ಹೀಗೆ ಕೀರ್ತಿಂ ತ್ರಿಲೋಕ್ಯಾಂ ಹೃದಯೇ ಮುಕುಂದಂ ಭಜೇ ಪದಂ ಸ್ವಂ ಸಹಜೈಸ್ಸ ಭೀಮಃ. ತ್ರಿಲೋಕಗಳಲ್ಲಿ ಕೀರ್ತಿಯನ್ನ, ಪಾಂಡವರ ಕೀರ್ತಿ ಲೋಕೋತ್ತರವಾದ ಕೀರ್ತಿ. ಯಾಕೆಂದರೆ ಧರ್ಮಕ್ಕಾಗಿ ಸತತವಾಗಿ ದುಡಿದ ಕೀರ್ತಿ ಅದು. ಅದು ಯಾವ ಕಾಲಕ್ಕೂ ಕೂಡ, ವಿಶೇಷತಃ ಭೀಮಸೇನ ಅಂತೂ ಕೂಡ ಧರ್ಮದ ವಿಷಯದಲ್ಲಿ ಎಂದಿಗೂ ಕೂಡ ಕಾಂಪ್ರಮೈಸ್ ಮಾಡಿದ್ದೇ ಇಲ್ಲ. ಅಂತಹ ಕೀರ್ತಿಯನ್ನ 3 ಲೋಕಗಳಲ್ಲಿ ದಿಗಂತ ವ್ಯಾಪನ ಮಾಡಿಸಿ ಮುಂದೆ ಹೃದಯೇ ಮುಕುಂದಂ, ಮುಕುಂದನನ್ನ ತನ್ನ ಹೃದಯದಲ್ಲಿ ಧಾರಣ ಮಾಡಿ ತನ್ನ ಅಣ್ಣ ತಮ್ಮಂದಿರ ಒಟ್ಟಿಗೆ ಸ್ವರ್ಗಾರೋಹಣವನ್ನು ಮಾಡಿದ್ದಾನೆ ಅಂತ ಅಲ್ಲಿಗೆ ಭೀಮಾವತಾರದ ಕಥೆಯನ್ನು ಮುಗಿಸ್ತಾರೆ. ಇಷ್ಟು ಹನುಮ ಮತ್ತು ಭೀಮರ ಕಥೆಯನ್ನ ಮುಗಿಸಿ ಮುಂದೆ ಹೇಳ್ತಾರೆ, ಈ ಭೀಮನಿಂದ ಯಾರ್ಯಾರು ಹತರಾಗಿದ್ದರಲ್ಲ, ಹತರಾದಂತಹ ದೈತ್ಯರಿದ್ದಾರೆ, ದುಷ್ಟ ಜನರಿದ್ದಾರೆ, ಅವರಿಗೆ ಒಂದು ಗೊತ್ತಾಯಿತು, ಬಾಹುಬಲದಿಂದ ಭುಜಬಲಗಳಿಂದ ಇವ್ರನ್ನ ಗೆಲ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ, ಕಲಿಯುಗದೊಳಗೆ ಭುಜಬಲ ಅಷ್ಟು ಬೇಕಾಗಿಲ್ಲ, ಅಲ್ಲಿ ಬೇಕಾಗಿರೋದೇ ಜ್ಞಾನದ ಬಲ. ಸರಿಯಾದ ಜ್ಞಾನವನ್ನ ಆಕುಲೀಭಾವ ಮಾಡಿಬಿಟ್ರೆ, ಸರಿಯಾದ ಜ್ಞಾನವನ್ನ ತಿರೋಧಾನ ಮಾಡಿಬಿಡು, ತಪ್ಪು ಹೇಳೋದು. ಆ ತಪ್ಪು ಹೇಳೋದ್ರಿಂದ ಏನಾಗ್ತದೆ ಅಂತಂದ್ರೆ, ಈ ಭಗವತ್ ಸ್ವರೂಪವನ್ನ ವಿರೋಧ ಮಾಡಿ ಹೇಳಿಬಿಟ್ರೆ ಜನ ಎಲ್ಲ ದಾರಿ ತಪ್ತಾರೆ. ಜನ ಸಜ್ಜನರಾಗಿರೋದಕ್ಕೆ ಪಾಂಡವರನ್ನ ಪೂಜೆ ಮಾಡೋದಲ್ಲ. ಪಾಂಡವರ ಪೂಜೆ ಯಾರು ಮಾಡ್ತಾರೆ? ಯಾರಿಗೆ ತಲೆ ನೆಟ್ಟಗದಲ್ಲೋ ಅವ್ರು ಮಾಡ್ತಾರೆ. ಇಲ್ಲದೆ ಇದ್ದವರು ದುರ್ಯೋಧನ ಪ್ರಜ್ಞೆ ಅಂತ ಈಗೆಲ್ಲ ಬರೀತಾರೆ ನೋಡ್ರಿ, ಲೇಖನ ಬರೆದಿರ್ತಾರೆ, ದುರ್ಯೋಧನ ಪ್ರಜ್ಞೆ ನಮ್ದು ಅಂತ. ಆ ಮಹಾನುಭಾವರು ದುರ್ಯೋಧನರೇ ಆಗಿರ್ತಾರೆ, ಇನ್ನೇನು ಅಲ್ಲ. ಈ ಆಧುನಿಕರೆಲ್ಲ ಹೇಳ್ತಿರ್ತಾರೆ. ಹೀಗಾಗಿ ಅಭಿಪ್ರಾಯ ಏನು ಅಂದ್ರೆ, ಅವರಿಗೆ ಹೊಸದಾದ ಒಂದು ವಿಚಾರ ಬಂತು. ಏನಂದ್ರೆ, ನಾವು ಮುಕುಂದ ವೈಗುಣ್ಯ ಕಥಾಂ ಸ್ವಯೋಗ್ಯಾಂ ಕಾಲೇ ಕಲಾವ ಕಲಯಂತ ತೇಲಂ. ಮುಕುಂದನಲ್ಲಿ ಗುಣಗಳೇ ಇಲ್ಲ, ನಿರ್ಗುಣನಾದ ಪರಮಾತ್ಮ ಅಂತ ಹೇಳಿ ಆ ದಾರಿ ತಪ್ಪಿಸಿ ಬಿಟ್ರೆ, ಸಜ್ಜನರ ದಾರಿ ತಪ್ಪಿಸಿ ಬಿಟ್ರೆ ನಾಳೆ ದಿವಸ ಜನ ಎಲ್ಲ ಪಾಂಡವರನ್ನು ಮರೆತು ಬಿಡ್ತಾರೆ ಅಂತ ವಿಚಾರ ಮಾಡಿ, ಹೀಗೆ ಪ್ರತೀಪಂ ಕಿಲಕರ್ತು ಕಾಮ, ಪ್ರತೀಪ ಅಂದ್ರೆ ಪ್ರತೀಕಾರ, ಪ್ರತೀಕಾರವನ್ನು ಮಾಡಬೇಕು ಅಂತ ವಿಚಾರ ಮಾಡಿ ಈ ಒಂದು ವಿಚಾರವನ್ನು ನಡೆಸ್ತಾರೆ. ಏತತ್ ಪ್ರತೀಪಂ ಕಿಲಕರ್ತು ಕಾಮಾಹ ಅಂತ ಹೇಳಿ. ಆಮೇಲೆ ಅವರು ಏನ್ ಮಾಡಿದ್ರು ಅಂದ್ರೆ, ವಿಚಾರ ಮಾಡಿದ್ರು, ಈ ಸದ್ಯಕ್ಕೆ ಏನ್ ನಡೆದಿದೆ ಕಲಿಯುಗದಲ್ಲಿ. ಕಲಿಯುಗದ ಈ ಭಾಗದಲ್ಲಿ ಬೌದ್ಧ ಧರ್ಮ ಬಹಳ ಪ್ರಸಾರದಲ್ಲಿದೆ. ಬೌದ್ಧ ಧರ್ಮದಲ್ಲಿ ಏನ್ ಹೇಳ್ತಾರೆ? ಶೂನ್ಯವಾದ ಅಂತ, ಪ್ರಧಾನವಾದವಾದ ಶೂನ್ಯವಾದ. ಜಗತ್ತೆಲ್ಲ ಶೂನ್ಯವಾದದ್ದು, ಅದರೊಳಗೆ ಎಲ್ಲ ಮಾಯಾ ನಿರ್ಮಿತವಾದದ್ದು, ಯಾವುದೂ ಸತ್ಯ ಅಲ್ಲ ಅಂತ. ಇದನ್ನೇ ನಾವು ಒಂದು ಸ್ವಲ್ಪ ಹೆಸರು ಬದಲು ಮಾಡಿಬಿಡೋಣ ಅಂತ ವಿಚಾರ ಮಾಡಿ. ಶೂನ್ಯವಾದಕ್ಕೆ ಮಾಯಾ ಅಂತ ಒಂದು ಹೆಸರಿಟ್ಟು, ಮಾಯಾ ಅಂತ ಹೆಸರಿಟ್ಟು, ಈ ಜಗತ್ತೆಲ್ಲ ಮಾಯಾ ನಿರ್ಮಿತವಾದದ್ದು, ಇದರಲ್ಲಿ ಸತ್ಯ ಅನ್ನೋದೇ ಇಲ್ಲ ಅಂತ ಹೇಳಿ. ಇದು ಹೆಂಗಿದ್ದಂಗೆ ಅಂದ್ರೆ, ಕಪ್ಪೆ ಚಿಪ್ಪಿನಲ್ಲಿ ಕಾಣುವ ಬೆಳ್ಳಿ ಇದ್ದಂತೆ. ಕತ್ತಲಾಗಿರ್ತದೆ, ಇಲ್ಲೆಲ್ಲ ಕೂತೀವಿ, ಲೈಟ್ ಹೋದಾಗ ಈ ವೈರ್ ನಮಗೆ ಹಾವು ಕಣ್ಣಂಗೆ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಹಾಗೆ ಈ ಜಗತ್ತೆಲ್ಲ ನಮ್ಮ ಒಳಗಿನ ಕತ್ತಲೆಯ ಕಾರಣಕ್ಕೆ ಹೀಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಿಜವಾಗಿಯೂ ಈ ಜಗತ್ತೆಲ್ಲ ಸುಳ್ಳಿದೆ ಅಂತ ಹೇಳಿ. ಹೀಗೆ ಹೇಳಿ ಜಗತ್ತು ಸುಳ್ಳು, ಆ ಜಗತ್ತು ಸುಳ್ಳಾದದ್ದರಿಂದಲೇನೆ ಆ ಭಗವಂತ ಅಥವಾ ಬ್ರಹ್ಮ ವಸ್ತು ಏನಿದೆ ಅದು ನಿರ್ಗುಣ ನಿರಾಕಾರವಾದದ್ದು ಅಂತೆಲ್ಲ ಪ್ರತಿಪಾದನೆ ಮಾಡಿದ್ರು. ಇದಕ್ಕಾಗಿ ಆಚಾರ್ಯರ ಅವತಾರ ಆಗಿದ್ದು ಅಂತ ಹೇಳ್ತಾರೆ. ಈ ರೀತಿಯಾಗಿ ದಾರಿ ತಪ್ಪಿಸಿದ್ರೆ ಇದು ಮಾಡರ್ನ್ ವಾರ್ಫೇರ್ ಅಂತ. ಈಗೆಲ್ಲ ಮೊದಲೆಲ್ಲ ಯುದ್ಧಕ್ಕೆ ಕೈಯೊಳ ಬಿಲ್ಲು ಬಾಣ ಹಿಡದೆ ಮಾಡ್ತಿದ್ರು, ಆಮೇಲೆ ಎಲ್ಲ ಯುದ್ಧಕ್ಕೆ ಅಸ್ತ್ರ ಪ್ರತಿ ಅಸ್ತ್ರಗಳನ್ನು ಹುಡ್ತಾ ಇದ್ರು. ನೀವು ನೋಡಿದ್ರಲ್ಲ 2020 ಏನಾಯ್ತು, ಬಯೋ ವಾರ್ ಅಂತ ಮಾಡಿದ್ರು. ಹಾಗೆ ಮಾಡರ್ನ್ ವಾರ್ಫೇರ್ ಒಳಗೆ ಇದು ಮೊದಲನೇ ಹೆಜ್ಜೆ. ಅವ್ರೇನು ವಿಚಾರ ಮಾಡಿದ್ರು, ಮಂದಿಯ ದಾರಿ ತಪ್ಪಿಸಿಬಿಡೋಣ, ಅದರಿಂದ ಸಜ್ಜನರು ದಾರಿ ತಪ್ಪಿದರೆ ಇವರೆಲ್ಲರ ಉಪಾಸನೆಗಳು ನಿಂತು ಹೋಗ್ತದೆ ಅಂತ ಹೇಳಿ ಕೆಟ್ಟ ವಿಚಾರದಿಂದ ಅದನ್ನ ಮಾಡಿದ್ರು. ಅದಕ್ಕಾಗಿ ಅವರನ್ನ ಪ್ರಚ್ಛನ್ನ ಬೌದ್ಧರು ಅಂತ ಕರೀತಾರೆ. ಪ್ರಚ್ಛನ್ನ ಬೌದ್ಧರು ಯಾಕೆ ಅಂತಾರೆ ಅಂದ್ರೆ, ಒಳಗೆ ಬೌದ್ಧರೇ, ಹೊರಗೆ ಮಾತ್ರ ಇನ್ನೊಂದು ಹೆಸರು. ಹೀಗೆ ಇಟ್ಟುಕೊಂಡ ಆ ಮಾಯಾವಾದದ ಆ ಪ್ರಸಾರವನ್ನು ಎಲ್ಲಾ ಕಡೆ ಮಾಡಿದ್ದಾರೆ. ಏನಾಯ್ತು ಇದರಿಂದ ಅಂತಂದ್ರೆ, ನೋಡ್ರಿ, ವೇದವ್ಯಾಸರ ಕ್ಷಮಾ ಸಮುದ್ರ ಎಷ್ಟು ಅಂತ ಗೊತ್ತಾಯ್ತು. ವೇದವ್ಯಾಸ ಎಷ್ಟು ಕ್ಷಮಾ ಸಮುದ್ರ ಇದ್ದಾರೆ. ಯಾಕೆ ಹೇಳ್ರಿ, ಅನೇಕ ತಪ್ಪುಗಳನ್ನ ಮಾಡಿದ ಶಿಶುಪಾಲನನ್ನ ಹೇಗೆ ಕೃಷ್ಣ ಕ್ಷಮಾ ಮಾಡಿದನೋ, ಹಾಗೆ ವೇದವ್ಯಾಸರು ಕೂಡ ಅನೇಕ ರೀತಿಯಲ್ಲಿ ಅಪಾರ್ಥಗಳನ್ನ ಮಾಡಿದ ಬ್ರಹ್ಮಸೂತ್ರಗಳನ್ನ ಹಿಡಿದು ಅದಕ್ಕೆ ಗ್ರಂಥ ಹಿಂಸೆ ಅಂತ ಕರೀತಾರೆ. ತಪ್ಪರ್ಥ ಹೇಳೋದಕ್ಕೆ ಗ್ರಂಥ ಹಿಂಸೆ ಅಂತ. ಆ ಗ್ರಂಥ ಹಿಂಸೆಯನ್ನ ಮಾಡಿ ದಾರಿ ತಪ್ಪಿಸಿದ ಅವರನ್ನೂ ಕೂಡ ಭಾಷ್ಯಕಾರರು ಅಂತ ಕರೀತಾರೆ, ಗ್ರಂಥಕಾರರು ಅಂತ ಕರೀತಾರೆ. ಅಂದ್ರೆ ಸವ್ಯಾಸ ರೂಪೋ ಭಗವಾನ್ ಕ್ಷಮಾಬ್ಧಿ. ಇಂಥವರನ್ನೂ ದೇವರು ಸಾಕ್ತಾನಲ್ಲ, ಪರಮಾತ್ಮನಿಗೆ ಏನನ್ಬೇಕು ನಾವು? ಕ್ಷಮಾಬ್ಧಿ ಅಂತ ಕರಿಬೇಕು.
ಮಹಾನುಭಾವ ಪರಮಾತ್ಮ, ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಆದ್ದರಿಂದ ಹಾಗೆ ಭಗವಂತನನ್ನ ಚಿಂತನೆ ಮಾಡ್ತಾರೆ ನಾರಾಯಣ ಪಂಡಿತಾಚಿ. ಇದೊಂದು ವಿಡಂಬನೆ, ವಕ್ರೋಕ್ತಿ ಇದು. ಇಂಥವರನ್ನ ಮಾಡ್ತಾರೆ ಅಂದ್ರೆ ನಿಮ್ಮವ್ರು ಬಹಳ ದೊಡ್ಡವರಿದ್ದಾರೆ ಬಿಡ್ರಿ, ಇಂಥವ್ರನ್ನೂ ಕೂಡ ಸಾಕ್ತಾರಲ್ಲ ಅಂತ. ಹಾಗೆ ಅದಕ್ಕಾಗಿ ಕೊನೆಗೆ ಏನಾಯಿತು ಅಂದ್ರೆ, ಕಲಿಯುಗದ ಆ ಪ್ರಖರವಾದ ತೇಜಸ್ಸಿನ ಕಾರಣದಿಂದ ವಿಶ್ವಂ ಮಿಥ್ಯಾ ವಿಭುರ ಅಗುಣವಾನ್ ಆತ್ಮನಾಂ ನಾಸ್ತಿ ಭೇದೋ ದೈತ್ಯ ಇತ್ತಂ ವ್ಯದತ ಗಿರಾಂ ದಿಕ್ಷು ಭೂಯ ಪ್ರಸಿದ್ಧಿಂ ಆನಂದಾದ್ಯೈರ್ ಗುರುಗುಣ ಗಣೈಃ ಪೂರಿತೋ ವಾಸುದೇವೋ ಮಂದಂ ಮಂದಂ ಮನಸಿ ಚ ಸತಾಂ ಹಂತನೂನಂ ತಿರೋಭೂತ್. ತಿರೋಧಾನ ಆಗಿಬಿಡ್ತು, ಜ್ಞಾನ ತಿರೋಧಾನ ಆಯಿತು. ಯಾವ ಕಾರಣಕ್ಕೆ? ವಿಶ್ವಂ ಮಿಥ್ಯಾ ವಿಭು ಅಗುಣವಾನ್, ಜಗತ್ತೆಲ್ಲ ಸುಳ್ಳು, ಜಗತ್ತೆಲ್ಲ ಸುಳ್ಳು, ಮತ್ತೆ ಅದನ್ನ ಸೃಷ್ಟಿ ಮಾಡಿದ ವಿಭು ಅವನು ಗುಣ ಇಲ್ಲದವನು. ಆತ್ಮನಾಂ ನಾಸ್ತಿ ಭೇದ, ನನಗ ನಿಮಗ ಎಲ್ಲರೂ ಕೂಡ ಒಂದೇ ಒಂದು ಬ್ರಹ್ಮವಸ್ತು ಎಲ್ಲದರೊಳಗೂ ಇರುವುದು. ಹೀಗಾಗಿ ಎಲ್ಲವೂ ಸೇರಿ ಬ್ರಹ್ಮ ಒಂದೇ ಇರೋದು, ಅದಕ್ಕೂ ಯಾವ ಶಕ್ತಿ ಇಲ್ಲ ಅನ್ನುವಂತೆ ಹೇಳಿದ ಆ ಮಾತುಗಳಿಂದ ನಿಜವಾದ ವಾಸುದೇವ ಇದ್ದಾನಲ್ಲ ಪರಮಾತ್ಮ, ಅವನು ಸಜ್ಜನರ ಮನಸ್ಸಿನಲ್ಲಿ ನಿಧಾನಕ್ಕೆ ಒಳಗೆ ಇಳಿತಾ ಇದ್ದಾನೆ. ಮನಸ್ಸಿನಲ್ಲಿ ಇಳಿಯುವುದು ಅಂದ್ರೆ ಕರಗ್ತಾ ಇದ್ದಾನೆ, ಕಾಣಿಸದಂತೆ ಆಗ್ತಾ ಇದ್ದಾನೆ. ಮಂಕು ಕವಿದಿದೆ ಸಜ್ಜನರಿಗೆ ಅಂತ ಅನ್ನುವಲ್ಲಿಗೆ ಪ್ರಥಮ ಸರ್ಗವನ್ನ ಮುಗಿಸ್ತಾ ಇದ್ದ. ಆನಂದಾಂಕೆ ಪ್ರಥಮ ಸರ್ಗ. ನಿನ್ನೆ ಇನ್ನೊಂದು ವಿಷಯ ಹೇಳೋದಿತ್ತು. ಪ್ರತಿಯೊಂದು ಸರ್ಗದ ಕೊನೆಯಲ್ಲಿ ಆನಂದ ಅಂತ ಶಬ್ದ ಬರ್ತದೆ, ಆನಂದ ಆನಂದ ಅಂತ. ಅದಕ್ಕೆ ಇದರ ಹೆಸರು ಆನಂದಾಂಕ. ಪುರಂದರ ವಿಠಲ ಅಂತಂದ್ರೆ ಪುರಂದರ ವಿಠಲಾಂಕ ಅಂತ ಕರಿತೀವಿ. ಹಾಗೆ ಇಡೀ 16 ಸರ್ಗಗಳಲ್ಲಿ ಕೊನೆಗೆ ಬರೋದು ಯಾವುದು ಅಂದ್ರೆ ಆನಂದ ಅನ್ನೋ ಶಬ್ದ. ಅದಕ್ಕಾಗಿ ಇದಕ್ಕೆ ಆನಂದಾಂಕ ಅಂತ ಸ್ವಾರಸ್ಯವಾಗಿ ಬರೀತಾರೆ ವ್ಯಾಖ್ಯಾನಕಾರರು. ಬರೇ ಕೊನೆಯಲ್ಲಿ ನೋಡ್ಬೇಡ್ರಿ, ಮೊದಲಿಗೂ ನೋಡ್ರಿ ಅಂತಂದು. ಏನಂದ್ರೆ ಕಾಂತಾಯ ಅಂದ್ರಲ್ಲ, ಅಲ್ಲಿ ಕ ಅಂತ ಅನ್ನೋದಕ್ಕೂ ಆನಂದ ಅಂತಾನೆ ಅರ್ಥ ಇರೋದು. ಹೀಗಾಗಿ ಆರಂಭದಲ್ಲೂ ಆನಂದ, ಕೊನೆಯಲ್ಲೂ ಆನಂದ. ಅದಕ್ಕೆ ಮುಂದೆ ನೀವು ಕೇಳ್ತೇವೆ ಆನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಅಂತ. ಹೀಗಾಗಿ ಎಲ್ಲವೂ ಕೂಡ ಆನಂದಮಯವಾಗಿ ಇರಲಿಕ್ಕೆ ಆಚಾರ್ಯರು ಬಂದು ಅವತಾರ ಮಾಡಿದ್ದಾರೆ ಅನ್ನೋದಕ್ಕಾಗಿ ಇದಕ್ಕೆ ಆನಂದಾಂಕ ಅಂತ ಕರೀತಾರೆ. ಅಲ್ಲಿಗೆ ಮೊದಲನೇ ಸರ್ಗ ಸಮಾಪ್ತವಾಯಿತು. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂದೇ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖ ಶರಣಂ ಪ್ರಜಗ್ಮುಹು. ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದ್ರು. ವಿಜ್ಞಾನ ಅನ್ನುವ ಸೂರ್ಯ ಮುಳುಗಿ ಹೋಗ್ತಾ ಇದ್ದ ಕಾಲ ಬಲದಿಂದ. ಒಂದು ಕಲಿಕಾಲದ ಬಲ ಒಂದಿರ್ತದೆ, ನಾವೆಲ್ಲ ಅಂತೀವಿ. ಕಲಿಯ ಬಲನೂ ಅಷ್ಟು ದೊಡ್ಡದಿದೆ. ಅದು ಜ್ಞಾನವನ್ನ ತಿರೋಧಾನ ಮಾಡುತ್ತೆ. ನಮಗೆ ಆಲಸ್ಯಾದಿಗಳನ್ನು ಹೂಡಿ ದಿನದ ನಿತ್ಯದ ಕರ್ಮಗಳನ್ನೇ ಮಾಡಿಸದಂತೆ ಮಾಡುವ ಕಲಿ ಮತ್ತೆ ಜ್ಞಾನವನ್ನು ತಾನು ಇಳಿಸ್ತಾನೆ. ಹಾಗೆ ವಿಜ್ಞಾನವೆಂಬ ಸೂರ್ಯ ಇಳಿದಾಗ ಜನರೆಲ್ಲ ಕುರುಡರಾಗ್ಬಿಟ್ರು. ಯಾವ ರೀತಿ ಕುರುಡರು ಅಂದ್ರೆ ಜ್ಞಾನದಿಂದ ಕುರುಡರು, ಜನೇಂಧೇ ಅಂತ. ಆವಾಗ ಸಜ್ಜನರು ಒಳ್ಳೆಯ ಮಾರ್ಗದಿಂದ ದೂರ ಸರಿದದ್ದನ್ನು ನೋಡಿ ಬ್ರಹ್ಮಾದಿ ದೇವತೆಗಳಿಗೆ ಬಹಳ ಖೇದ ಆಯ್ತು. ಹೀಗಾದ್ರೆ ಏನು, ಈಗ ತಾನೇ ಮತ್ತೆ ಒಂದು 1000 ವರ್ಷ ಕಳೆದಿದೆ ಯಾವುದ್ರೊಳಗೆ, ಈ ಕಲಿಯುಗದೊಳಗೆ. ಅಷ್ಟೇ 4000 5000 ವರ್ಷ ಕಳೆದ ಕಲಿಯುಗದಲ್ಲಿ ಮುಂದೆ ಇನ್ನೂ ಲಕ್ಷಾಂತರ ವರ್ಷ ಆಗಬೇಕು. ಈಗ ಸದ್ಯಕ್ಕೆ ಇಷ್ಟು ವಿನಾಶ ಆದ್ರೆ ಹೇಗೆ ಸಾಧ್ಯ? ಅದಕ್ಕಾಗಿ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದ್ರಂತೆ. ಏನಂದ್ರೆ, ದೇವರಿಗೆ ಹೋಗಿ ನೀವು ಅವತಾರ ಮಾಡಿ ಉದ್ಧಾರ ಮಾಡಬೇಕು ಅಂತ ಕೇಳಿದ್ರು. ಪರಮಾತ್ಮ ಅಂದ, ನಾನು ಅವತಾರ ಮಾಡ್ತಿದ್ದೆ, ಅದು ನನ್ನ ಹೆಸರು ತ್ರಿಯುಗ ಹೂತಿ ಅಂತ. ತ್ರಿಯುಗ ಹೂತಿ ಅಂದ್ರೆ ಇವು 3 ಯುಗಗಳಲ್ಲಿ ಅವತಾರ ಮಾಡುವವನು. ಕೃತ, ತ್ರೇತ, ದ್ವಾಪರ ಅಷ್ಟೇ ಅವತಾರ. ಇನ್ನು ಬೇರೆ ಅವತಾರಗಳು ಯಾವ್ದಾದ್ರು ಇದ್ರೆ ಅದೆಲ್ಲ ಸಂಧಿ ಕಾಲದಲ್ಲಿ ಆದದ್ದು. ಆದರೆ ಕಲಿಯುಗದ ಶುದ್ಧ ಅವತಾರ ಅಂತ ಒಂದಿಲ್ಲ ದೇವರದ್ದು. ಅದಕ್ಕಾಗಿ ಪರಮಾತ್ಮನಿಗೆ ತ್ರಿಯುಗ ಹೂತಿ ಅಂತ ಕರೀತಾರೆ. ನಾಥಃ ಕಲವು ತ್ರಿಯುಗ ಹೂತಿರ್ ಅನುದ್ಭೂಷು. ಅವನು ಮತ್ತೆ ತಗೊಳ್ಳಿಕ್ಕೆ ಇಷ್ಟಪಡಲಿಲ್ಲ. ಬ್ರಹ್ಮಾಣಮಪಿ ಅನವತಾರಂ. ಬ್ರಹ್ಮದೇವರನ್ನ ಕರೆಯೋಣ, ಹಾಗಾದ್ರೆ ನೆಕ್ಸ್ಟ್ ಕೆಲಸ ಅವ್ರದೇ. ಆದರೆ ಅವರು ಅವತಾರ ಇಲ್ಲ ಬ್ರಹ್ಮದೇವರಿಗೆ. ಹೀಗಾಗಿ ಇನ್ನು 3ನೇವರನ್ನ ಕರೆದು ಬೇರೆ ಯಾರಿಗಾದ್ರೂ ಕೊಡೋಣ, ಇಂದ್ರ ಚಂದ್ರ ಯಾರಿಗಾದ್ರೂ ಕೊಡಬೇಕಾ ಅಂತಂದ್ರೆ ಸರ್ವಜ್ಞ ಮನ್ಯ ಮನವೇಕ್ಷ ಸ ಕಾರ್ಯ ವೀರ್ಯಂ. ಕಾರ್ಯ ದಕ್ಷತೆ ಅನ್ನೋದು ಎಷ್ಟರ ಮಟ್ಟಿಗೆ ಇರಬೇಕಿಲ್ಲಿ ಅಂದ್ರೆ, ನಾವು ಹೋರಾಡ್ತಾ ಇರೋದು ಬ್ರಹ್ಮಸೂತ್ರಗಳ ಮತ್ತೆ ಅರ್ಥದ ನಿರ್ಣಯಕ್ಕಾಗಿ, ಹೋರಾಡ್ತಾ ಇರೋದು ವೇದದ ಸಂರಕ್ಷಣೆಗಾಗಿ. ಇದಕ್ಕಾಗಿ ಪರಿಪೂರ್ಣರಾದ ಇನ್ನೊಬ್ಬ ವ್ಯಕ್ತಿಯೇ ಇರಬೇಕು. ಅದಕ್ಕಾಗಿ ನೋಡಿದ್ರು ಯಾರೂ ಇಲ್ಲ ಅಂತಾದಾಗ ಸ್ಮೇರಾನನೋ ಭುವನ ಜೀವನ ಮಾಪಭಾಷೆ. ಭುವನ ಜೀವನ ಅಂದ್ರೆ ವಾಯುದೇವರು. ಆ ವಾಯುದೇವರಿಗೆ ಭುವನ ಜೀವನ ಯಾಕಂತಾರ? ನಮ್ಮೆಲ್ಲರಿಗೂ ಜೀವನ ಕೊಟ್ಟವರು ಅವರೇ. ನೋಡ್ರಿ, ಪರಮ ಮುಖ್ಯ ಪ್ರಾಣ ತೊಲಗಲಾ ದೇಹವನ್ನು ಅರಿತು ಪೆಣವೆಂದು ಪೇಳ್ವರು ಬುಧ ಜನ. ಹೀಗಾಗಿ ಜೀವನ ಅಂತ ಇದ್ರೆ ಅದಕ್ಕೆ ಕಾರಣ ವಾಯುದೇವರೇ.
ಆ ವಾಯುದೇವರನ್ನ ಕರೆದು ಹೇಳಿದ್ದಂತೆ. ಏನ್ ಹೇಳಿದ ಅಂತಂದ್ರೆ, ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾಹ ದೈವೀ ಪ್ರಜಾ ವಿಶರಣ ಕರುಣಾಪದಂನಃ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗೋ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ ಹೇಳಿದರು. ಹೇ ಸುಮುಖನೇ ಅಂತ ಕರೆದು. ನೋಡ್ಲಿಕ್ಕೆ ಬಹಳ ಸುಂದರನಾಗಿದ್ದಾರೆ ವಾಯುದೇವರು ಅಂತ ನಿನ್ನೆ ಹೇಳಿದೆ. ಅದಷ್ಟೇ ಅಲ್ಲ, ಸುಮುಖ ಅಂತ ಯಾಕಂತಾರೆ ಅಂದ್ರೆ 32 ಲಕ್ಷಣಗಳಿಂದ ಕೂಡಿದವರು. ತಾತ್ಪರ್ಯ ನಿರ್ಣಯದೊಳಗೆ 32 ಲಕ್ಷಣ ಯಾವ್ಯಾವುದು ಅಂತ ಪಟ್ಟಿ ಕೊಡ್ತಾರೆ. ಅಂತಹ ದ್ವಾತ್ರಿಂಶಲ್ ಲಕ್ಷಣೈರ್ಯುತ ಷಣ್ಣವತ್ಯಂಗುಲೋ ಯಸ್ತು ನ್ಯಗ್ರೋಧ ಪರಿಮಂಡಲ ಸಪ್ತಪಾದ ಚತುರ್ಹಸ್ತೋ ದ್ವಾತ್ರಿಂಶಲ್ ಲಕ್ಷಣೈರ್ಯುತ ಅಂತ 32 ಲಕ್ಷಣಗಳಿಂದ ಕೂಡಿದ ವಾಯುದೇವರನ್ನ ಸುಮುಖ ಅಂತ ಕರೆದು. ಮಗನೇ ಬಾಯಿಲಿ ಏನು ಅಂದ್ರೆ, ವೇದಾಂತ ಮಾರ್ಗದಿಂದ ದೂರರಾಗಿ ಆ ಮಾರ್ಗ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ ಜನ ಕಲಿಯುಗದೊಳಗೆ. ದೀನರೂ ಆಗಿದ್ದಾರೆ, ದೂನರೂ ಆಗಿದ್ದಾರೆ. ಅಂದ್ರೆ ತಲೆ ಕೆಟ್ಟು ಹೋಗಿದೆ ಸಜ್ಜನರಿಗೆ. ಮತ್ತೆ ನನ್ನನ್ನ ಪಡಿಬೇಕು ಅಂತ ಅವರ ಇಚ್ಛೆಗೆ ಅವರಿಗೆ ದಿಕ್ಕು ತೋಚ್ತಾ ಇಲ್ಲ. ಅದಕ್ಕಾಗಿ ನೀನು ಮತ್ತೆ ನನ್ನ ಆದೇಶವನ್ನ ಸ್ವೀಕಾರ ಮಾಡಿ ಭೂಮಿಯೊಳಗೆ ಅವತಾರ ಮಾಡಬೇಕು ಅಂತ ಹೇಳಿ ಮಾಡಿ ನನಗೆ ಸಂತೋಷವನ್ನು ಕೊಡಬೇಕು. ಆನಂದಯೇ ಹೇ, ನನಗೆ ಸಂತೋಷವನ್ನು ಕೊಟ್ಟರೆ ಬಹಳ ಒಳ್ಳೆ ಕೆಲಸ ಆಗ್ತದೆ ಅಂತಂದ್ರು. ಪರಮಾತ್ಮ ಇಚ್ಛೆ ಪಟ್ಟದ್ದನ್ನು ವಾಯುದೇವರು ಎಂದಾದ್ರೂ ಇಲ್ಲ ಅಂದಿದ್ದಾರೆ? ಯಾವ ಕಾಲಕ್ಕೂ ಇಲ್ಲ. ಸಜ್ಜನರ ಉದ್ಧಾರಕ್ಕಾಗಿ ಮಾಡುವ ಕೆಲಸ ವಾಯುದೇವರು ಅವಶ್ಯವಾಗಿ ಅದನ್ನ ತಲೆ ಮೇಲೆ ಶಿರಸಾ ವಹಿಸಿ ಮಾಡ್ತೀನಿ ಅಂತ ಹೇಳಿ ಬರ್ತಿದ್ದಾರೆ. ಬಿಭ್ರನ್ ನಿಜಾನನು ಜಿಗೃಕ್ಷುರವಾತಿ ತೀರ್ಷತ್, ಒಳ್ಳೆಯ ಸಂಕಲ್ಪವನ್ನು, ಶುಭ ಸಂಕಲ್ಪವನ್ನು ಮಾಡಿ ಭೂಮಿಯಲ್ಲಿ ಅವತಾರ ಮಾಡ್ತೀನಿ ಅಂತ ವಿಚಾರ ಮಾಡಿದ್ದಾರೆ. ಆವಾಗ ಸಜ್ಜನರೆಲ್ಲ ಯಾವ ಸ್ಥಿತಿಯೊಳಗಿದ್ರು ಆಚಾರ್ಯ ಅವತಾರ ಮಾಡಬೇಕು ಅಂತ ಅಲ್ಲಿ ಸಂಕಲ್ಪ ವೈಕುಂಠದೊಳಗೆ. ಭೂಮಿಯಲ್ಲಿ ನಡೆದ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಕಾಲಸ್ಸ ಏವ ಸಮವರ್ತತ ನಾಮ ಯಾವತ್ ಚಿಂತಾಕುಲಂ ವಿವಿಧ ಸಾಧು ಕುಲಂ ಬಭೂವ ವೇದಾಂತ ಸಂತತ ಕೃತಾಂತರ ಸಂನ ವಿದ್ಮಃ ಶ್ರೇಯೋ ಲಭೇಮಹಿ ಕಥಂ ನು ವಯಂಬತೇತಿ. ನಮಗೆ ಎರಡು ಇರ್ತಾವ, ಒಂದು ಶ್ರೇಯಸ್ಸು, ಇನ್ನೊಂದು ಪ್ರೇಯಸ್ಸು ಅಂತ ಕಠೋಪನಿಷತ್ತಿನೊಳಗೆ ಹೇಳ್ತಾರೆ. ನಚಿಕೇತನೇ ಯಮದೇವರು ಹೇಳುವಾಗ ಶ್ರೇಯಸ್ಸು ಅಂತಂದ್ರೆ ಪರಲೋಕದಲ್ಲಿ ಆಗುವ ಸುಖ, ಅದಕ್ಕೆ ಶ್ರೇಯಸ್ಸು ಅಂತ ಕರೀತಾರೆ. ಪ್ರೇಯಸ್ಸು ಅಂದ್ರೆ ನಮಗೆ ಇಲ್ಲಿ ಈ ಜಗತ್ತಿನಲ್ಲಿ ಆಗುವ ಸುಖ. ಹೀಗಾಗಿ ಪ್ರೇಯಸ್ಸಿಗಿಂತ ಶ್ರೇಯಸ್ಸು ಬಹಳ ದೊಡ್ಡದು. ಅದಕ್ಕೆ ಅರ್ಜುನ ಕೇಳುವಾಗ ಯತ್ ಶ್ರೇಯಸ್ಯಾಂ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತಂದ. ಯಾವುದು ಶ್ರೇಯಸ್ಸಾಗ್ತದೋ ಅದಕ್ಕೆ ನಾನು ಮಾಡಿಸು. ನಾವು ಇವತ್ತಿಗೂ ದೇವರಿಗೆ ಕೇಳ್ಕೊಳ್ಬೇಕಾದದ್ದಷ್ಟೇ. ನಮಗೇನು ಕೇಳ್ಕೋಬೇಕು ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿ ಕೇಳಬೇಕಾದದ್ದೇನು, ನನಗೇನು ಶ್ರೇಯಸ್ಸು ಅದನ್ನು ಮಾಡಿಸು. ಯಾಕೆಂದ್ರೆ ಶ್ರೇಯಸ್ಸು ಅಂದ್ರೆ ಇದು ಹೆಂಗಿದ್ದಂಗೆ ಅಂದ್ರೆ, ನಿಮಗೆ 10 ಬೇಕಾಗಿದೆ, ನೀವು 100 ಕೇಳಿಬಿಟ್ಟಂಗೆ 100ರೊಳಗೆ 10 ಬಂದೇ ಬರ್ತದಲ್ಲ. ಶ್ರೇಯಸ್ಸಿನೊಳಗೆ ಪ್ರೇಯಸ್ ಇದ್ದೇ ಇದೆ. ಅದಕ್ಕಾಗಿ ಶ್ರೇಯಸ್ಸನ್ನು ಕೇಳಬೇಕು ಅಂತ ಲೋಕದಲ್ಲಿ ಕಲಿಯುಗದಲ್ಲಿ ಜನ ವಿಚಾರ ಮಾಡ್ತಿದ್ದಾರೆ, ನಮಗೆ ಯಾವ ರೀತಿಯಿಂದ ಶ್ರೇಯಸ್ಸು ದೊರೀತದೆ. ಯಾಕೆ ಅಂದ್ರೆ ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು. ನಮ್ಮಪ್ಪ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಹೇಳಿದ ಮಾರ್ಗ ಒಂದು, ಇವತ್ತು ಇಲ್ಲಿ ಬಂದಿರುವ ಮಹಾನುಭಾವರು ಹೇಳ್ತಾ ಇರೋ ಮಾರ್ಗ ಇನ್ನೊಂದು. ಇಷ್ಟೆಲ್ಲ ಘರ್ಷಣೆ ನಡೆಯುವಾಗ ಶುದ್ಧವಾದ ಯಾವ ಧರ್ಮವನ್ನು ನಾವು ಆಚರಣೆ ಮಾಡಬೇಕು? ನೀವು ವಿಚಾರ ಮಾಡ್ರಿ, ಸಂಕರ ಎಂಥ ಮಟ್ಟಿಗೆ ಆಗಿರ್ಬೇಕು, ಎಷ್ಟು ರೀತಿಯ ಬುದ್ಧಿಯ ಇದು ಆಗಿರ್ಬೇಕು ಅಂತ. ಯಾಕಂದ್ರೆ ಒಬ್ರು ಒಂದೊಂದು ಹೇಳ್ತಾ ಇದ್ರೆ, ದಿನ ಒಂದು ಉಪದೇಶ ಮಾಡ್ತಾ ಇದ್ರೆ ನಾವು ಯಾವುದನ್ನು ಪಾಲಿಸ್ಲಿಕ್ಕೆ ಸಾಧ್ಯ? ಅದಕ್ಕಾಗಿ ಗಟ್ಟಿಯಾಗಿ ಹಿಡಿಲಿಕ್ಕೆ ಒಂದು ಕಾಲು ಬೇಕು. ಅದನ್ನ ಜನ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಸಜ್ಜನರಿಗಾಗಿ ಆಚಾರ್ಯರು ಅವತಾರವನ್ನ ಮಾಡಬೇಕು ಅಂತೆಲ್ಲ ನಿರ್ಧಾರ ಆಯಿತು. ತಕ್ಷಣದಲ್ಲಿ ಸೂಚನೆ ಕೊಡಬೇಕು ಅಂತ ಅನಂತೇಶ್ವರ ನಿರ್ಧಾರ ಮಾಡಿದ. ಉಡುಪಿಯೊಳಗೆ ಒಂದು ಉತ್ಸವ ನಡೆದಿತ್ತು. ತತ್ಪ್ರೀತಯೇ ರಜತ ಪೀಠ ಪುರಾಧಿವಾಸಿ ದೇವೋ ವಿವೇಶ ಪುರುಷಂ ಶುಭ ಸೂಚನಾಯ ಪ್ರಾಪ್ತೆ ಮಹಾಯ ಮಹಿತಾಯ ಮಹಾಜನೋಗೆ ಕೋಲಾಹಲೇನ ಸಕುತೂಹಲಿನಿ ಪ್ರವೃತ್ತೆ. ಉಡುಪಿಯೊಳಗೆ ಇವತ್ತಿಗೂ ಕೂಡ ಮಕರ ಸಂಕ್ರಮಣ ದೊಡ್ಡ ಹಬ್ಬ ಅಂತ ಹೇಳ್ತಾರೆ. ಮಕರ ಸಂಕ್ರಾಂತಿ ಭಾರಿ ದೊಡ್ಡ ಹಬ್ಬದ ಆಚರಣೆ ಮಾಡ್ತಾರೆ. ಆ ಪ್ರಸಂಗ ಅಂಥದ್ದೇ ಒಂದು ದೊಡ್ಡ ಪ್ರಸಂಗ. ಜನ ಎಲ್ಲ ಕಿಕ್ಕಿರಿದು ಸೇರಿದ್ದಾರೆ. ಅಲ್ಲಿ ದೇವರು ವಿಚಾರ ಮಾಡೋದು, ಇದು ಒಳ್ಳೆಯ ಅವಕಾಶ, ಇಲ್ಲಿ ನಾನು ಇದರ ಅನೌನ್ಸ್ಮೆಂಟ್ ಮಾಡಿಬಿಡ್ತೀನಿ, ಮಧ್ವಾಚಾರ್ಯರು ಅವತಾರ ಮಾಡ್ತಾ ಇದ್ದಾರೆ ಅಂತ ಒಂದು ಜನರಿಗೆ ಸೂಚನೆ ಕೊಟ್ಟು ಬಿಡೋಣ ಅಂತ ಹೇಳಿದ್ರು. ಏನ್ ಮಾಡಿದ ಅಂತಂದ್ರೆ, ಈಗ ಸೂಚನೆ ಕೊಡ್ಲಿಕ್ಕೆ ಯಾರೋ ಒಬ್ಬರು ಮೈಯೊಳಗೆ ಪ್ರವೇಶ ಮಾಡಿದ. ಎಲ್ಲಾ ಕಡೆ ಪ್ರವೇಶ ಮಾಡಿದವನೇ, ಅದಕ್ಕೆ ಅವನ ಹೆಸರು ವಿಷ್ಣು ಅಂತ. ವಿಶೇಷವಾಗಿ ಆವೇಶವನ್ನ ಮಾಡಿ, ಈಗ ದೇವರು ಬಂದಾರ ಅಂತಾರಲ್ಲ ಮೈಯೊಳಗೆ, ಹಾಗೆ ಒಬ್ಬರಿನಲ್ಲಿ ಬಂದ.
ಯಾರೋ ಸ್ವಲ್ಪ ಬುದ್ಧಿವಂತರು ಗಟ್ಟಿಮುಟ್ಟಿ ಆದವ್ರ ಹತ್ರ ದೇವ್ರು ಬಂದಾರೆ ಅಂತಂದ್ರೆ ಇವ್ರು ನಾಟಕ ಮಾಡ್ತಾರ ಅಂತ ತಿಳ್ಕೊತಾರೆ ಜನ. ಈಗ ಅದೇ ಒಬ್ಬ ವ್ಯಕ್ತಿಗೆ ಶಕ್ತಿ ಇಲ್ಲ, ಭಕ್ತಿ ಇಲ್ಲ, ಬುದ್ಧಿ ಇಲ್ಲ, ಏನೂ ಇಲ್ಲದ ಅಕುಶಲನಾದ ವ್ಯಕ್ತಿಯಲ್ಲಿ ದೇವರು ಪ್ರವೇಶ ಮಾಡಿ ಕೈಕಾಲಿಗೆ ಶಕ್ತಿ ಇಲ್ಲದ ವ್ಯಕ್ತಿ ಧ್ವಜಸ್ತಂಭವನ್ನು ಏರಿ ಮೇಲೆ ನಿಂತು ಕುಣಿತಾ ಇದು ಶುರು ಮಾಡಿದ್ರೆ ಏನ್ ಮಾಡ್ತಾರೆ? ಓಹೋ, ನಿನ್ನೆ ಮೊನ್ನೆ ಪಾಪ ಈಗೋ ಇನ್ನೊಂದು ತಾಸಿಗೋ ಅನ್ನೋಂಗೆ ಇವನಿದ್ದ, ಅಂಥವನು ಇವತ್ತು ಬಂದು ಅದ್ರ ಮೇಲೆ ಕೂತು ಕುಣಿತಾ ಇದ್ದಾನೆ ಅಂತಂದ್ರೆ ಅರ್ಥ ಏನು? ಅಂದ್ರೆ ಇವನೊಳಗೆ ಯಾರೋ ಪ್ರವೇಶ ಮಾಡಿದ್ದಾರೆ ಅಂತ ಇಷ್ಟು ನಿಶ್ಚಯ ಆಗ್ತದೆ. ಅದನ್ನು ವಿಚಾರ ಮಾಡಿ ದೇವರು ಏನ್ ಮಾಡಿದ ಅಂದ್ರೆ, ಆವಿಷ್ಟವಾನ್ ಅಕುಶಲಂ ಪುರುಷಂ ಪ್ರಕೃತಿಯಿಂದ ಅಕುಶಲ ಶಕ್ತಿ ಇಲ್ಲದ ವ್ಯಕ್ತಿಯಲ್ಲಿ ಆವಿಷ್ಟವಾನ್ ಆವೇಶ ಮಾಡಿದ. ಮಾಡಿ ಏನ್ ಮಾಡಿದ ಅಂದ್ರೆ, ರಂಗಾಂತರೇ ನಟ ಇವಾಖಿಲ ವಿಸ್ಮಯಾತ್ಮ, ಕುಣಿಲಿಕ್ಕೆ ಪ್ರಾರಂಭ ಮಾಡಿದ. ಎಲ್ಲಿ? ಸಣ್ಣ ಜಾಗ, ಕಂಬದ ಮೇಲೆ ಎಷ್ಟು ಜಾಗ ಇರ್ತದೆ, ಆ ಕಂಬದ ಮೇಲೆ ಒಂದು ಕಾಲಿನಲ್ಲಿ ಕಾಲಿಯ ಮರ್ದನ ಕೃಷ್ಣ ಕುಣಿದಂಗೆ ಕುಣಿಲಿಕ್ಕೆ ಶುರು ಮಾಡಿದ. ನಟ, ಒಳ್ಳೆ ಭದ್ರ ನಟನಂತೆ ಕುಣಿತಾ ಇದ್ದಾನೆ ಆ ವ್ಯಕ್ತಿ. ಅದನ್ನು ನೋಡಿ ಎಲ್ಲರಿಗೂ ವಿಶ್ವಾಸ ಆಯ್ತು, ಇವನೊಳಗೆ ದೇವರು ಬಂದಾರ ಗ್ಯಾರಂಟಿ. ಯಾರಾದರೂ ದೇವರು ಬರೋದೆಲ್ಲ ಸುಳ್ಳು ಅಂತ ಬರೀತಿರ್ತಾರೆ ನೋಡ್ರಿ. KN ಮೂರ್ತಿರಾಯರು ಅಂತ ಪುಸ್ತಕ ಬರೆದಾರ, ದೇವರು ಒಂದು ಮನುಷ್ಯನ ಸೃಷ್ಟಿ ಅಂತ. ಆ ಪುಸ್ತಕದೊಳಗೆ ಇವೆಲ್ಲ ಸುಳ್ಳು ಅಂತ ಅವರು ಪ್ರತಿಪಾದನೆ ಮಾಡ್ಯಾರ, ಮೈಸೂರಿನವರು. ಗಾಡ್ ಎ ಮ್ಯಾನ್ಸ್ ಕ್ರಿಯೇಷನ್ ಅಂತ ಒಂದು ಪುಸ್ತಕ, ಅದ್ರೊಳಗೆ ಇದೆಲ್ಲ ಹೇಳ್ತಾರೆ. ಬಟ್ ಇದನ್ನ ನೋಡಿದ್ರೆ ಗೊತ್ತಾಗ್ತದೆ, ಇದನ್ನ ನೋಡಿದ ಜನ ದಾಖಲು ಮಾಡಿದ್ದಿದ್ದು, ಇದು ಸುಮ್ಮನೆ ಕೇಳಿ ಬರೆದದ್ದಲ್ಲ. ಆ ಕಾಲಕ್ಕೆ ಇದ್ದವರು ನಾವು ನೋಡಿವಿ ಹಿಂಗಾಗಿತ್ತು ಅಂತ ಹೇಳ ಅದನ್ನ ಬರೆದಿದ್ದು. ಅದನ್ನ ಹೇಳಿದ ಮೇಲೆ ಆ ವ್ಯಕ್ತಿ ಕುಣಿಯೋದೆಲ್ಲ ಮುಗಿದ ಮೇಲೆ ಎರಡೂ ಕೈ ಮೇಲೆ ಮಾಡಿ ಹೇಳ್ತಾ ಇದ್ದಾನೆ, ಉದ್ಧೃತ ದೌರ್ಭಾಷೆ. ಏನಂತ? ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದಿಹೇತಿ. ಅಚಿರಾತ್ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ರಿ, ಇನ್ನೊಂದು 10-20 ಶ್ಲೋಕ ಅಷ್ಟೊಳಗೇನೆ ವಿಶ್ವಜನೀನ ವೃತ್ತಿ, ವಿಶ್ವಕ್ಕೆ ಹಿತವನ್ನ ಮಾಡುವ ಮಹಾನುಭಾವರೊಬ್ಬರು ಇದೇ ಉಡುಪಿಯ ಕ್ಷೇತ್ರದಲ್ಲಿ ಅವತಾರ ಮಾಡ್ತಾ ಇದ್ದಾರೆ ಅಂತ ಅವನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ, ವಿಶ್ವಜ್ಞ ಅಂತ ಕರೆದ್ರು, ವಿಶ್ವಜನೀನ ಅಂತ ಕರೆದ್ರು, ಭಗವಾನ್ ಅಂತ ಕರೆದ್ರು. ಎಲ್ಲೂ ಕೂಡ ವಾಯುದೇವರು ಅಂತ ಹೇಳಲಿಲ್ಲ, ಮಧ್ವಾಚಾರ್ಯರು ಅಂತ ಹೇಳಲಿಲ್ಲ. ನೀವ್ ಹೆಂಗ್ ಹೇಳ್ತೀರಿ ಇವರೇ ಅವತಾರ ಮಾಡಿದ್ದು, ಆವಾಗ ಅವ್ರು ಹೇಳಿದ್ದು ಇದೇ ವ್ಯಕ್ತಿ ಅಂತ ಹೆಂಗ್ ಹೇಳೋದು, ಹೆಂಗ್ ಗೊತ್ತಾಗ್ಬೇಕು? ಅದಕ್ಕೆ ನಾರಾಯಣ ವ್ಯಾಖ್ಯಾನಕಾರರು ಹೇಳ್ತಾರೆ, ವಿಶ್ವಜ್ಞ ಅಂತಂದ್ರೆ ಅರ್ಥ ಏನು? ಇಡೀ ಜಗತ್ತಿನ ಎಲ್ಲಾ ಪದಾರ್ಥಗಳನ್ನು ಬಲ್ಲವರು ಅಂತ. ಹೆಣ್ಮಗಳಾದ ಮಹಾಲಕ್ಷ್ಮಿ ಅಂತೂ ಅಲ್ಲ, ಯಾಕಂದ್ರೆ ಇಲ್ಲಿ ಹುಟ್ಟವರು ಗಂಡಸರು, ಪುರುಷ ರೂಪದಲ್ಲಿ ಹುಟ್ಟುತ್ತಾ ಇದ್ದಾರೆ. ಇನ್ನು ಸಾಕ್ಷಾತ್ ಪರಮಾತ್ಮಂಕ ಅಲ್ಲ, ಯಾಕಂದ್ರೆ ಅವತಾರ ಮಾಡೋದಿಲ್ಲ. ಇನ್ನು ವಿಶ್ವಜ್ಞರಾದವ್ರು ಯಾರಿದ್ದಾರೆ ವಿಚಾರ ಮಾಡಿ. ಮತ್ತೆ ಹೇಳ್ತಾರೆ ಭಗವಾನ್ ಅಂತಂದ್ರು. ಭಗವಾನ್ ಅಂದ್ರೆ ಏನು? ಷಡ್ಗುಣೈಶ್ವರ್ಯ ಸಂಪನ್ನನಾದವನು ಅಂತ ಅರ್ಥ. ನಿಮಗೆಲ್ಲ ಗೊತ್ತದ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಃ ಶ್ರಿಯ ಜ್ಞಾನ ವಿಜ್ಞಾನ ಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಭಗವಾನ್ ಅಂದ್ರೆ ಇಷ್ಟು 6 ಇರಬೇಕು. ಈ ಎಲ್ಲ ಗುಣಗಳಿಂದ ಕೂಡಿದವರು ಯಾರಿದ್ದಾರೆ, ವಿಶ್ವಜ್ಞರಾದವರು ಯಾರಿದ್ದಾರೆ, ಅದ್ರ ಮುಂದೆ 6ನೇ ಸರ್ಗದೊಳಗೆ ಮಾಡಿ ತೋರಿಸ್ತಾರೆ. ವಿಶ್ವ ಪದಾರ್ಥಾನ್, ವಿಶ್ವ ಶಬ್ದಕ್ಕೆ 100 ಅರ್ಥ ಹೇಳ್ಬಿಡ್ತಾರೆ, ಬರ್ಕೋರಿ ಅಂತ ಹೇಳಿ. ಅದನ್ನ ನಾವು ನೋಡ್ತೀವಿ. ಅಂತಹ ವಿಶ್ವಜ್ಞರಾದ ಭಗವಾನ್ ಅಂತ ಕರೆಸಿಕೊಳ್ಳುವ ವಿಶ್ವಜನೀನರು. ವಿಶ್ವಜನೀನ ಅಂದ್ರೆ ಏನು? ಜಗತ್ತಿಗೆ ಉಪಕಾರ ಮಾಡುವವರು, ಅತ್ಯಂತ ಉಪಕಾರ ಮಾಡುವವರು ಒಬ್ಬರೇ ವಾಯುದೇವರು. ಯಾಕೆ ಹೇಳ್ರಿ? ನಮ್ಮಲ್ಲಿ ಕೂತು ಅವರು ಜಪ ಮಾಡಲಿಲ್ಲ ಅಂದ್ರೆ ನಮ್ಮ ಉಸಿರು ನಿಂತು ಹೋಗ್ತದೆ, ನಾವು ಯಾರೂ ಬದುಕಿರ್ಲಿಕ್ಕೆ ಶಕ್ಯ ಇಲ್ಲ. ಇಷ್ಟು ಕೂತೀವಲ್ಲ ಎಲ್ಲರೂ, ಲಕ್ಷ್ಯ ಎಲ್ಲೇ ಇರಲಿ ನಮ್ಮದು, ವಾಯುದೇವರ ಲಕ್ಷ್ಯ ಮಾತ್ರ ಆ ಜಪದ ಮೇಲೆ ಇರುತ್ತೆ. ಯಾಕೆ ಅಂದ್ರೆ ನಾವು ಬದುಕಬೇಕು. ನಮ್ಮ ಜನೀನತೆ, ವಿಶ್ವಕ್ಕೆ ಹಿತವನ್ನು ಉಂಟು ಮಾಡುವ ಆ ವಾಯುದೇವರೇ ಇಲ್ಲಿ ಅವತಾರ ಮಾಡ್ತಾರೆ ಅನ್ನೋ ನಿಶ್ಚಯ ಆಗೋಯ್ತು. ಅದಕ್ಕೆ ವಿಶ್ವಜನೀನ ಅಂತ ಕರೆದ್ರು. ಈ 3 ವಿಶೇಷಣಗಳಿಂದ ಏನು ಗೊತ್ತಾಯಿತು ಅಂದ್ರೆ, ಬರುವವರು ಬೇರೆ ಯಾರೂ ಅಲ್ಲ, ವಾಯುದೇವರೇ ಅವತಾರ ಮಾಡ್ತಿದ್ದಾರೆ. ಹೀಗೆ ವ್ಯಾಖ್ಯಾನಕಾರರು ಬರೀತಾರೆ ಅಂತ ಆಯ್ತು. ಎಲ್ಲಿ ಅವತಾರ ಮಾಡಬೇಕು ಅಂದ್ರೆ ಅದಕ್ಕೆ ಹೇಳಿದ್ರು, ಒಬ್ಬ ಮಹಾನುಭಾವರಿದ್ದಾರೆ, ದೊಡ್ಡ ಕ್ಷೇತ್ರದಲ್ಲಿದ್ದಾರೆ, ಅವರ ಮನೆಯಲ್ಲಿ ಅವತಾರ ಮಾಡಿದ್ರು ಅಂತ. ಎಲ್ಲಿ ಅದು ಅಂತಂದ್ರೆ, ಸದ್ವೀಪ ವಾರಿನಿಧಿ ಸಪ್ತಕ ಭೂತಧಾತ್ರ್ಯ ಮಧ್ಯೇಪಿ ಕರ್ಮ ಭುವಿ ಭಾರತ ನಾಮಖಂಡೆ. ಇದು ಬಹಳ ವಿಚಾರ ಮಾಡಿ ಬರ್ದಾರ ನೋಡ್ರಿ. ಯಾಕೆ ಬರ್ದಾರ ಗೊತ್ತೇನು? ಎಲ್ಲೋ ಅವತಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಕರ್ಮ ಭೂಮಿ ಅಂದ್ರೆ ಭಾರತ ದೇಶ. ನಿಮಗೆ ಕರ್ಮ ಹುಟ್ಟಬೇಕು ಅಂದ್ರೆ ಭಾರತ ದೇಶದಲ್ಲೇ ಹುಟ್ಟಬೇಕು, ಇನ್ನೆಲ್ಲೂ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ಅದನ್ನ ಸಾಮಾನ್ಯ ಅಂತ ತಗೊಂಡಿವಿ, ಆದ್ರೆ ಅವಾಗೆಲ್ಲ ಬಹಳ ವಿಶೇಷವಾಗಿ ಅದನ್ನು ಪಾಲಿಸ್ತಾ ಇದ್ರು. ಆವಾಗ ಹೇಳ್ತಾರೆ, ಸಪ್ತ ಸಾಗರ ಸಪ್ತ ದ್ವೀಪಗಳು ಅಂತ ಏನಿದೆ, ಅವುಗಳ ಮಧ್ಯದಲ್ಲಿರುವ ಕರ್ಮಭೂಮಿಯಾದ ಭಾರತ ಅನ್ನುವ ಹೆಸರಿನ ಈ ಪ್ರದೇಶದಲ್ಲಿ ಸುವಿಮಲಾನ್ವಯ ಲಬ್ಧ ಜನ್ಮ ಸನ್ಮಧ್ಯ ಗೇಹ ಕುಲ ಮೌಲಿ ಮಣಿದ್ವಿಜೋಭೂತ್.
ಆ ಬ್ರಾಹ್ಮಣರ ಶ್ರೇಷ್ಠರಲ್ಲಿ ಶ್ರೇಷ್ಠರಾದಂತಹ ಮಧ್ಯಗೆ ಭಟ್ಟರು ಅಂತ ಇದ್ರು. ಅವರ ಮಣಿ, ಅವರು ದ್ವಿಜಮಣಿ ಆದವರು ಅವರ ಮನೆಯಲ್ಲಿ ಅಂಥವರು ಒಬ್ರು ಇದ್ರು ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಅವರ ಊರ ಹೆಸರು ಯಾವುದು ಅಂತಲೂ ಬರೀತಾರೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ವೇದಾದ್ರಿ ಸದ್ರಜತ ಪೀಠ ಪುರೇಶ್ವರಾಭ್ಯಾಂ ಗ್ರಾಮೋ ವಿಭೂಷಿತ ತರಹ ಶಿವರೂಪ್ಯ ನಾಮ. ಶಿವರೂಪ್ಯ ಅಂತ, ರೂಪ್ಯ ಅಂದ್ರೆ ಬೆಳ್ಳಿ ಅಂತ ಅರ್ಥ, ಶಿವ ಬೆಳ್ಳಿ ಸೇರಿ ಶಿವಳ್ಳಿ ಅಂತ. ಇದು ಶಿವಳ್ಳಿ ಅನ್ನೋದರ ನಿರ್ವಚನೆ. ಹೀಗಾಗಿ ಇವರು ಹೇಳ್ತಾರೆ ಎಲ್ಲಿ ಹುಟ್ಟಿದ್ರು ಅಂತಂದ್ರೆ ಮಧ್ಯಗೆಯರನ್ನುವರ ಮನೆಯಲ್ಲಿ ಅವರಿಗೆ ವಾಸವಾಗಿದ್ರು. ಅವರು ಇದ್ದದ್ದು ಶಿವಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ಇದ್ರು. ಆ ಶಿವಳ್ಳಿ ಗ್ರಾಮದ ಏನು ಜಾಗದ ಇದು ಅಂತ ನೋಡ್ರಿ, ಲೊಕೇಶನ್ ಕೊಡ್ತಾರೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದನ್ನ ಕೇಳಿದ್ರೆ ಬಹಳ ಸಂತೋಷ ಆಗ್ತದೆ. ರಾಮಾದಿವೇಶಿತ ಹರಿಸ್ವಶ್ರಮ ಉಲಿಮಾಲ ರಾಜದ್ವಿಮಾನ ಗಿರಿಶೋಭಿತ ಮಧ್ಯುವಾಸ. ಈ ಶಿವಳ್ಳಿ ಆದ್ಮೇಲೆ ಅಲ್ಲಿ ಶಿವಳ್ಳಿ ಹತ್ರ ಮೊದಲು ಅವರು ವಿಮಾನಗಿರಿ ಅಂತದ, ಇವತ್ತೆಲ್ಲ ನೀವು ಹೋದವರೆಲ್ಲ ನೋಡಿ ಬಂದಿರ್ತೀರಿ, ದುರ್ಗಾ ಬೆಟ್ಟ ಅಂತ ಕರೀತಾರೆ. ಅಲ್ಲಿ ಒಂದು ಕ್ಷೇತ್ರ ಪಾಜಕ ಅಂತದ್ರ ಹೆಸರು ಅಂತ. ಆ ಪಾಜಕ ಅನ್ನೋದು ಸ್ವಾರಸ್ಯ, ಶಿವಳ್ಳಿ ಅನ್ನೋದು ಸ್ವಾರಸ್ಯ ಅಂತ ಮುಂದೆ ಹೇಳ್ತಾರೆ. ಏನಂತ ಹೇಳ್ತಾರೆ ನೋಡ್ರಿ, ಕ್ಷೇತ್ರಂ ಸ ಪಾಜಕ ಪದಂ ತ್ರಿಕುಲೈಕ ಕೇತು ಕಮ್ಯದ್ದಾತಿ ಸತತಂ ಖಲು ವಿಶ್ವಪಾಜಾತ್. ಈ ಎಲ್ಲ ಕ್ಷೇತ್ರ ಅದಲ್ಲ, ವಾಯುದೇವರ ಈ ಮಧ್ಯಗೆ ಭಟ್ರ ಏನು ಕ್ಷೇತ್ರ ಇದೆ ಇದೆಲ್ಲ, ಇದು ಪರಶುರಾಮ ದೇವರ ಕ್ಷೇತ್ರ ಅಂತ ಕರೀತಾರೆ. ಯಾಕೆಂದ್ರೆ ಇದು ವಿಶ್ವಪಾಜಾತ್. ವಿಶ್ವಪ ಅಂತಂದ್ರೆ ವಿಶ್ವವನ್ನು ಕಾಪಾಡುವವನು ಅಂತ ಅರ್ಥ. ಆ ಭೂಮಿಯನ್ನ ಕಾಪಾಡುವ ದೇವತೆ ಯಾರು ಅಂದ್ರೆ ಅಲ್ಲಿ ಪರಶುರಾಮ ದೇವರು. ಅವನೇ ಅಜ, ಪರಮಾತ್ಮನೇ ಅವನು. ಪರಶುರಾಮ ಅಂದ್ರೆ ಬೇರೆ ಯಾರು ಅಲ್ಲ, ಪರಮಾತ್ಮನೇ ಸಾಕ್ಷಾತ್. ಅವನಿಂದ ಪಾಜನಿಂದ ನೀರನ್ನ ಪಡೆದ ಊರು ಅಂತ. ಪರಶುರಾಮ ದೇವರು 4 ತೀರ್ಥಗಳನ್ನು ನಿರ್ಮಾಣ ಮಾಡಿದ್ರಲ್ಲಿ. ಅದು ಹೇಳ್ತಾರೆ ನೋಡ್ರಿ, ಪರಶು ತೀರ್ಥ, ಧನುಸ್ ತೀರ್ಥ, ಬಾಣ ತೀರ್ಥ, ಗದಾ ತೀರ್ಥ ಅಂತ ಹೇಳಿ 4 ತೀರ್ಥಗಳನ್ನು ನಿರ್ಮಾಣ ಮಾಡಿದ್ರು. ಆ ತೀರ್ಥಗಳು ಅಂದ್ರೇನು? ನೀರು. ಆ ನೀರನ್ನು ಒದಗಿಸಿ ಕೊಟ್ಟವರು. ನಮ್ಮಲ್ಲಿ ಪಾಪ ಯಾರೋ ಪಾಪ ನೀರಿನ ಪೈಪ್ಲೈನ್ ಹಾಕ್ಸಿದ್ರೆ ಅವ್ರು ಬೋರ್ಡ್ ಹಾಕ್ಸಿರ್ತಾರೆ ಹೆಸರು ಹಾಕಿ, ಇಂಥವರು ಇಲ್ಲಿ ನೀರು ಒದಗಿಸಿ ಕೊಟ್ಟರು ಅಂತ ಹೇಳಿ. ಇದು ಸಾಕ್ಷಾತ್ ಪರಶುರಾಮ ದೇವರೇ 4 ತೀರ್ಥಗಳನ್ನು ನಿರ್ಮಾಣ ಮಾಡಿದ ಊರು ಪಾಜಕ ಅಂತ. ಅದಕ್ಕೆ ಅದರ ಹೆಸರು ಪಾಜಕ. ಕ ಅಂದ್ರೆ ನೀರು, ಪಾಜ ಅಂದ್ರೆ ಪರಶುರಾಮ ದೇವರು. ಪರಶುರಾಮ ದೇವರು ಕೊಟ್ಟ ನೀರಿನಿಂದ ಏನು ಶ್ರೇಷ್ಠವಾದ ಊರು ಅಂತ ಅರ್ಥ ಪಾಜಕ ಅಂತ. ಇನ್ನೊಂದು ಅರ್ಥ ಹೇಳ್ತಾರೆ, ಇದನ್ನ ಯಾಕೆ ನೀವು ವಾಯುದೇವ್ರನ್ನ ಬಿಟ್ಟುಬಿಟ್ರಿ? ಇದ್ರೊಳಗೆ ಪಾಜಕಕ್ಕೂ ವಾಯುದೇವರಿಗೆ ಎಷ್ಟು ಸಂಬಂಧ? ನಾವು ಹೋಗೋದೇ ಹನುಮಪ್ಪನಿಗೋಸ್ಕರ, ಮಧ್ವಾಚಾರ್ಯರಿಗೋಸ್ಕರ. ಅದಕ್ಕೆ ಹೇಳಿದ್ರು ವಿಶ್ವಪ ಅನ್ನುವಲ್ಲಿ ನಿಲ್ಲಿಸ್ಬಿಡ್ರಿ. ಪ ಅಂತಂದ್ರೆ ಪರಶುರಾಮ ದೇವರು. ಈಗ ದೊಡ್ಡ ಹೆಸರು ಹೇಳುವಾಗ ಸ್ವಲ್ಪ ಹೇಳ್ಬಿಡ್ತಾರೆ ನೋಡಿ. ಈಗ ಯಾರೋ ಒಬ್ರು ಪಾಪ ಗುರುರಾವ್ ಅಂತಿದ್ರೆ ಗುರು ಅಂತ ಅಂದ್ಬಿಡ್ತಾರೆ. ಹಾಗೆ ಪರಶುರಾಮ ಅನ್ನೋದು ಜಸ್ಟ್ ಪ ತಗೊಂಡ್ಬಿಡ್ರಿ. ಅಜ ಅಂತಂದ್ರೆ ಯಾರು? ಬ್ರಹ್ಮದೇವರು. ಭಾವಿ ಬ್ರಹ್ಮರು ಅಂದ್ರೆ ಇವರೇ ಮಧ್ವಾಚಾರ್ಯರೇ. ಹಿಂಗಾಗಿ ಪ ಪ್ಲಸ್ ಅಜ ಅಂದ್ರೆ ಪರಶುರಾಮ ದೇವರು ಮತ್ತು ಆಚಾರ್ಯರು ಇಬ್ಬರೂ ನೀರು ಒದಗಿಸಿ ಕೊಟ್ಟಿದ್ದಾರೆ. ಅಲ್ಲ, ಪರಶುರಾಮ ದೇವರು 4 ತೀರ್ಥ ನಿರ್ಮಾಣ ಮಾಡಿದ್ರು. ಇವರು ಯಾವ ತೀರ್ಥ ನಿರ್ಮಾಣ ಮಾಡಿದ್ರು? ವಾಸುದೇವ ತೀರ್ಥ. ನಿಮ್ಗೆಲ್ಲ ಗೊತ್ತಿದೆ, ಪ್ರಸಿದ್ಧವಾದ ವಾಸುದೇವ ತೀರ್ಥವನ್ನು ಆಚಾರ್ಯ ನಿರ್ಮಾಣ ಮಾಡಿದ್ರು. ಹೀಗಾಗಿ 4 ಪರಶುರಾಮ ದೇವರ ತೀರ್ಥ, 1 ವಾಸುದೇವ ತೀರ್ಥ, ಇವೆಲ್ಲ ಸೇರಿಕೊಂಡು ಅದರ ಹೆಸರು ಪಾಜಕ ಅಂತ. ಒಂದು ಪಾಜಕದ ಕ್ಷೇತ್ರವು ಅಲ್ಲಿತ್ತು ಅಂತ ಹೇಳಿ. ಮೂಲ ಭೂಮಿ ಆದದ್ದು ಶಿವಳ್ಳಿ. ಅದಕ್ಕೆ ಅವರು ಶಿವಳ್ಳಿ ಬ್ರಾಹ್ಮಣರು ಅಂತ ಅವ್ರನ್ನ ಕರೀತಾರೆ ಕೆಲವು ಕಡೆ. ಹಾಗಾಗಿ ಶಿವಳ್ಳಿ ಅನ್ನೋದು ಅವರ ಮೂಲ ಭೂಮಿ. ಅವರು ಹೆಚ್ಚು ವಾಸ ಮಾಡಿದ್ದು ಈ ಪಾಜಕ ಕ್ಷೇತ್ರದಲ್ಲಿ. ಮುಂದೆ ಇಷ್ಟೆಲ್ಲವನ್ನು ಹೇಳಿದ ಮೇಲೆ ಶ್ರೇಷ್ಠರಾದ ಬ್ರಾಹ್ಮಣರಿದ್ದಾರೆ. ಬ್ರಾಹ್ಮಣರು ಪಾಪ ಇನ್ನೂ ಮದುವೆ ಆಗಿಲ್ಲ ಅಂದ್ರೆ ಮೊದಲನೇ ಕೆಲಸ ಮದುವೆ ಆಗ್ತದೆ. ಒಳ್ಳೆಯ ಬ್ರಾಹ್ಮಣರು ಇನ್ನೊಬ್ಬರು ಬ್ರಾಹ್ಮಣೋತ್ತಮರು ಬಂದು ಇಂಥ ಒಳ್ಳೆಯ ಕುಮಾರ ಎಲ್ಲಿ ಸಿಗ್ತಾರೆ ಅಂತ ಹೇಳಿ ಆ ಮಧ್ಯಗೆ ಭಟ್ಟರಿಗೆ ಮದುವೆ ಮಾಡಿ ಕೊಡ್ತಾರೆ. ಅರ್ಥಂ ಕಮಪ್ಯನವಮಂ ಪುರುಷಾರ್ಥ ಹೇತುಂ ಪುಂಸಾಂ ಪ್ರದಾತು ಉಚಿತ ಸ್ವರೂಪಾಂ ಕನ್ಯಾಂ ಸುವರ್ಣ ಲಸಿತಾಮಿವ ವೇದ ವಿದ್ಯಾಂ ಜಗ್ರಾಹ ವಿಪ್ರವೃಷಭ ಪ್ರತಿಪಾದಿತಾಂ ಸಹ. ವಿಪ್ರವೃಷಭರು ಶ್ರೇಷ್ಠರಾದ ಬ್ರಾಹ್ಮಣರು ಗೊತ್ತು ಮಾಡಿಕೊಟ್ಟ ಮದುವೆ ಎಷ್ಟು ಶ್ರೇಷ್ಠವಾಗಿ ಫಲಕಾರಿ ಆಗ್ತದೆ ನೋಡಿ. ಇದು ಕೂಡ ಇದರ ಸಂದೇಶ ಅಂತ ಹೇಳ್ತಾರೆ. ಬೇರೆ ಮದುವೆಗಳು ಫಲಕಾರಿ ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಆದರೆ ವಿಪ್ರವೃಷಭರು, ವೃಷಭ ಅಂದ್ರೆ ಶ್ರೇಷ್ಠ ಅಂತ, ವಿಪ್ರಶ್ರೇಷ್ಠರು ಹುಡುಕಿಕೊಂಡು ಬಂದು ಹೇಳಿ ಇಂಥ ಮದುವೆಯನ್ನ ಮಾಡಿಕೊಳ್ಳ್ರಿ ಶುದ್ಧ ಇದು ಅಂತ ಹೇಳಿದಾಗ ಅದರ ವಿಶೇಷತೆ ಹೆಚ್ಚಿರ್ತದೆ. ಇದು ಅಂತಹದ್ದೇ ಒಂದು ಪ್ರಸಂಗ. ಇಲ್ಲಿ ಅಂತೂ ಬಹಳ ದೊಡ್ಡ ವಿಶೇಷತೆ ಇದೆ. ಯಾಕೆ ಅಂತಂದ್ರೆ ಅನವಮಂ ಪುರುಷಾರ್ಥ ಹೇತು, ಒಂದೂ ದೋಷ ಇಲ್ಲದ ಪುರುಷಾರ್ಥವನ್ನ ಕೊಡಲಿಕ್ಕೆ ಈ ಕನ್ಯೆಯನ್ನ ಮದುವೆ ಮಾಡಿಕೊಂಡ್ರು ಅಂತ. ಪುರುಷಾರ್ಥಕ್ಕಾಗಿ ಕನ್ಯೆಯನ್ನು ಮಾಡಿಕೊಂಡ್ರು. ಮದುವೆ ಆಗೋದು ಕೇವಲ ನಮ್ಮ ಸುಖಕ್ಕಾಗಿ ಅಲ್ಲ.
ಕದಾಪಿ ಅಲ್ಲೇ ಅಲ್ಲ ಅಂತ. ಅದು ಇರೋದೇ ಧರ್ಮಕ್ಕಾಗಿ ಮದುವೆ. ನೀವೆಲ್ಲ ಪ್ರಿಯವ್ರತರ ಕಥೆಯನ್ನ ಕೇಳ್ತಿರಲ್ಲ, ಮದುವೆ ಆಗೋದೇ ಇಲ್ಲ ಅಂತ ಪ್ರಿಯವ್ರತರ ಹಠ ಹಿಡಿದ್ಬಿಟ್ಟು. ಪ್ರಿಯವ್ರತ ರಾಜರು ಹಠ ಹಿಡಿದ್ರೆ ಪಂಚಮ ಸ್ಕಂದದೊಳಗೆ ಬ್ರಹ್ಮದೇವರು ಬಂದು ಹೇಳಬೇಕಾಯ್ತು. ಸಾಕ್ಷಾತ್ ಅವರ ಅಜ್ಜ ಬ್ರಹ್ಮದೇವರು ಬಂದು ಹಂಗೆ ಮಾಡಬೇಡಪ್ಪ, ಮದುವೆ ಮಾಡ್ಕೋಬೇಕು, ಮದುವೆ ಒಲ್ಲೆ ಅನ್ಬಾರದು ಮಕ್ಕಳು, ಅದಕ್ಕಾಗಿ ಮದುವೆ ಅವಶ್ಯವಾಗಿ ಮಾಡಿಕೊಂಡು ನಿಮ್ಮ ಯೋಗ್ಯತೆ ಮದುವೆನೂ ಮಾಡ್ಕೊಳ್ಳೋದಿದೆ, ಜಗತ್ತನ್ನು ಪಾಲನೆ ಮಾಡೋದಿದೆ, ಅದಕ್ಕಾಗಿ ನೀವು ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡಲೇಬೇಕು ಅಂತ ಹೇಳ್ತಾರೆ. ಹಾಗೆ ಇಲ್ಲಿಯೂ ಕೂಡ ವಿಪ್ರ ವೃಷಭರಿಂದ ಕೊಟ್ಟಂತಹ ಆ ಕನ್ಯೆಯನ್ನ ಪುರುಷಾರ್ಥಕ್ಕಾಗಿ ಅವರು ಮದುವೆ ಮಾಡಿಕೊಂಡ್ರು. ಹೇಗೆ ಅಂದ್ರೆ ಪುರುಷಾರ್ಥವನ್ನು ಕೊಡ್ತದೆ ಅಂತ ವೇದ ವಿದ್ಯೆಯನ್ನ ಹೇಗೆ ಸ್ವೀಕಾರ ಮಾಡ್ತಾರೆ. ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳಿ ಕೈಯೊಳಗೆ ಸಮಿತ್ತನ್ನು ಹಿಡ್ಕೊಂಡು ಒಬ್ಬ ಗುರುಗಳ ಹತ್ರ ಹೋಗಿ ವೇದ ವಿದ್ಯೆಯನ್ನು ಕಲಿಬೇಕು ಅಂತ ಹೇಗೆ ಹಾಗೆ ಇಲ್ಲಿ ವೇದ ವಿದ್ಯೆಯನ್ನ ಸ್ವೀಕಾರ ಮಾಡುವ ಬ್ರಾಹ್ಮಣನಂತೆ ಪುರುಷಾರ್ಥವನ್ನು ಕೊಡುವ ಆ ಹೆಣ್ಣು ಮಗಳನ್ನು ಮದುವೆ ಆದರು ಅಂತ. ಮಧ್ಯಗೆ ಭಟ್ಟರು ಶುದ್ಧ ಕರ್ಣರು ಅಂತ. ಶುದ್ಧ ಕರ್ಣರು ಅಂದ್ರೇನು? ಬಹಳ ಶುದ್ಧ ಆಚಾರ ಸಂಪನ್ನರು. ಒಬ್ಬ ವ್ಯಕ್ತಿ ಒಂದು ದೊಡ್ಡ ಕಾರ್ಯಕ್ಕೆ ಅಣುಯಾಗಬೇಕಾದ್ರೆ ಏನಿರಬೇಕು ತಯಾರಿ ಅಂತ ಅನ್ನೋದನ್ನ ನೋಡ್ಬೇಕಂದ್ರೆ ಮಧ್ಯಗೆ ಭಟ್ಟರು ನೋಡ್ಬೇಕು. ಪೂರ್ಣ ತಯಾರಿನೇ. ಮುಂದಿನ ಎಲ್ಲ 10-15 ಶ್ಲೋಕಗಳಲ್ಲಿ ಮಧ್ಯಗೆ ಭಟ್ಟರು ಮಾಡಿದ ದೊಡ್ಡ ಸಾಧನೆಯನ್ನು ಹೇಳ್ತಾರೆ. ಆ ಹೆಣ್ಣು ಮಗಳ ಜೊತೆಗೆ ಹೇಗಿದ್ರು ಅವರು ಅಂತಂದ್ರೆ, ಹೇಗೆ ಸಂಸಾರ ಮಾಡಿದ್ರು ಅಂತ ಆ ಸಂಸಾರವನ್ನು ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯ. ಹೇಗೆ ಅಂದ್ರೆ, ರೇಮೇಚ್ಛಯೋಪನಿಷದೇವ ಮಹಾವಿವೇಕೋ ಭಕ್ತ್ಯೇವ ಶುದ್ಧ ಕರ್ಣ ಪರಮಶ್ರಿತಾಲಂ ಮಿಥ್ಯಾಭಿಮಾನರಹಿತ ಪರಯೇವ ಮುಕ್ತ್ಯ ಸ್ವಾನಂದ ಸಂತತಿ ಕೃತ ಸತಯಾ ದ್ವಿಜೇಂದ್ರ. ಒಬ್ಬ ಮಹಾವಿವೇಕಿಯಾದವನು ಈ ಉಪನಿಷತ್ತನ್ನು ತೆಗೆದುಕೊಂಡು ಅಧ್ಯಯನ ಮಾಡುವಾಗ ಎಷ್ಟು ಸುಂದರವಾಗಿ ಅದ್ರ ಜೊತೆ ವ್ಯವಹಾರ ಮಾಡ್ತಾನೆ. ಅಧ್ಯಯನ ಮಾಡೋದು, ನೋಟ್ಸ್ ಮಾಡೋದೇನು, ತಯಾರಿ ಮಾಡೋದೇನು, ಅಷ್ಟು ಪ್ರೀತಿ ಇರ್ತದೆ ಆ ಗ್ರಂಥದ ಮೇಲೆ ವಿವೇಕಿಯಾದವನಿಗೆ. ಜ್ಞಾನದ ಸಂಪಾದನೆಗೆ ಇಚ್ಛೆ ಇದ್ದವನು ಅದನ್ನು ಹೇಗೆ ಪಡಿತಾನೋ ಹಾಗೆ ಶುದ್ಧ ಕರ್ಣ ಪರಮಶ್ರಿತಾಲಂ ಭಕ್ತ್ಯೈವ, ಭಕ್ತಿಯಿಂದ ಮಹಾಭಕ್ತಿಯಿಂದ ಪರಮಾತ್ಮನನ್ನು ಹೇಗೆ ಒಬ್ಬ ಭಕ್ತ ಒಲಿಸಿಕೊಳ್ತಾನೋ ಹಾಗೆ, ಮತ್ತು ಮಿಥ್ಯಾಭಿಮಾನವನ್ನ ಬಿಟ್ಟಂತಹ, ದೇಹದ ಮೇಲೆ ಅಭಿಮಾನ, ವಿಚಿತ್ರವಾದ ಅಭಿಮಾನ ಇರ್ತದೆ, ಅದನ್ನೆಲ್ಲವನ್ನು ತ್ಯಾಗ ಮಾಡಿದ ಒಬ್ಬ ವ್ಯಕ್ತಿ ಮೋಕ್ಷವನ್ನ ಹೇಗೆ ಪಡಿತಾನೋ ಹಾಗೆ ಆ ವೇದವತಿ ಅನ್ನುವ ಯಾವ ಕನ್ಯೆ ಇದ್ದಾಳೆ ಅವಳನ್ನ ಅವರು ಸ್ವೀಕಾರ ಮಾಡಿದರು ಅಂತ. ಅಂದ್ರೆ ಅವಳ ಜೊತೆ ಸಂಸಾರ ಮಾಡಿದ್ರು ಅಂತ ಹೇಳ್ಬೇಕಾಗಿದೆ ಅಷ್ಟೇ, ಇನ್ನೇನಿಲ್ಲ. ಆದ್ರೆ ಸಂಸಾರಕ್ಕೆ ಅಷ್ಟು ಎತ್ತರದ ಸ್ತರವನ್ನು ಕೊಟ್ಟಿದ್ದ. ಯಾಕೆ ಅಂದ್ರೆ ಅದರಿಂದ ಆಗ್ಬೇಕಾದದ್ದು ಪುರುಷಾರ್ಥಪ್ರದವಾದ ಸಾಕ್ಷಾತ್ ಆಚಾರ್ಯರ ಅವತಾರ ಅಂತ. ಅದಕ್ಕಾಗಿ ಹೀಗಾಯಿತು ಅಂತ ಹೇಳಿದ್ರು. ಇಷ್ಟು ದೊಡ್ಡಸ್ತಿಕೆ ಅವರಿಗೆ ಇದ್ದದ್ದಕ್ಕೆ ಅವರಿಗೊಂದು ಹೆಸರಿತ್ತು ಅಂತ. ಮಧ್ಯಗೇಹ ಅನ್ನುವ ಕುಲ ಅವರದು. ನಡಿಲ್ಲಾಯ ಅಂತ ಕರೀತಾರೆ, ಅಪಭ್ರಷ್ಟ ಭಾಷಾ ಅಂತ ಬರೀತಾರೆ. ಭಾವಪ್ರಕಾಶಿಕ ಅಂತದಲ್ಲ ಹೇಳಿದ ನಾರಾಯಣ ಪಂಡಿತಾಚಾರ್ಯ ಒಂದು ವ್ಯಾಖ್ಯಾನ ಬರೆದಾರ. ಅದರೊಳಗೆ ಹೇಳ್ತಾರೆ ನಡಿಲ್ಲಾಯ ಇತಿ ಅಪಭ್ರಷ್ಟ ಭಾಷಾಯಾಮ್ ಅಂತ. ನಡಿಲ್ಲಾಯ ಅಂತ ಅಡ್ರೆಸ್ ಅವ್ರದ್ದು. ಆ ಅಡ್ರೆಸ್ನೊಳಗೆ ಇವರಿದ್ರು. ಇವರ ಹೆಸರನ್ನ ಇಲ್ಲಿ ವಿಶೇಷವಾಗಿ ಹೇಳಿಲ್ಲ, ಆದ್ರೆ ಅವ್ರಿಗೆ ಜನ ಎಲ್ಲ ಕರೀತಿದ್ದು ಭಟ್ಟ ಭಟ್ಟ ಅಂತ ಕರೀತಿದ್ರು. ಅದಕ್ಕಾಗಿ ಅವರಿಗೆ ಮಧ್ಯಗೆ ಭಟ್ಟರು ಅಂತ. ನಮ್ಮಲ್ಲಿ ಭಟ್ಟರು ಅಂದ್ರೆ ಅಡಿಗೆ ಮಾಡುವರು ಅಂತ ನಾವು ತಿಳ್ಕೊಂಡೇವೆ. ಇಲ್ಲ, ಹಿಂದಿನ ಕಾಲಕ್ಕೆ ಭಟ್ಟ ಅಂತ ಅನ್ನೋದನ್ನ ಬಹಳ ಆರಿಸಿ ವಿಚಾರ ಮಾಡಿ ಒಬ್ಬರನ್ನು ಕರಿತಾ ಇತ್ತು. ಇಡೀ ಒಂದು ಪ್ರಾಂತಕ್ಕೆ ಒಬ್ರು ಭಟ್ರು ಇರ್ತಾ ಇತ್ತು. ಮಹಾಜ್ಞಾನಿಗಳಿದ್ರೆ ಅವ್ರನ್ನ ಭಟ್ಟ ಅಂತ ಕರೀತಾರೆ. ಮುಂದೆ ಪದ್ಮನಾಭ ತೀರ್ಥರು ಅಂತ ಆಗುವ ಶೋಭನ ಭಟ್ಟರು ಅಂತ ಯಾರನ್ನು ನೋಡ್ತೀವಿ ಹಾಗೆ ಅವ್ರು ಭಟ್ಟರು ಅಂದ್ರೆ ಒಬ್ರೆ, ಭಟ್ಟಾರಕರು ಅಂತ ಕರೀತಾರೆ. ಹಾಗೆ ಆ ದೊಡ್ಡಸ್ತಿಕೆ ಅವರಲ್ಲಿ ಇದ್ದದ್ದಕ್ಕಾಗಿ ನಿಜ ಧರ್ಮರತಃ, ತಮ್ಮ ತಮ್ಮ ಧರ್ಮಗಳಲ್ಲಿ ವಿಶೇಷವಾಗಿ ರತರಾಗಿ ಜಗತ್ತಿಗೆಲ್ಲ ಭಾರತ ಪುರಾಣಗಳನ್ನ ವಿಶೇಷವಾಗಿ ಉಪದೇಶ ಮಾಡ್ತಾ ಇದ್ರು ಈ ಮಧ್ಯಗೆ ಭಟ್ಟರು. ಅದಕ್ಕಾಗಿ ಜನರು ಅವರನ್ನ ಎಂ ಭಟ್ಟ ಇತ್ಯಭಿವದಂತಿ ಜನಾ ವಿನೀತಂ, ಭಟ್ಟ ಅಂತ ಕರಿತಾ ಇದ್ರು. ಅವರು ಪ್ರವಚನ ಹೆಂಗ್ ಮಾಡ್ತಾ ಇದ್ರು ಅಂದ್ರೆ ನಮ್ಮಂಗೆ ಸಾಧಾರಣ ಪ್ರವಚನ ಅಲ್ಲ. ಅವರು ಮಾಡ್ತಿದ್ದ ಪ್ರವಚನ ಎಷ್ಟಿತ್ತು ಅಂತಂದ್ರೆ, ಸಾಮಾನ್ಯ ಜನರಿಗಂತೂ ಸಂತೋಷ ಆಗೇ ಆಗ್ತಿತ್ತು, ದೇವತೆಗಳಿಗೂ ಸಂತೋಷ ಆಗ್ತಿತ್ತು. ಅಲ್ಲ, ದೇವತೆಗಳಿಗೆ ಸಂತೋಷ ಆಯ್ತು ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ, ಅವ್ರು ಹೇಳ್ತಾರೆ ದೇವತೆಗಳು ಪಕ್ಕದೊಳಗೆ ಇದ್ರು. ಅನಂತೇಶ್ವರ ಇದ್ದಾನಲ್ಲ, ಅನಂತೇಶ್ವರನ ಪೂಜೆಗೆ ಅಂತ ದೇವತೆಗಳು ಬರ್ತಾ ಇದ್ರು. ಇಲ್ಲಿ ಮತ್ತೆ ಮಧ್ಯಗೆ ಭಟ್ಟರ ಪ್ರವಚನಕ್ಕೆ ಅಂತ ಜನ ಬರ್ತಾ ಇದ್ರು. ಜನರಿಗಂತೂ ಸಂತೋಷನೇ. ಅಲ್ಲಿ ಅನಂತೇಶ್ವರನ ಗುಡಿಯಲ್ಲಿ ವಾದ್ಯ ಕೇಳಿಸ್ತಾ ಇತ್ತಂತ ಇವರು ಪ್ರವಚನ ಮಾಡಿದ್ರು. ಯಾಕೆ ಅಂದ್ರೆ ಅವರು ಸಂತುಷ್ಟರಾದ್ರು ಅಂತ ಗೊತ್ತಾಗ್ತದೆ. ಹೀಗೆ ಸೂಚನೆ ಆಗ್ತಿತ್ತಂತ ದೇವತೆಗಳು ಸಂತುಷ್ಟರಾಗಿದ್ದಾರೆ ಅಂತ. ಅದು ಹೇಳ್ತಾರೆ ನೋಡ್ರಿ, ಗೋವಿಂದ ಸುಂದರ ಕಥಾ ಸುಧಯಾಸನ್ ಋಣಾಂ ಆನಂದಯನ್ನಖಿಲ ಕೇವಲಮಿಂದ್ರಿಯಾಣಿ ಕಿಂತು ಪ್ರಭೋ ರಜತ ಪೀಠ ಪುರೇ ಪದಾಬ್ಜಂ
ಶ್ರೀವಲ್ಲಭಸ್ಯ ಭಜತಾಂ ಅಪಿ ದೈವತಾನಾಂ. ದೇವತೆಗಳಿಗೆ ಕೂಡ ಬಹಳ ಸಂತೋಷ ಆಯಿತು ಅಂತಹ ಭಟ್ಟರ ಪ್ರವಚನ. ಇಷ್ಟೆಲ್ಲ ಪ್ರವಚನ ಮಾಡಿದರು, ಇಷ್ಟೆಲ್ಲ ನಡೀತು. ಆದರೂ ಕಲಿಯುಗದ ಪ್ರಭಾವ ಹೆಂಗಿದೆ ನೋಡಿ. ಅವರನ್ನು ಬಿಡ್ಲಿಲ್ಲ ಬಾಧೆಯನ್ನು. ಏನು ಬಾಧೆ? ಅವರಿಗೂ ಕೂಡ ಒಂದು ಕ್ಷಣ ಆಚೆ ಈಚೆ ಆಯ್ತು. ಯಾಕೆಂದ್ರೆ ಜಗತ್ತೆಲ್ಲ ಇವತ್ತು ಪಾಲಿಸ್ತಾ ಇರೋದು ಮಾಯಾವಾದವನ್ನ. ಆ ಮಾಯಾವಾದ ಒಂದು ಕಡೆಗೆ, ಇವರು ಪ್ರವಚನ ಮಾಡುವುದು ಇನ್ನೊಂದು ಕಡೆಗೆ. ಈ ಎರಡರ ಘರ್ಷಣೆ ಅದಲ್ಲ. ನಾವಂತೀವಿ ದೇಹದ ಮತ್ತೆ ಘರ್ಷಣೆಗಿಂತ ಮನಸ್ಸಿನ ಘರ್ಷಣೆ ಬಹಳ ಕೆಟ್ಟದ್ದು. ಮನಸ್ಸಿನೊಳಗೆ ವೈಚಾರಿಕ ಘರ್ಷಣೆ ಅವರಿಗೂ ಆಯ್ತಂತೆ. ಒಂದು ಕ್ಷಣ ಅವರಿಗೂ ಅನಿಸ್ತು, ಏನಿದು ಅತಿ ಸಂಶಯಾಲುಹು ಅಂತ ಹೇಳ್ತಾರೆ ನೋಡ್ರಿ. ಇತ್ತಂ ಹರೇರ್ ಗುಣ ಕಥಾ ಸುಧಯ ಸುತೃಪ್ತ. ಅವರಿಗೇನೋ ಸಂತೋಷ ಇತ್ತು, ನಾವಿಷ್ಟು ಅಧ್ಯಯನ ಮಾಡಿದ್ದೀವಿ, ಇದು ಅನೂಚಾನವಾಗಿ ಬಂದ ಅನಾದಿ ಸತ್ಸಂಪ್ರದಾಯ ಪ್ರಾಪ್ತವಾದ ವಿಚಾರ, ವಿಷ್ಣು ಸರ್ವೋತ್ತಮತ್ವ ಅನ್ನೋದು ಸಿದ್ಧ ಅಂತ ಅವ್ರಿಗಿತ್ತು. ಆದರೂ ಕೂಡ ನೈರ್ಗುಣ್ಯವಾದಿಷು ಜನೇಶ್ವಪಿ ಸಾಗ್ರಹೇಶು, ಆಗ್ರಹ ಅತಿಯಾಗಿ ಮಾಡಿದಾಗ ಒಂದೊಂದ್ಸಲ ಜೋರ್ ಮಾತಾಡೋರು ಖರೆ ಅಂತ ಅನಿಸ್ತದೆ ನೋಡಿ. ನೀವು ನೋಡ್ರಿ, ಬೇಕಾದ್ರೆ ಇಬ್ರು ಜಗಳಾಡುವಾಗ ಯಾರು ಬಾಯಿ ಜೋರಾಗ್ತದೋ ಅವರು ವಿನ್ ಅಂತ ವಿನ್ನರ್. ಹಾಗೆ ಆಗ್ರಹ ಬಹಳ ಮಾಡಿ 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 ಹೇಳ್ತಾ ಇದ್ರು ಜನ. ನೋಡಿ, ಮಾಯಾವಾದದ ವಿಚಾರವನ್ನ ಒಂದ್ಸಲ ನಾ ಯಾಕೆ ಅರ್ಥ ಮಾಡ್ಕೊಳ್ಬಾರ್ದು ಅಂತ ಒಂದು ಸಂದೇಹ ಬಂತಂತವ್ರಿಗೆ. ಹೇಳ್ತಾರೆ, ಏನು ತತ್ವೇ ಸ ಕಾಲ ಚಲಧೀ ಅತಿ ಸಂಶಯಾಲುಹು ಧೀಮಾಂಧಿಯಾ ಶ್ರವಣ ಶೋಧಿತಯಾ ಪ್ರದಧ್ಯವು. ಏನ್ ಮಾಡ್ಬೇಕು? ಅವಾಗ ಅವ್ರು ಮತ್ತೆ ನೆನಪು ಮಾಡಿಕೊಂಡ್ರು, ನಮ್ಮ ಗುರುಗಳು ಏನು ಅಧ್ಯಯನ ಮಾಡಿ ಏನು ಉಪದೇಶ ಮಾಡಿದ್ರು ಅದನ್ನ ನೆನಪು ಮಾಡಿಕೊಂಡು ಮತ್ತೆ ತಮ್ಮ ಬುದ್ಧಿಯನ್ನು ತೊಳಿತಾ ಇದ್ರಂತೆ, ಸ್ವಚ್ಛ ಮಾಡ್ತಾ ಇದ್ರು. ನಾವು ಕೂಡ ಎಷ್ಟೋ ಬಾರಿ ಹಂಗಾಗ್ತದೆ. ಇಲ್ಲಿ ಕೂತಿರ್ತೀವಿ, ಆಚಾರ್ಯರ ಮಹಿಮಾ ಕೇಳಿದ್ಮೇಲೆ ಬಹಳ ಸಂತೋಷ ಆಗ್ತದೆ, ಶಾಸ್ತ್ರಗಳ ಮೇಲೆ ವಿಶೇಷ ಪ್ರೀತಿ ಬರ್ತದೆ, ಎಲ್ಲ ಆಗ್ತದೆ. ಮನೆಗೆ ಹೋದ್ಮೇಲೆ ಇನ್ಯಾರೋ ಯಾವುದೋ ಲೌಕಿಕ ವಿಚಾರ ಹೇಳಿದಾಗ ಇಷ್ಟೇ ಸತ್ಯ ಇರಬೇಕು, ಎಲ್ಲ ಎಲ್ಲಿ ಸತ್ಯನೋ, ಯಾರು ಕಂಡಿದ್ದಾರೋ ಸ್ವರ್ಗ ಪುಣ್ಯ ನರಕ ಅಂತೆಲ್ಲ ಅಂತ ಅನಿಸ್ತದೆ. ಅವಾಗ ಮತ್ತೆ ನೆನಪು ಮಾಡ್ಕೊಳ್ಬೇಕು, ಓಹೋ ಪಾಠದಲ್ಲಿ ಹಿಂಗೆ ಹೇಳಿದ್ರು, ಪ್ರವಚನದಲ್ಲಿ ಹಿಂಗೆ ಹೇಳಿದ್ರು, ಹಂಗೆ ಅನ್ಕೊಳ್ಬಾರ್ದು. ನಾವು ಹಿಂಗೆ ಅನಿಸೋದೇ ಸ್ವಾಭಾವಿಕ ಈ ಕಲಿಯುಗಕ್ಕೆ ಅಂತ ಅನ್ಕೊಳ್ಬೇಕು. ಇದಕ್ಕೆ ಪ್ರಕ್ಷಾಳನ ಏನ್ ಕರೀತಾರೆ. ಇವತ್ತು ಕಸ ತೆಗೆದ್ವಿ ಅಂತ ನಾವು ಬಿಟ್ಟು ಬಿಡೋದಿಲ್ಲ, ಮತ್ತೆ ಸಾಯಂಕಾಲ ಕಸ, ನಾಳೆ ಬೆಳಗ್ಗೆ ಕಸ ಬೀಳ್ತಾನೆ ಇರ್ತದೆ. ಹಾಗೆ ಇದಕ್ಕೆ ಯಾರೂ ಹೊರತಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಮದ್ದಿಗೆ ಭಟ್ರು. ಅವರಿಗೂ ಕೂಡ ಕದಾಚಿತ್ ಒಂಚೂರು ಸಂಶಯ ಬಂತು. ಸಂಶಯ ಬಂದಾಗ ಅದನ್ನ ಮತ್ತೆ ತಮ್ಮ ಶ್ರವಣ ಶೋಧಿತಯ, ಯಾವುದನ್ನ ಹಿಂದೆ ಅನುಚಾನವಾಗಿ ಕೇಳ್ಕೊಂಡು ಬಂದಿದ್ರೋ ಆ ತಿಳುವಳಿಕೆಯಿಂದ ಅದನ್ನ ಮತ್ತೆ ಸ್ವಚ್ಛ ಮಾಡ್ಕೊಂಡ ಮೇಲೆ ವಿಚಾರ ಮಾಡಿದ್ರು, ಇದು ಹಿಂಗಾದ್ರೆ ಸರಿ ಆಗೋದಿಲ್ಲ. ಯಾಕೆ ಅಂದ್ರೆ ಇದನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತ ಒಬ್ಬ ಒಳ್ಳೆ ಹುಡುಗನನ್ನ ನಾನು ಹಡಿಬೇಕು ಅಂತ ವಿಚಾರ ಮಾಡಿದೆ. ಅಷ್ಟೊತ್ತಿಗಾಗಲೇ ಇಬ್ರು ಮಕ್ಕಳು ತೀರ್ಕೊಂಡಿದ್ರು. ಮುಂದೆ ಹೇಳ್ತಾರೆ, 2 ಗಂಡು ಮಕ್ಕಳು ತೀರ್ಕೊಂಡಿದ್ರು, ಒಬ್ಬ ಹುಡುಗಿದ್ಲು, ಅಕ್ಕ, ಆಚಾರ್ಯರ ಅಕ್ಕ ಕಲ್ಯಾಣಿ ದೇವಿ ಅಂತ. ಇಷ್ಟು ಇತ್ತು. ಅದಕ್ಕಾಗಿ ವಿಚಾರ ಮಾಡಿದ್ರು, ತ್ರಾತಾಯ ಏವ ನರಕಾತ್ ಸಹಿ ಪುತ್ರ ನಾಮ ಮುಖ್ಯಾವನಂ ನ ಸುಲಭಂ ಪುರುಷಾದ ಪೂರ್ಣಾತ್. ಇಷ್ಟು ದೊಡ್ಡ ಕೆಲಸ ಆಗ್ಬೇಕು, ಎಲ್ಲರಿಗೂ ಕೂಡ ತತ್ವಜ್ಞಾನದ ಉಪದೇಶ ಆಗ್ಬೇಕಂದ್ರೆ ಯಾರೋ ಸಾಮಾನ್ಯ ವ್ಯಕ್ತಿ ನಾವು ಪಡೆದ್ರೆ ಉಪಯೋಗ ಇಲ್ಲ. ಪುರುಷಾದ್ ಅಪೂರ್ಣಾತ್, ಅಪೂರ್ಣರಾದ ವ್ಯಕ್ತಿಯಿಂದ ಪೂರ್ಣವಾದ ಕೆಲಸ ಆಗೋದಿಲ್ಲ. ಪೂರ್ಣಮದ ಪೂರ್ಣಮಿದಂ ಅಂತ ಆಗ್ಬೇಕು ಅಂದ್ರೆ ಪೂರ್ಣರಾದವರೇ ಇರಬೇಕು, ಯಾರಾದರೂ ಪೂರ್ಣ ಪ್ರಜ್ಞರೇ ಇರಬೇಕು ಅಂತ ಅದರ ಅಭಿಪ್ರಾಯ. ಅದಕ್ಕಾಗಿ ನಾವು ಏನ್ ಮಾಡಬೇಕು? ತಸ್ಮಾತ್, ಇಷ್ಟೆಲ್ಲ ಕಾರಣ ಇರೋದ್ರಿಂದ, ಇಷ್ಟು ಘನಘೋರವಾದ ಕೆಲಸ ಇರೋದ್ರಿಂದ, ತಸ್ಮಾತ್ ಸಮಸ್ತ ಅವಧ್ಯಹೀನಂ ವಿದ್ಯಾ ಕರಾಕೃತಿ ಲಭೇಮಹಿ ಕೈರೂಪಾಯೈ. ಒಬ್ಬ ಒಳ್ಳೆಯ ಸರ್ವಜ್ಞ ಶಿಖಾಮಣಿಯನ್ನು ಅವನ್ನ ಹಡಿಬೇಕು ನಾವು ಅಂತ ವಿಚಾರ ಮಾಡಿ. ಅಂತಹ ಮಗನನ್ನ ಪಡೆದ್ರೆ ನಾವು ಉದ್ಧಾರ ಆಗ್ತೀವಿ. ಸಾಮಾನ್ಯ ಮಕ್ಕಳು ಹುಟ್ಟಿದ್ರೇನೆ ಪಾಪ ಅವರು ಶ್ರಾದ್ದಾದಿಗಳನ್ನ ಮಾಡಿ ನಮ್ಮನ್ನ ನರಕದಿಂದ ಪಾರು ಮಾಡ್ತಾರೆ ಅಂತ ಪುತ್ರ ಅಂತ ಅವ್ರನ್ನ ಕರೀತಾರೆ. ಪುನ್ನಾಮ ನರಕ ತ್ರಾಯತೆ ಇತಿ ಪುತ್ರ ಅಂತ ಹೇಳಿ. ಹೀಗಾಗಿ ನರಕದಿಂದ ದೂರ ಮಾಡುವವನು ಪುತ್ರ ಅಂತ ಕರೀತಾರೆ. ಇನ್ನು ಸಾಕ್ಷಾತ್ ಸರ್ವಜ್ಞ ಶಿಖಾಮಣಿಯನ್ನ ನಾನು ಪಡೆದ್ರೆ ಈ ಜಗತ್ತನ್ನೆಲ್ಲ ಪಾರು ಮಾಡ್ತಾರೆ. ಅಂಥವರನ್ನ ಹೇಗೆ ಪಡೆಯೋದು ಅಂತ ವಿಚಾರ ಮಾಡಿದ್ರು. ಅದಕ್ಕೆ ಅವರು ಶಾಸ್ತ್ರದ ಪುಸ್ತಕ ತೆಗೆದ್ರು. ಹೇಗೆ ಪಡಿಬೇಕು? ಒಳ್ಳೆಯ ಗಂಡಸು ಮಗ ಹುಟ್ಟಬೇಕು ಅಂದ್ರೆ ಏನ್ ಮಾಡಬೇಕು? ಇಷ್ಟೇ ಸಿಂಪಲ್ ಸ್ಟೇಟ್ಮೆಂಟ್. ಅದನ್ನು ವಿಚಾರ ಮಾಡಿದ ಪುಸ್ತಕ ನೋಡಿದಾಗ ಅವರಿಗೆ ಅನಿಸ್ತು, ಓಹೋ, ಹಿಂದೆ ಪಡೆದ ಉತ್ತಮ ಮಕ್ಕಳನ್ನ ಪಡೆದವರು ಯಾರ್ಯಾರಿದ್ದಾರೆ ಅಂತ ವಿಚಾರ ಮಾಡಿದ್ರು. ಕರ್ದಮರಿದ್ದಾರೆ. ಕರ್ದಮ ಪ್ರಜಾಪತಿಗಳಿಗೆ ಸಾಕ್ಷಾತ್ ಕಪಿಲನೇ ಬಂದು ಅವತಾರ ಮಾಡಿದ್ರು. ಆಮೇಲೆ ಪರಾಶರರಿಗೆ ಸಾಕ್ಷಾತ್ ವೇದವ್ಯಾಸರೇ ಅವತಾರ ಮಾಡಿದ್ರು. ಹೀಗಾಗಿ ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾ ಯತ್ಸೇವಯ ಗುಣಗಣಾಢ್ಯಮಪತ್ಯಮಾಪು. ಕರ್ದಮರು, ಪರಾಶರರು ಮತ್ತೆ ಪಾಂಡುರಾಜ ಅಂತೂ ಒಬ್ಬರಲ್ಲ 5 ಮಕ್ಕಳನ್ನ ಪಡೆದ. ಎಲ್ಲರೂ ಮಹಾನುಭಾವರೇ. ಅಂತಹ ಮಕ್ಕಳನ್ನು ನಾವು ಹೇಗೆ, ಮತ್ತೆ ಅವ್ರು ಹೇಗೆ ಪಡೆದ್ರು
ಯಾರ ಅನುಗ್ರಹದಿಂದ ಪಡೆದ್ರೋ ಅಂತಹ ಪರಮಾತ್ಮನನ್ನ ನಾವು ಶರಣು ಹೋಗಬೇಕು, ಅದೇ ಉಪಾಯ ಅಂತ ನಿರ್ಧಾರ ಆಯಿತು. ಹಿಂಗಾಗಿ ಯಾವ ಸಂಶಯ ಬಂದಿತ್ತು ಅದೆಲ್ಲ ಸ್ಪಷ್ಟ ಆಯಿತು. ಈ ಸಂಶಯಗಳು ಬಾರದಿದ್ದಂತೆ ಒಬ್ಬ ಸರ್ವಜ್ಞನನ್ನ ನಾನು ಪಡಿಬೇಕು ಅಂತ ವಿಚಾರ ಮಾಡಿ ಅವರು ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ, ಅವರ ಕುಲಸ್ವಾಮಿಯಾದ ಅನಂತೇಶ್ವರ ಏನಿದ್ದಾನೆ ಸಾಕ್ಷಾತ್ ಪರಶುರಾಮ ರೂಪಿಯಾದ ನಾರಾಯಣವ ಅಂತ ಹೇಳ್ತಾರೆ. ಅನಂತೇಶ್ವರನ ರೂಪ ನೋಡಿದ್ರೆ ನಮಗೆ ಅವನು ನಾರಾಯಣ ಅಂತ ಗೊತ್ತಾಗೋದಿಲ್ಲ, ಆದರೆ ನಾರಾಯಣನೇ ಅವನು ಅಂತ ಹೇಳಿ ಭಾವಪ್ರಕಾಶಕದಲ್ಲಿ ಬರೀತಾರೆ. ಇಷ್ಟೆಲ್ಲ ವಿಚಾರ ಮಾಡಿ ನಾವು ಕೂಡ ಕರ್ದಮರಂತೆ ಸೇವೆ ಮಾಡಬೇಕು, ಮತ್ತೆ ಪರಾಶರರಂತೆ ಮಾಡಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂತ ಹೇಳಿ 12 ವರ್ಷ ಸೇವೆ ಮಾಡಿದರು. ಭೇಜೆ ಭುಜಂಗ ಶಯನಂ ದ್ವಿಷಡಬ್ದ ಕಾಲಂ. 12 ವರ್ಷ ಒಂದು ಬಹಳ ಒಳ್ಳೆಯ ನಂಬರ್ ನೋಡ್ರಿ. ನಿನ್ನೇನೂ ಕೂಡ ನಾವು ಕೇಳಿದ ಅಂಜನಾದೇವಿ 12 ವರ್ಷ ತಪಸ್ಸು ಮಾಡಿದ್ದು. ಹಾಗೆ ಇಲ್ಲೂ ಕೂಡ ಅದೇ ಮತ್ತೆ ಆಚಾರ್ಯರನ್ನ ಪಡೆಯಲಿಕ್ಕೆ 12 ವರ್ಷಗಳ ಕಾಲ ವಿಶೇಷವಾಗಿ ತಪಸ್ಸನ್ನು ಮಾಡಿದ್ರು, ವಿಶೇಷವಾದ ಭಕ್ತಿಯನ್ನು ಮಾಡಿದ್ರು. ಒಂದು ದೊಡ್ಡ ಕೆಲಸ ಆಗಬೇಕು ಅಂದ್ರೆ ಎಷ್ಟು ಜನದ ಶ್ರಮ ಇರ್ತದೆ ನೋಡಿ, ಎಷ್ಟು ದಿನಗಳ ಶ್ರಮ ತಪಸ್ಸು ಎಲ್ಲಗೊಂಡು ಪರಿಪಾಕ ಆಗಿ ಬರುತ್ತೆ. ಹಾಲಿಟ್ಟ ತಕ್ಷಣ ಬಾಸುಂದೆ ಆಗೋದಿಲ್ಲ, ಎಷ್ಟೊತ್ತು ಕಾಯ್ಬೇಕು ನಾವು ಅದಕ್ಕೆ. ಇಡೀ ದಿನ ಬೆಳಗ್ಗೆ ಹಾಲಿಟ್ಟದ್ದು ಸಾಯಂಕಾಲ ನೈವೇದ್ಯಕ್ಕೆ ಬರುತ್ತೆ, ಅಷ್ಟು ಅದರ ಪರಿಪಾಕ ಸಮಯ ತಗೊಳ್ತದೆ. ಹಾಗೆ ಆಚಾರ್ಯರಂತಹ ಒಬ್ಬ ವಿದ್ಯಾಕರಾಕೃತಿಯನ್ನು ನಾನು ಪಡಿಬೇಕು ಅಂತಂದ್ರೆ ಎಷ್ಟು ಶ್ರಮ ಪಡಬೇಕು. ಅದಕ್ಕೆ ಎಲ್ಲಾ ಮಾಡ್ತಾ ಇದ್ದಾರೆ. ಏನೇನ್ ಮಾಡ್ತಿದ್ದಾರೆ ನೋಡ್ರಿ, ಇದು ಬಹಳ ಆದರ್ಶಪೂರ್ಣ ಮಾತು. ಪತ್ನ್ಯಾ ಸಮಂ ಭಗವತಸ್ಸ ಭಜನ್ ಪದಾಬ್ಜಂ. ಪತ್ನಿಯ ಜೊತೆಗೆ ಕರ್ಕೊಂಡು ಮಾಡ್ತಾ ಇದ್ದ. ಯಾವ ಕೆಲಸವನ್ನು ಗಂಡ ಹೆಂಡತಿಯನ್ನು ಬಿಟ್ಟು ಮಾಡೋ ಹಂಗಿಲ್ಲ. ನಾತಿ ಚರಾಮಿ ಅಂತ ಆಣೆ ಮಾಡಿರ್ತಾನ, ಅದಕ್ಕಾಗಿ ಹೆಂಡತಿಯನ್ನು ಬಿಟ್ಟು ಯಾವುದನ್ನು ಮಾಡುವಂಗಿಲ್ಲ. ಕಷ್ಟನೂ ಹೆಂಡತಿ ಜೊತೆನೆ ಪಡಬೇಕು. ಅದೇನು ಹೇಳಬೇಕಾಗಿಲ್ಲ, ಆದರೂ ಕಷ್ಟ ಹೆಂಡತಿ ಜೊತೆಗೆ ಪಡೋದು. ಅದಕ್ಕೆ ಹೇಳಿದ್ರು ಭಜನ್ ಪದಾಬ್ಜಂ. ಎಲ್ಲರ ಪರಮಾತ್ಮನ ಪಾದವನ್ನ ಭಜನೆ ಮಾಡ್ತಾ ಇದ್ದಾರೆ. ಭೋಗಾನ್ ಲಘೂನಪಿ ಪುನರ್ ಲಘಯಾಂಚಕಾರ. ಇಷ್ಟು ತಿಳುವಳಿಕೆ ಇರುವ ಬದ್ದಿಗೆ ಭಟ್ಟರಿದ್ದಾರೆ, ಅವರು ಜ್ಞಾನಿಗಳು. ಅವರಿಂದ ಇಷ್ಟೆಲ್ಲ ಸಾಧನೆ ಆಗ್ತದೆ ಅಂತಂದ್ರೆ ಅವರು ಭೋಗವನ್ನು ಎಷ್ಟು ಕಡಿಮೆ ಮಾಡ್ತಿರ್ತಾರೆ ನೀವೇ ವಿಚಾರ ಮಾಡಿ. ಹೊಟ್ಟೆ ತುಂಬ ಉಂಡ ವ್ಯಕ್ತಿ ಎಂದೂ ಸಾಧನೆ ಮಾಡಲಾರ, ಇಷ್ಟು ತಿಳ್ಕೊಂಡ್ಬಿಟ್ರಿ. ಎಂದೂ ಸಾಧ್ಯ ಇಲ್ಲ. ನಮ್ಮ ಹೊಟ್ಟೆನೂ ತುಂಬೇದ ತಲೆನೂ ತುಂಬೇದ ಅನ್ನೋ ಆಪ್ಷನ್ ಇಲ್ಲ. ಎರಡರಾಗ ಒಂದು ತುಂಬಬೇಕಷ್ಟೆ. ಅದು ನಾವೇ ನಿರ್ಧಾರ ಮಾಡಬೇಕು. ಅದಕ್ಕಾಗಿ ಸ್ವಲ್ಪ ಕಡಿಮೆ ಭೋಗವನ್ನು ಮಾಡಬೇಕು ಅಂತ. ಇವರು ಎಂಥವರು ಅಂದ್ರೆ ಮೊದಲೇ ಕಡಿಮೆ ಭೋಗ ಮಾಡುವವರು. ಭೋಗಾನ್ ಲಘೂನ್ ಅಪಿ ಪುನರ್ ಲಘಯಾಂಚಕ. ಇನ್ನಷ್ಟು ಕಡಿಮೆ ಮಾಡಿಬಿಟ್ರು. ಪಾಪ 3 ಚಪಾತಿ ತಿನ್ನೋರು 1 ಚಪಾತಿ ತಿನ್ಲಿಕ್ಕೆ ಶುರು ಮಾಡಿದ್ರು ಅಂತ ನಮ್ಮ ಭಾಷೆ ಒಳಗೆ ಹೇಳ್ಬೋದು. ಅಷ್ಟು ಅದಕ್ಕೆ ದಾಂತಂ, ಅದಕ್ಕೆ ದಮ ಶಮ ಅಂತ ಕರೀತಾರೆ. ನಿನ್ನೆ ಹೇಳಿದೆ, ಅದನ್ನ ಮಾಡಿದ್ರು. ಹೇಳ್ತಾರೆ ದಾಂತಂ ಸ್ವಯಂ ಚ ಹೃದಯಂ ದಮಯಾಂಚಕಾರ ಸ್ವಚ್ಛಂ ಚ ದೇಹಮಧಿಕಂ ವಿಮಲೀಚಕಾರ. ಎಷ್ಟೋ ರೀತಿಯಿಂದ ಮನೋನಿಗ್ರಹವನ್ನು ಮಾಡಿ 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 ಕೃಷ್ಣ ಹೇಳ್ತಾರಲ್ಲ ಭಗವದ್ಗೀತೆಯೊಳಗೆ, ಆ ಎಲ್ಲಾ ಮನೋನಿಗ್ರಹವನ್ನು ಅವರು ಮಾಡಿದ್ರು. ಅದರೊಳಗೂ ಮಿಸ್ ಆಗಿಲ್ಲ. ಅಷ್ಟಿದ್ದೂ ಕೂಡ ಅವರು ಇನ್ನಷ್ಟು ನಿಗ್ರಹವನ್ನು ಮಾಡಿದರು. ಮನಸ್ಸನ್ನು ದಂಡಿಸಿದರು. ಮನಸ್ಸನ್ನು ದಂಡಿಸೋದು, ದೇಹವನ್ನು ದಂಡಿಸೋದೇ ದೊಡ್ಡ ಕರ್ತವ್ಯ. ಸಾಧಕರಿಗೆ ಬೇಕಾದ ಅನಿವಾರ್ಯವಾದ ಸಾಧನೆಯ ಅಂಗ ಅದು. ಅದನ್ನು ಮಾಡಿದ್ರು. ದೇಹ ಶುದ್ಧವಾಗೇ ಇತ್ತು, ಹೊರಗಿನ ದೇಹ ಅಲ್ಲ, ಒಳಗಿನ ದೇಹ. ಅದನ್ನ ಇನ್ನಷ್ಟು ವಿಮಲೀಚಕಾರ, ಇನ್ನಷ್ಟು ನಿರ್ಮಲಗೊಳಿಸಿದರು. ಅರ್ಥಾತ್ ತೀರ್ಥಗಳಲ್ಲಿ ಸ್ನಾನ, ಪವಿತ್ರವಾದ ಶುದ್ಧವಾದ ಅನ್ನದ ಊಟ, ಇವೆಲ್ಲವನ್ನು ಮಾಡಿ ಅವರು ಇನ್ನಷ್ಟು ಪವಿತ್ರವನ್ನು ಗೊಳಿಸಿಕೊಂಡ್ರು ಅಂತ ಅರ್ಥ. ಹೇಳ್ತಾರಲ್ಲ, ಹೃದಯದಿ ರೂಪವು ವದನದಿ ನಾಮವು ಉದರದಿ ನೈವೇದ್ಯವು ಶಿರದಿ ಪದ ಜಲ ನಿರ್ಮಾಲ್ಯವನೆ ಧರಿಸಿ ಕೋವಿದರ ಸದನ ಹೆಗ್ಗದವ ಕಾಯುವುದೇ ಫಲವಿದು ಬಾಳ್ದುದಕ್ಕೆ. ಹಾಗೆ ಉದರದೊಳಗೆ ಶುದ್ಧವಾದ ಆಹಾರ ಬಿತ್ತು ಅಂತಂದ್ರೆ ನಮ್ಮ ದೇಹ ಇನ್ನಷ್ಟು ಶುದ್ಧವಾಗ್ತದೆ. ಇದೆಲ್ಲವನ್ನು ಮಾಡ್ತಾ ಇದ್ದಾರೆ. ಪಯೋವೃತ ಮಾಡಿದ್ರ. ಪಯೋವೃತ ಸುಮ್ಮನೆ ಹೆಸರಿಗೆ ಒಂದು, ಈಗ ನಾವು ಮುಂದೆ ಯಾವ್ದು ಕಾಣಿಸ್ತದೋ ಅದನ್ನು ಹೇಳಿಬಿಡ್ತಾರೆ ಅಷ್ಟೇ. ಅಂತಾವು 100 ವೃತಗಳನ್ನು ಮಾಡಿದ್ರು. ವಿವಿಧೈ ಪ್ರಯೋವೃತ ಮುಖೈಹಿ ವಿವಿಧೈರ್ ವ್ರತಾಗ್ರೇಹಿ. ದೊಡ್ಡ ದೊಡ್ಡ ಕಷ್ಟಕರವಾದ ವ್ರತಗಳನ್ನೆಲ್ಲ ಮಾಡಿದ್ರು. ಒಂದೇ ಒಂದು ಉದ್ದೇಶ, ಏನು? ಗುಣಗಣಾರ್ಣವ ಪುತ್ರ ಕಾಮವು. ಸಾಮಾನ್ಯ ಮಗ ಹುಟ್ಟಬಾರ್ದು, ಹುಟ್ಟೋ ಕೈಲೇ ಅದು ಸರ್ವಜ್ಞ ಶಿಖಾಮಣಿ ಹುಟ್ಟಬೇಕು. ಇಂಥ ಸಂಕಲ್ಪ ನಾವು ಮಾಡ್ಲಿಕ್ಕೆ ಸಾಧ್ಯದನ? ನಾವು ಸರ್ವಜ್ಞರ ಶಾಸ್ತ್ರ ಓದೋ ಮಗ ಹುಟ್ಲಿ ಅಂತ ಸಂಕಲ್ಪ ಮಾಡಿದ್ರೆ ಸಾಕು, ಇನ್ನೇನ್ ಮಾಡೋ ಕಾರಣ ಇಲ್ಲ ಅಂತ. ಅಷ್ಟು ದೇವರು ನಮಗೆ ಕೊಟ್ರೆ ಸಾಕು. ಹೀಗೆ ಮಾಡಿದ ಅವರ ಮುಖ ಹೇಗೆ ಕಾಣಿಸ್ತಿತ್ತು ಅಂದ್ರೆ, ವೇದವತಿಯನ್ನು ನೋಡಿದವರಿಗೆಲ್ಲ ಅದಿತಿ ದೇವಿಯನ್ನು ನೋಡ್ದಂಗೆ ಆಗ್ತಿತ್ತು. ಇವರನ್ನು ನೋಡಿದರೆ, ಮಧ್ಯಗೆ ಭಟ್ರನ್ನು ನೋಡಿದ್ರೆ ಕಶ್ಯಪರನ್ನು ನೋಡ್ದಂಗೆ ಆಗ್ತಿತ್ತು. ದೇವೇರಿ ತಾಮಿವ ಪುರಾದಿತಿ ಕಶ್ಯಪೌತವು. ಅಷ್ಟು ಚೆನ್ನಾಗಿ ಅವರು ಕಾಣಿಸ್ತಾ ಇದ್ದಾರೆ. ಈಗ ಒಂದು ಮಟ್ಟದ ಸಾಧನೆ ಅಂತ ಅನ್ನೋದು ಪೂರ್ಣ ಆದ ಮೇಲೆ ಸಮಯ ಬರಬೇಕು. ಸಮಯ ಬರದೆ ಯಾವ ಕೆಲಸ ಆಗೋದಿಲ್ಲ. ಅದಕ್ಕಾಗಿ ಏನಾಯಿತು ಅಂತಂದ್ರೆ ಅವ್ರನ್ನ ಹೇಳ್ತಾರೆ,
ಶ್ರೀ ಶ್ರೀಧರ ಪ್ರತತಿಶಾರ ಶರೀರ ಯಷ್ಟಿ, ಅವರಲ್ಲಿ ಲಕ್ಷ್ಮೀನಾರಾಯಣ ಸನ್ನಿಧಾನ ಬಂತು. ಸನ್ನಿಧಾನ ಬರೋದು ಅದಕ್ಕೆ, ದೊಡ್ಡವರ ಕಾಲನ್ನು ಹಿಡಿದು ಯಾಕೆ ನಾವು ಸೇವೆ ಮಾಡ್ತೀವಿ ಅಂತಂದ್ರೆ ಇದೇ ಕಾರಣಕ್ಕೆ. ಅವರಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಇತ್ತು. ಎಷ್ಟು ಶಮ ದಮ ಮೊದಲಾದ ಸಂಪತ್ತಿಗಳಿಂದ ಯಾರು ಪರಿಪೂರ್ಣರಾಗ್ತಾ ಹೋಗ್ತಾರೋ ಅವರು ಪಾವಿತ್ರ್ಯ ಹೆಚ್ಚಾಗ್ತಾ ಹೋಗ್ತಾರೆ. ಇವರು ಎಲ್ಲಕ್ಕಿಂತ ಮಿತಿಮೀರದ ಶ್ರಮವನ್ನು ಪಟ್ಟಿದ್ದಕ್ಕೆ ಲಕ್ಷ್ಮೀನಾರಾಯಣರ ವಿಶೇಷ ಸನ್ನಿಧಾನ ಬಂತು. ಯಾಕೆಂದ್ರೆ ಅವತಾರ ಮಾಡಬೇಕಾದದ್ದು ವಾಯುದೇವರಾದ್ದರಿಂದ ಅಲ್ಲಿ ಲಕ್ಷ್ಮೀನಾರಾಯಣರೇ ಇರಬೇಕಾಗ್ತದೆ, ಬೇರೆ ಯಾರಿದ್ರೂ ಆಗೋದಿಲ್ಲ. ಸಾಮಾನ್ಯರಲ್ಲಿ ಅವತಾರ ಮಾಡೋದಿಲ್ಲ ಅವರು. ಆದ್ದರಿಂದ ಲಕ್ಷ್ಮೀನಾರಾಯಣರ ಸನ್ನಿಧಾನ ಅಲ್ಲಿ ಬಂತು. ಶ್ರೀ ಶ್ರೀಧರ, ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಶ್ರೀಧರ ಅಂದ್ರೆ ಪರಮಾತ್ಮ, ಅವರ ಒಂದು ಸನ್ನಿಧಾನ ಅಲ್ಲಿ ಬಂತು ಅಂತ. ಇಷ್ಟಾದಾಗ ಒಂದು ಒಳ್ಳೆಯ ಋತು ಕಾಲದಲ್ಲಿ ಕಾಂತ ತನ್ನ ಗಂಡನಿಂದ ಅವಳು ಗರ್ಭವನ್ನು ಧಾರಣೆ ಮಾಡಿದ್ದಾಳೆ. ಹೇಗೆ ಅಂತಂದ್ರೆ ಶುಕ್ಲ ಪಕ್ಷದ ಚಂದ್ರನಂತೆ ಅವಳು ಕಾಣಿಸ್ತಾ ಇದ್ದಾಳೆ. ಶುಕ್ಲ ಪಕ್ಷದ ಚಂದ್ರ ನೋಡ್ರಿ, ಶುರುವಾದಾಗ ಸ್ವಲ್ಪ 15ನೇ ದಿವಸಕ್ಕಂದ್ರೆ ಪೂರ್ಣ ಚಂದ್ರ ಅಂತ ಬರ್ತದೆ. ಪೂರ್ಣ ಚಂದ್ರನಂತೆ ತೇಜಸ್ಸು ಅವಳ ಮುಖದಲ್ಲಿ ಬಂದಿದೆ. ಬಂದ ಮೇಲೆ ಅಲ್ಲಿ ವಾಯುದೇವರು ಸಮಯ ಬಂತಲ್ಲ, ಅವಾಗ ಅವತಾರವನ್ನು ಮಾಡಬೇಕು ಅಂತ ನಿರ್ಣಯ ಮಾಡಿ ಮೊದಲಿಗೆ ಹೋಗಿದ್ದು ಅವಳ ಗರ್ಭಕ್ಕಲ್ಲ, ಅವಳ ದೇವರ ಗುಡಿಗೆ ಹೋದ್ರಂತ. ಯಾಕೆ ಅಂದ್ರೆ ಅನಂತೇಶ್ವರನ ಸೇವೆ ಮಾಡಲಿಕ್ಕೆ ಈ ಜನ್ಮ, ಈ ಅಂಶಾವತಾರ ಏನು ವಾಯುದೇವರು ಮಾಡ್ತಾ ಇದ್ದಾರೆ, ಇದಕ್ಕೆ ಕಾರಣ ಏನು? ಅನಂತೇಶ್ವರನ ಸೇವೆ. ಮುಂದೆ ಉಡುಪಿಯಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠಾಪನೆ, ಇವೆಲ್ಲ ಮಾಡಬೇಕಾಗಿದೆ. ಆದ್ದರಿಂದ ಮೊದಲಿಗೆ ವಿಷ್ಣುಂ ಪ್ರಣಮ್ಯ ಭವನಂ ಪ್ರಯಯೌ ತದೀಯಂ, ಮೊದಲಿಗೆ ಬಂದು ಅಂಶದಿಂದ ಅವರು ಇಳಿದು ಬಂದು ಅಲ್ಲಿ ಹೋಗಿದ್ದಾರೆ. ಮತ್ತು ಗರ್ಭದೊಳಗೆ ಯಾರಿದ್ರು ಹಂಗಾದ್ರೆ ಅಂತಂದ್ರೆ ಗರ್ಭವಾಸ ವಾಯುದೇವರಿಗಿಲ್ಲ. ವಾಯುದೇವರು ಗರ್ಭವಾಸದಲ್ಲಿ ಇರೋದಿಲ್ಲ. ಯಾಕೆ ಅಂದ್ರೆ ಗರ್ಭವಾಸ ಅನ್ನೋದು ಒಂದು ದೋಷ, ನಮಗೆಲ್ಲ ಇರುವಂತಹ ಮಹಾದೋಷ ಗರ್ಭವಾಸ. ಪುನರಪಿ ಜನನಿ ಜಠರೇ ಶಯನಂ ಅಂತ. ಅದಕ್ಕಾಗಿ ಯಾವಾಗಲೂ ಜನನಿ ಜಠರದೊಳಗೆ ಬರ್ತೀವಲ್ಲ, ನಮ್ದೇ ದೋಷ ಬಹಳ ದೊಡ್ಡದು. ಆದ್ರೆ ವಾಯುದೇವರಿಗೆ ಈ ಗರ್ಭವಾಸದ ದೋಷ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಒಳಗೊಬ್ಬ ಜೀವ ಇದ್ದಾನೆ, ಅವನ ಹೆಸರು ಮಣಿಭದ್ರ ಅಂತ ಬರೀತಾರೆ. ಮಣಿಭದ್ರ ಅಂತ ಒಬ್ಬ ಕುಬೇರನ ದೂತ, ಅವನು ಅಲ್ಲಿ ಇದ್ದ. ಅವನನ್ನ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ, ಸಾಂಶವಾಗಿ ಅಲ್ಲಿ ಮತ್ತೆ ಪ್ರವೇಶ ಮಾಡಿದ್ರು. ಭೂತ್ವಾ ಕ್ಷೇತ್ರೇ ವಿಶುದ್ಧೆ ದ್ವಿಜಗಣ ನಿಲಯೇ ರೌಪ್ಯ ಪೀಠಾಭಿಧಾನೆ ತತ್ರಾಪಿ ಬ್ರಹ್ಮಜಾತಿ ಸ್ತ್ರಿಭುವನ ವಿಶದೆ ಮಧ್ಯಗೆ ಹಾಖ್ಯಗೆ ಪಾರಿವ್ರಾಜ್ಯಾದಿರಾಜ ಪುನರಪಿ ಬದರಿಂ ಪ್ರಾಪ್ಯ ಕೃಷ್ಣಂ ಚನತ್ವ ಕೃತ್ವ ಭಾಷ್ಯಾಣಿ ಸಮ್ಯಕ್ ವ್ಯತನುತ ಚ ಭವಾನ್ ಭಾರತಾರ್ಥ ಪ್ರಕಾಶಂ. ಒಂದೇ ಶ್ಲೋಕದೊಳಗೆ ಯಾವ ನಾರಾಯಣ ಪಂಡಿತಾಚಾರ್ಯರು ಇಷ್ಟು ಗಾತ್ರದ ಗ್ರಂಥದಲ್ಲಿ ಹೇಳ್ತಾರೋ ಅದನ್ನು ಒಂದೇ ಶ್ಲೋಕದೊಳಗೆ ಅವರ ತಂದೆ ಅದನ್ನು ಸಂಗ್ರಹ ಮಾಡಿಕೊಡ್ತಾರೆ. ಇಲ್ಲಿ ವಿಶುದ್ಧವಾದ ಈ ಉಡುಪಿ ಕ್ಷೇತ್ರದಲ್ಲಿ, ಪಾಜಕ ಕ್ಷೇತ್ರದಲ್ಲಿ ಅವರು ಅವತಾರ ಮಾಡಲಿಕ್ಕೆ ಗರ್ಭವನ್ನ ಸೇರಿದ್ದಾರೆ ಅಂತ ಹೇಳಿದ್ರು. ನಿಷ್ಕಾಸನ ಮಾಡಿ ಆ ಒಳಗಿದ್ದ ಜೀವನನ್ನ ತೆಗೆದು ಇವರು ಒಳಗೆ ಹೋದ್ರು ಅಂತ. ಅಲ್ಲ, ಜೀವನನ್ನ ತೆಗೆದ್ರೆ ಮತ್ತೆ ದೇಹ ಮತ್ತೆ ಜೀವ ಹೋಯ್ತು ಅಂದ್ರೆ ಏನಾಯ್ತು? ಅವಾಗ ಹೆಂಗ್ ಹೋಗ್ತಾರೆ ಒಳಗೆ? ಅದು ಅಶುದ್ಧ ಆಯ್ತಲ್ಲ ಅಂತ ಇಂಥ ಕೆಲವು ಸ್ವಲ್ಪ ಮಂದಿ ಬಹಳ ತಲೆ ಓಡಿಸ್ತಿರ್ತಾರೆ. ಅಂದ್ರೆ ಬೇಕಾದಷ್ಟು ತಿಳಿಲಿಕ್ಕೆ ಅವಕಾಶ ಇರ್ತದೆ, ಆ ಎಲ್ಲಾ ಗ್ರಂಥ ಬಿಟ್ಬಿಡೋದು, ಅಲ್ಲಿ ಒಂದು ಕೇಳ್ಕೊಂಡು ಕೂಡೋದು ಪ್ರಶ್ನೆ. ಇಂತಹ ಪ್ರಶ್ನೆನೂ ಬಂದಿತ್ತು ಅಂತನೂ ವ್ಯಾಖ್ಯಾನಕಾರರು ಬಿಡೋದಿಲ್ಲ. ಅವ್ರು ಹೇಳ್ತಾರೆ, ಜೀವವನ್ನ ತೆಗೆದಾಗ ಜೀವದಿಂದ ಜೀವಿಕೆ ಅಲ್ಲ, ವಾಯುದೇವರಿಂದ ಜೀವಿಕೆ. ವಾಯುದೇವರ ಸನ್ನಿಧಾನ ಒಳಗಿದ್ದಾಗ ಯಾವ ಜೀವ ಇದ್ರೇನು ಬಿಟ್ರೇನು. ಅದಕ್ಕಾಗಿ ವಾಯುದೇವರು ಇದ್ದೇ ಇದ್ರು, ಅದು ಶುದ್ಧವಾದ ದೇಹವೇ. ಈ ಜೀವ ಹೋಯ್ತು, ತಾವು ಪ್ರವೇಶ ಮಾಡಿದರು ಅಂತ ವ್ಯಾಖ್ಯಾನದಲ್ಲಿ ಬರೀತಾರೆ. ಅಷ್ಟು ಚೆನ್ನಾಗಿ ಅದನ್ನು ತಿಳಿಸಿಕೊಡ್ತಾರೆ. ಭೂಭಾರ ಹರಣಕ್ಕಾಗೆ ಬಂದದ್ದು ಇದು ಕೂಡ ಅಂತ ಹೇಳ್ತಾರೆ. ಸಂತುಷ್ಯತಾಂ ಸಕಲ ಸನ್ನಿಕರೈರ ಸದ್ಭಿಹಿ ಖಿದ್ದೇತ ವಾಯುರಯಮಾ ವಿರಭೂತ್ ಪೃಥಿವ್ಯಾಂ ಆಖ್ಯನ್ ನಿತೀವ ಸುರದುಂದು ವಿಮಂದ್ರನಾದ ಪ್ರಾಶ್ರಾವಿ ಕೌತುಕ ವಶೈರಿಹ ಮಾನವೈಶ್ಚ. ದೇವದುಂದುಬಿ ಕೇಳಿಸ್ತಂತೆ, ಸ್ವಲ್ಪ ನಿಧಾನಕ್ಕೆ ಸೌಂಡ್ ಕೇಳಿಸ್ತಂತೆ ಎಲ್ಲರಿಗೂ. ಆವಾಗ ಏನಂತ ಅದು ಹೇಳ್ತಾ ಇತ್ತು ಅಂತ ಕವಿಗಳು ಬರೀತಾರೆ. ನೋಡ್ರಿ, ಆಚಾರ್ಯ ಅವತಾರ ಆಗಿದೆ, ಸಜ್ಜನರೆಲ್ಲ ಸಂತೋಷವಾಗಿರ್ರಿ, ಇನ್ಮೇಲೆ ಯಾವ ದುಃಖ ಇಲ್ಲ ನಿಮಗೆ. ಅಷ್ಟೇ ಅಲ್ಲ, ಯಾರು ದುರ್ಜನರಿದ್ದೀರೋ, ಇದನ್ನ ವಿರೋಧ ಮಾಡ್ಲಿಕ್ಕೆ ಬಂದಿರೋ, ನೀವೆಲ್ಲ ದುಃಖ ಪಡ್ರಿ, ಏನೂ ತಪ್ಪಿಲ್ಲ ಅಂತ ಹೇಳಿ. ಹೀಗಾಗಿ ದುರ್ಜನರಿಗೆ ದುಃಖ, ಸಜ್ಜನರಿಗೆ ಸುಖ, ಇದು ಶಾಶ್ವತ ಸತ್ಯ. ಅದನ್ನ ತೋರಿಸಲಿಕ್ಕೆ ಆಚಾರ್ಯ ಅವತಾರ ಮಾಡಿದ್ದಾರೆ ಅಂತ ದೇವತೆಗಳು ದುಂದುಬಿಯನ್ನು ಮೊಳಗಿಸಿದರು ಅಂತೆಲ್ಲ ಹೇಳ್ತಾರೆ. ಇವರು ಪ್ರಸವ ಆಗೋ ಹೊತ್ತಿಗೆ ಮನೆಯೊಳಗೆ ಇವರು ಇರ್ಲಿಲ್ಲ. ಯಾರು ಇವರು ಮತ್ತಿಗೆ ಭಟ್ರು ಪಾಪ ಹೊರಗೆ ಹೋಗಿದ್ರಂತ. ಹೊರಗೆ ಹೋಗಿದ್ರು ಅಂದ್ರೆ ನಮ್ಮಂಗೆ ವಾಕಿಂಗ್ ಹೋಗಿರೋದಿಲ್ಲ. ಹೊರಗೆ ಹೋಗಿದ್ರು ಅಂದ್ರೆ ಏನೋ ಒಂದು ಮತ್ತೆ ಕೆಲಸಕ್ಕೆ ಅಂತ ಹೋಗಿರೋದಿಲ್ಲ. ನಾಥಂ ನಿಷೇವ್ಯ ಭವನ ನತಿ ದೂರ ಮಾಪ್ತಃ. ಅವ್ರು ಹೋಗಿದ್ದು ಮತ್ತೆ ಪಾಠ ಪ್ರವಚನ ದೇವರ ಪೂಜೆ ಇದೇ ಮಾಡ್ಲಿಕ್ಕೆ ಹೋಗಿದ್ದು. ಅವರ ಆ ಒಂದು ಸಾಂದ್ರವಾದಂತಹ
ಇದು ಏನು ಭಕ್ತಿ ಎಂತಹದ್ದು ಅಂತ. ಆ ಪ್ರಸವ ವೇದನೆ ಬಂದದಂದಾಗ್ಲೂ ಕೂಡ ತಡಿ ನಾ ಒಂಚೂರು ಗುಡಿಗೆ ಹೋಗೇ ಬರ್ತೀನಿ ಅಂತಂದ್ರಂತ. ಆ ಕಾಲಕ್ಕೂ ಕೂಡ ಜೊತೆ ಹೆಂಡತಿದ್ದಾಳ, ಪಾಪ ಬಿಟ್ಟು ಹೋದ್ರೆ ಏನ್ ಅನ್ಕೋತಾಳೋ, ಯಾವುದೂ ಇಲ್ಲ. ಇದ್ದವಳು ವೇದವತಿ, ಹೋದವರು ಮಧ್ಯಗೆ ಭಟ್ಟರು, ಎಂತಹ ಮಹಾನುಭಾವರು, ಅದಿತಿ ಕಶ್ಯಪರಂತೆ ಇದ್ದವರು. ಹೀಗಾಗಿ ಆಗಲೂ ಕೂಡ ಪರೋಕ್ಷ ಸಾಧನೆಯನ್ನ ಮಾಡಬೇಕು ಅವಶ್ಯವಾಗಿ ಅಂತ ಹೇಳಿ ತಾವು ದೇವರ ಗುಡಿಗೆ ಹೋಗಿದ್ದಾರೆ. ಅಲ್ಲಿಂದ ಬರ್ತಾ ಇದ್ದಾರೆ. ಆವಾಗ ಒಂದು ಮದುವೆ ನಡೀತಿತ್ತಂತೆ. ಆ ಮದುವೆ ಸಂಭ್ರಮದೊಳಗೆ ಒಂದು ಇದು ಕೇಳಿಸ್ತು, ಶುಭವಾದ್ಯ, ಮಂಗಳವಾದ್ಯ ಕೇಳಿಸ್ತು. ಇವರಿಗೆ ಅದೊಂದು ಸೂಚನೆ ಆಯ್ತು. ನಾವಂತೀವಲ್ಲ, ಏನೋ ಒಂದು ಒಳ್ಳೆ ಸೂಚನೆ ಬರ್ಲಿಕ್ಕೆ ನೋಡಿ, ಏನೋ ಆಗ್ತದೆ ಒಳ್ಳೇದು ಅಂತ. ಹಾಗೆ ಅವರಿಗೆ ಒಂದು ಒಳ್ಳೆ ಶುಭ ಸೂಚನೆ ಸಿಕ್ತು. ಮನೆಗೆ ಬಂದ ಕೇಳ್ತಾರೆ, ಹತ್ತಿರ ಬಂದ ತಕ್ಷಣ ಗೊತ್ತಾಯ್ತು, ನಿಮಗೆ ಒಳ್ಳೆಯ ಗಂಡು ಮಗು ಹುಟ್ಟಿದೆ ಅಂತ ಹೇಳಿ ಗೊತ್ತಾಯ್ತು. ಅದಕ್ಕೆ ಅಂದ್ಕೊಂಡ್ರಂಥವ್ರು ಶಾಸ್ತ್ರದೊಳಗೆ ಒಂದು ವಿಶೇಷ ವಿಷಯ ಹೇಳ್ತಾರೆ. ಏನಂದ್ರೆ ಅಪರೋಕ್ಷ ಜ್ಞಾನ ಬಹಳ ಆಪ್ಯಾಯಮಾನವಾದದ್ದು. ಆಪ್ಯಾಯಮಾನ ಅಂದ್ರೆ ಬಹಳ ಪ್ರೀತ್ಯಾಸ್ಪದವಾದದ್ದು. ಪರೋಕ್ಷ ಜ್ಞಾನ ಅಷ್ಟೊಂದಲ್ಲ ಅಂತ ಅವ್ರಂತಾರೆ. ಇವತ್ತು ಪರೋಕ್ಷ ಜ್ಞಾನನೂ ನನಗೆ ಅಷ್ಟು ಸೇರ್ತು ಅಂತ. ಯಾಕೆ ಅಂದ್ರೆ ಈ ಮಗ ಹುಟ್ಟಿದ ಮಾತು ಕೇಳಿದಾಗ ಎಷ್ಟು ಸಂತೋಷ ಆಗ್ತದಲ್ಲ, ಅದು ಪರೋಕ್ಷ ಜ್ಞಾನ. ಆ ಪರೋಕ್ಷ ಜ್ಞಾನವೂ ಕೂಡ ಕದಾಚಿತ್ ಅಪರೋಕ್ಷ ಜ್ಞಾನಕ್ಕೆ ಹೋಲುವಂತೆ ಇರ್ತದಂತೆ ಹೇಳ್ತಾರೆ. ಇದನ್ನು ಕವಿಗಳು ಹೇಳ್ತಾರೆ. ಅದೇಂತಾರೆ ನೋಡ್ರಿ, ಪುತ್ರೋದ್ಭವ ಶ್ರವಣತೋ ಮಹದಾಪ್ಯ ಸೌಖ್ಯಂ ಜ್ಞಾನಂ ಪರೋಕ್ಷ ಪದಮಪಿ ಇಷ್ಟ ಹೇತುಂ ಅಮತ ಪದಮಪ್ಯಮತೇಷ್ಟ ಹೇತುಂ. ಹೀಗಾಗಿ ಪರೋಕ್ಷ ಜ್ಞಾನವು ಕೂಡ ಯಾವಾಗ ಅದು ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗ್ತದೋ ಆವಾಗ ಪರೋಕ್ಷ ಜ್ಞಾನನು ಪರಿಪೂರ್ಣ ಆಗ್ತದೆ. ಇದು ಅಭಿಪ್ರಾಯ. ನಿಮ್ ಪರೋಕ್ಷ ಅಪರೋಕ್ಷ ಗೊತ್ತಾಗದೇ ಇದ್ರೆ, ಅಪರೋಕ್ಷ ಅಂದ್ರೆ ಸಾಕ್ಷಾತ್ಕಾರ, ಹೃದಯದಲ್ಲಿರುವ ರೂಪ ಯಾವುದು ದೇವರದು ಅದು ಸಾಕ್ಷಾತ್ಕಾರ ಆಗೋದು ಅಪರೋಕ್ಷ ಜ್ಞಾನ. ಅದು ಭಾರಿ ದೊಡ್ಡದು, ಅದರಿಂದ ಆಗುವ ಆನಂದ ಬಹಳ ದೊಡ್ಡದು ಅಂತ ನಾವು ಹೇಳ್ತೀವಿ. ಪರೋಕ್ಷ ಜ್ಞಾನ ಅಂದ್ರೆ ನಮ್ಮ ಮನಸ್ಸಿನಿಂದ ಜನ್ಯವಾದ ಜ್ಞಾನ, ಶಾಸ್ತ್ರ, ವೇದ, ಉಪನಿಷತ್ತು ಬಂದ ಜ್ಞಾನ. ಇವತ್ತು ಬಂದ ಜ್ಞಾನ ಯಾವುದು ಅಂದ್ರೆ ನಿನಗೆ ಒಳ್ಳೆ ಪುತ್ರೋದ್ಭವ ಆಗಿದೆ ಅಂತ ಕೇಳಿದ ಜ್ಞಾನ. ಅದು ಕೂಡ ಅಪರೋಕ್ಷ ಜ್ಞಾನದಂತೆ ಬಹಳ ಪ್ರೀತಿಗೆ ಪಾತ್ರವಾಯಿತು ಅಂತ ಹೇಳಿ ಹೇಳ್ತಾರೆ. ಅವರು ಸಂತೋಷದಲ್ಲಿ ಮೈ ಮರೀಲಿಲ್ಲ ಅಂತ ಅದು ಹೇಳ್ತಾರಲ್ಲ. ಒಟ್ಟಾರೆ ಸುಖವಾಯಿತು ಅಂತಂದ್ರೆ ನಾವು ಎಲ್ಲ ಮರೆತು ಬಿಡ್ತೀವಿ ಅಂತ. ಅವ್ರು ಹಂಗೆ ಮರೀಲಿಲ್ಲ. ಅವ್ರು ಹೇಳಿದ್ರು ಸುಕರ್ಮ ಅಂತೆ ಅವ್ರ ಹೆಸರು. ವಿದಲ್ಹೇ ಸುಕರ್ಮ, ಜಾತಕರ್ಮಾದಿಗಳನ್ನು ಮಾಡಬೇಕು. ಆ ತಾಯಿಯಿಂದ ಮಗುವನ್ನ ಬೇರ್ಪಡಿಸುವ ಮುಂಚೆಯೇ ಮಾಡಬೇಕಾದ ಕರ್ಮ ಅದು. ಅದಂತಹ ದೊಡ್ಡ ಸಂಸ್ಕಾರ ಕರ್ಮ. ಅದನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ವರ್ಣಾಶ್ರಮಗಳನ್ನು ಚೆನ್ನಾಗಿ ಪಾಲಿಸುವರು. ಆ ಆಚಾರಕ್ಕೆ ಸರಿಯಾಗಿ ಅವರು ಮಾಡ್ತಾ ಇದ್ದಾರೆ. ಮಾಡಿ ಅವರಿಗೆ ಜಾತಕರ್ಮ ಆದ್ಮೇಲೆ ನಾಮಕರಣ ಮಾಡ್ತಾರೆ ಮಗುವಿಗೆ. ಏನಂತ ನಾಮಕರಣ ಮಾಡಿದ್ರು ಅಂದ್ರೆ ವಾಸುದೇವ ಅಂತ ಹೆಸರಿಟ್ಟು. ವಾಸುದೇವ ಅಂತ ಹೆಸರಿಟ್ಟಾಗ ಏನೋ ಕೇಶವ, ನಾರಾಯಣ, ವಾಸುದೇವ ಇಲ್ಲಿ ಬರ್ದಾರಲ್ಲ, ಮಾಯಾಪತಿ ವಾಸುದೇವ ಅಂತ ಹೇಳಿ ಹಿಂಗೆ ಇಟ್ಟಿದ್ದಾರು ಅಂತ ಅನ್ಕೊಳ್ಳಿಲ್ಲ ಜನ. ಏನ್ ಅನ್ಕೊಂಡ್ರು ಅಂತಂದ್ರೆ ದೇವತೆಗಳು ಹೇಳಿದ್ರಂತೆ ವಾ ಪ್ಲಸ್ ಅಸುದೇವ ಅಂತಂದ್ರು. ವಾ ಪ್ಲಸ್ ಅಸುದೇವ ಅಂದ್ರೆ ಏನರ್ಥ? ವಾ ಅಂದ್ರೆ ವಾ ಗತಿ ಗಂಧನ ಯೋಹೋ ಅಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನಕ್ಕಾಗಿ ಬಂದ ಅಸು ಅಂದ್ರೆ ಏನು? ಉಸಿರು, ಪ್ರಾಣ, ಪ್ರಾಣದ ದೇವ, ಜ್ಞಾನಕ್ಕಾಗಿ ಬಂದ ಪ್ರಾಣದೇವರು. ಆದ್ದರಿಂದ ಇವರ ಹೆಸರು ವಾಸುದೇವ ಅಂತ ಹೇಳಿ ಇದು ಒಳ್ಳೆಯ ಅನುರೂಪವಾದ ಹೆಸರು ಅಂತ ಹೇಳಿ ಜನ ಕರೆದ್ರಂತೆ. ಅಪ್ಪ ನಮ್ಮಲ್ಲಿ ಆನಂದ ಅಂತ ಹೆಸರಿಟ್ಟರೆ ದಿನ ಬೆಳಗಾದ ಮುಖ ಹಿಂಗ್ ಮಾಡ್ಕೊಂಡು ಕೂತ್ರೆ ಅವ್ರಿಗೆ ಆನಂದ ಅಂತಂದದ್ದು ತಪ್ಪಾಗ್ಬಿಡುತ್ತೆ. ಇನ್ ಯಾರೋ ಪಾಪ ಭೀಮ ಅಂತ ಹೆಸರಿಟ್ಟಿದ್ರು. ಆ ಭೀಮ ಭಯಂಕರ ಕೃಷನಾಗಿ ಮತ್ತೆ ಉಫ್ ಅಂದ್ರೆ ಹಾರು ಹೋಗ್ಬೇಕು ಅಂತ ಇದ್ರೆ ಅವ್ರಿಗೆ ಭೀಮ ಅಂತ ಹೆಂಗ್ ಕರಿಯೋದು? ಕರೀತಾರ ಪಾಪ, ಅನಿವಾರ್ಯ ಇಟ್ಟದ್ದಕ್ಕೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಹೀಗಲ್ಲ ವಾಸುದೇವ ಅಂದ್ರೆ ನಿಜವಾದ ಅರ್ಥದಲ್ಲಿ ವಾಸುದೇವ, ಜ್ಞಾನಕ್ಕಾಗಿ ಬಂದ ಆ ದೇವರು ಅಂತ ಹೇಳಿ ಅದಕ್ಕಾಗಿ ಹೇಳ್ತಾರೆ. ಜ್ಞಾನಾರ್ಥಮೇವ ಯದಭೂದ ಸುದೇವ ಏಷಃ ಯದ್ವಾಸುದೇವ ಪದಭಕ್ತಿ ರತಃ ಸದಾಸೌ ಅಂತ. ಇದು ಒಂದು ಭಾಗ ಆಯ್ತು. ಜಾತಕರ್ಮ, ನಾಮಕರಣ ಆಯ್ತು. ಸಣ್ಣ ಮಗು ಮನೆಯೊಳಗೆ ಬಹಳ ಸಂತೋಷದಿಂದ ಗಂಡ ಹೆಂಡತಿ ಇದ್ದಾರೆ. ಒಬ್ಬರು ದಾನ ಕೊಡಬೇಕು ಅಂತ ಬಂದ್ರಂತ. ಏನ್ ಕೊಟ್ರು ದಾನ ಅಂದ್ರೆ ಗೋದಾನ ಕೊಟ್ರು. ಪಾತುಂಪಯಾಂಸಿ ಶಿಶವೇ ಕಿಲ ಗೋಪ್ರದೋಸ್ಮೈ. ನಿಮ್ಮ ಮನೆಯೊಳಗೆ ಮಗು ಅದಲ್ಲ, ಆ ಮಗುವನ್ನು ನೋಡೋ ನೆಪ ಅಷ್ಟೇ ಇದು. ದಿನ ಒಬ್ಬೊಬ್ರು ಬರೋರಂತ, ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ. ಯಾಕಂದ್ರೆ ಕೂಸಿನ ನೋಡ್ಬೇಕು. ಸಣ್ಣ ಕೂಸು ಮೇಲೆ ಮೇಲೆ ಬಂದು ನೋಡ್ಲಿಕ್ಕೆ ಆಗೋದಿಲ್ಲ, ದೃಷ್ಟಿ ಆಗ್ತದೆ, ಬೈದ್ ಕಳಿಸ್ಬಿಡ್ತಾರೆ. ಅದಕ್ಕಾಗಿ ನೋಡ್ಬೇಕು ಅಂತ ಏನೋ ಒಂದು ನೆವ ಮಾಡಿ ಬರ್ತಿರ್ತಾರೆ ಜನ. ಹಾಗೆ ಇವರು ಬಂದಿದ್ರಂತೆ. ಏನಂದ್ರೆ ನಿಮಗೆ ಕೂಸಿಗೆ ಹಾಲು ಕುಡಿಸ್ಬೇಕಲ್ಲ, ಅದಕ್ಕಾಗಿ ಬೇಕೇ ಬೇಕು ಒಂದು ಒಳ್ಳೆ ಹಸು ಆಕಳನ್ನು ದಾನ ಕೊಡ್ತೀನಿ ಅಂತ ಹೇಳಿ ಒಂದು ಗೋದಾನವನ್ನು ಮಾಡಿದ್ರಂತೆ. ಅವ್ರ ಹೆಸರು ಪೂರ್ವಾಲಯರು ಅಂತ, ಮೂಡಿಲ್ಲಾಯರು ಅಂತ ಅದನ್ನ ಇದರ ಕರೀತಾರೆ. ಆ ಪೂರ್ವಾಲಯರು ಕೂಸಿಗಾಗಿ, ಅದು ಯಾವ ಕೂಸು? ತ್ರೈಲೋಕ್ಯ ಭೂಷಣ ಕೂಸು. ಅದಕ್ಕಾಗಿ ಕೊಟ್ಟ ಆ ಗೋದಾನದಿಂದ ಏನಾಯ್ತು ಅಂದ್ರೆ ಮುಂದೆ ಅವರು ತಮ್ಮ ಮಗನ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ಮಧ್ವಶಾಸ್ತ್ರದ ಅಧ್ಯಯನ ಮಾಡಿದರು. ಪೂರ್ವಾಲಯ ಸ್ವಸುತ ಸೂನು ತಯಾ ಪ್ರಜಾತಃ.
ತನ್ನ ಮಗನ ಹೊಟ್ಟೆಯಲ್ಲೇ ತಾನೇ ಹುಟ್ಟಿ ಬಂದು ಮತ್ತೆ ವಿಶೇಷವಾಗಿ ಆಚಾರ್ಯರ ಕೃಪೆಗೆ ಪಾತ್ರರಾದರು ಅಂತ ಹೇಳಿ ಹೇಳ್ತಾರೆ. ಅದು ಅದಕ್ಕಾಗಿ ಹೇಳ್ತಾರೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಅದಕ್ಕೆ ಹೇಳ್ತಾರೆ. ನಿರ್ವಾಣ ಹೇತು ಮಲಭಿಷ್ಟ ತದಾ ಪ್ರಸನ್ನ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ನಾವು ಕೊಡೋ ದಾನ ಹೇಗಿರ್ಬೇಕು ಅಂತಂದ್ರೆ ವಿಶೇಷವಾಗಿ ಅದು ಪಾತ್ರರಲ್ಲೇ ಕೊಡಬೇಕು. ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ದಾತವ್ಯ ಮಿತಿ ಯದ್ದಾನಂ ದೀಯತೇನುಪಕಾರಿಣೆ ದೇಶೇ ಕಾಲೇ ತಥಾ ಪಾತ್ರೇ ತದ್ದಾನಂ ಸಾತ್ವಿಕಂ ಸ್ಮೃತಂ. 17ನೇ ಅಧ್ಯಾಯದ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ದಾನ ಅಂದ್ರೆ ಯಾವ ರೀತಿ ಆದದ್ದು? ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತ 3. ಸಾತ್ವಿಕ ದಾನ ಅಂದ್ರೆ ಇದು. ನಾವು ದಾನ ಕೊಡ್ತೀವಿ, ಏನಂದ್ರೆ ನಾವು ಕೊಟ್ಟದ್ದನ್ನು ಅವ್ರು 4 ಮಂದಿ ಹೇಳಬೇಕು, ಅಂದ್ರೆ ಅಂಥವ್ರಿಗೆ ಕೊಡ್ಬೇಕು. ಈಗ ನಾವು ದಾನ ಚಲೋ ಒಳ್ಳೆ ಒಂದು ಬಂಗಾರ ದಾನ ಕೊಟ್ರೆ, ಯಾರೋ ಸುವರ್ಣ ದಾನ ಅಂತ ತಗೊಂಡವ್ರು ಪಾಪ ಅದನ್ನ ಕೈ ಒಳಗೆ ಹಾಕೊಂಡು ಸ್ವಲ್ಪ ಹಣ್ಣು ಕೂತು ಬಿಟ್ರೆ ನಾವು ಸುವರ್ಣ ದಾನ ಕೊಟ್ವಿ ಅಂತ ಹೇಳೋರು ಯಾರು ಜನಕ್ಕೆ ಅಂತ ನಮಗೊಂದು ಕಾಳಜಿ ಇರ್ತದೆ. ಆ ಕಾಳಜಿ ಮನುಷ್ಯ ಸ್ವಭಾವದ್ದೇ, ಅದು ತಪ್ಪಂತಲ್ಲ, ಅದು ನಿಜವಾಗಿಯೂ ತಪ್ಪೇ, ಅದು ಸ್ವಭಾವಕ್ಕೆ ಅನುಗುಣವಾಗಿ ಬಂದಿರ್ತದೆ. ಹಾಗೆ ನಾವು ಕೊಡುವಾಗ ದಾನ ಇನ್ನೊಬ್ಬರು ನೋಡಲಿ ಅಂತ ಕೊಡೋದಲ್ಲ, ಅನುಪಕಾರಿಣೆ ಹೊಳ್ಳಿ ವಾಪಸ್ ಏನೋ ಮಾಡ್ತಾರೆ ಅಂತಲ್ಲ, ಏನೂ ಮಾಡೋದಿಲ್ಲ, ಅವರು ಸುಮ್ಮನೆ ತಗೋತಾರೆ, ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ, ಅಂಥವ್ರಿಗೆ ಕೊಡಬೇಕು ದಾನ. ಹೀಗಾಗಿ ದಾನದ ಶಬ್ದ ಇರಬಾರದು, ದಾನಕ್ಕೆ ಕೇವಲ ಕೃಷ್ಣಾರ್ಪಣ ಬುದ್ಧಿ ಇರಬೇಕು. ಅಂತಹ ದಾನವನ್ನು ಮಾಡಿದರೆ ಪಾತ್ರ ಗುಣಾನುಕೂಲ್ಯಾತ್ ಧ್ರುವಂ ಫಲತಿ. ಪಾತ್ರರು ಹೇಗಿದ್ದಾರೋ ಅದರ ಪ್ರಕಾರ ನಿಮಗೆ ಫಲ ದೊರೀತು. ಏನೋ ನಮ್ಮವರೇ ಇದ್ದಾರೆ ಅವರಿಗೆ ಕೊಟ್ಟು ಬಿಡೋಣ ಅಂತ ಕೊಟ್ಟರೆ ಅಪರಾಧ. ಪಾತ್ರರು ಹೌದೋ ಇಲ್ಲೋ ನೀವು ಚೆಕ್ ಮಾಡಬೇಕು. ಯೋಗ್ಯರು ಅಂತ ಆದರೆ ದಾನ ಕೊಡಬೇಕು, ಇಲ್ಲ ಅಂತಂದ್ರೆ ಅದು ಫಲ ಅಷ್ಟು ಕೊಡೋದಿಲ್ಲ. ಕೊಟ್ಟಿದ್ದಕ್ಕೆ ದೇವರು ಕೊಡ್ತಾನೆ, ಸ್ವಲ್ಪ ಅವನು ಕ್ಷಮಾ ಸಮುದ್ರ ಇದ್ದಾನೆ, ಆದರೂ ನಿಮಗೆ ಬರಬೇಕಾದ ಫಲ ಬರೋದಿಲ್ಲ. ಅದಕ್ಕಾಗಿ ಇದು ಮಾಡಬೇಕು. ಅದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಕೊಟ್ಟ ದಾನ ಮಧ್ಯಗೆ ಭಟ್ಟರಿಗೆ, ಆದ ಫಲ ಮೋಕ್ಷನೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಆ ಮಗುವನ್ನ ಕೈಯೊಳಗೆ ಕೂತ್ಕೊಂಡು ಆಡಿಸ್ತಾ ಇದ್ದಾರೆ. ಆಡಿಸುವಾಗ ಅದನ್ನ ಕರ್ಕೊಂಡು ಹೋಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದಾರೆ. ನಿನ್ನೆ ನೋಡಿದ್ರಲ್ಲ, ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ಅಂತ. ಹಾಗೆ ಇವರು ಕೂಡ ಅತ್ರಸ್ತಮೇವ ಸತತಂ ಪರಿಫುಲ್ಲ ಚಕ್ಷು. ನೋಡಿದ್ರೆ ಕಣ್ಣು ಹಂಗೆ ಹೊಳಿತಾ ಇತ್ತಂತೆ, ಒಳ್ಳೆ ಮಿಂಚಿನಂತೆ ಕಣ್ಣುಗಳು ಹೊಳಿತಾ ಇದೆ, ಪರಿಫುಲ್ಲವಾಗಿ ಅರಳಿದೆ. ಅಂತಹ ಸುಂದರನಾದ ಆ ಮಗುವನ್ನ, ಪುತ್ರ ರತ್ನವನ್ನ ಎತ್ತುಕೊಂಡು ಹೋಗಿ ಅನಂತೇಶ್ವರ ಕುಲಸ್ವಾಮಿ ಅವನ ಅಡಿದಾರಗಳಿಂದ ಹಾಕಿದ್ದಾರೆ. ಹಾಕಿ ಇದು ನಿನ್ನದೇ ಸ್ವಾಮಿ, ನೀನೇ ಸ್ವೀಕಾರ ಮಾಡು ಅಂತ ಹೇಳ್ಬಿಟ್ಟು. ಯಾರು ಹೇಳಲಿಕ್ಕೆ ಸಾಧ್ಯ ಇಷ್ಟು? ಯಾಕೆ ಅಂತಂದ್ರೆ ಇದು ಅವನ ಕಾರಣಕ್ಕಾಗೇ ಇಲ್ಲಿ ಬಂದದ್ದು, ಅವನದೇ ಕೂಸು, ನಮ್ಮ ಕೂಸಲ್ಲ ಅಂತ ಹೇಳಿ ಅವ್ರು ನಿರ್ಧಾರ ಮಾಡಿಬಿಟ್ರು. ಮಾಡಿ ಒಂದು ಪ್ರಾರ್ಥನೆ ಮಾಡ್ಕೊಂಡ್ರು, ಏನಂದ್ರೆ ಇವನಿಗೆ ಸಂಪತ್ತು ಕೊಡು. ಎಂಥ ಸಂಪತ್ತು ಅಂದ್ರೆ ನಾಶವೇ ಆಗದ ಸಂಪತ್ತು. ಅದ್ಯಾವುದು? ನಿನ್ನೆ ಕೇಳಿದ್ರಲ್ಲ, ತಥಾಪಿನೋ ತತ್ಪಾದ ಸೇವಾ ರತಿರೇಶ ಇಚ್ಛತ್. ಆ ಭಗವಂತನಲ್ಲಿರುವ ಭಕ್ತಿ ಅದಲ್ಲ, ಅನಂತೇಶ್ವರನ ಮೇಲಿರುವ ಭಕ್ತಿ, ಅದೇ ಅನಾಪದವಾದ ಸಂಪತ್ತು. ಸಂಪದವನ್ನು ಕೇಳಿದ್ರು. ಸಾಕಂ ಸುತೇನ ಪರಿವಾರ ಜನಾನ್ವಿತೋಸೌ ಪ್ರಾಯಾನ್ ನಿಶೀಥ ಸಮಯೇ ನಿಜಮೇವ ಧಾಮ. ಅಷ್ಟೆಲ್ಲ ಆಯ್ತು, ಹೋಗಿದ್ರು ಅನಂತೇಶ್ವರನಿಗೆ. ರಾತ್ರಿ ಊಟ ಮುಗಿಸಿ ಹೊರಡಬೇಕು ಅನ್ನೋ ಹೊತ್ತಿಗೆ 12 ಗಂಟೆ, ಮಧ್ಯರಾತ್ರಿ. ನಿಶೀಥ ಅಂದ್ರೆ ಮಧ್ಯರಾತ್ರಿ ಅಂತ. ಆ ನಿಶೀಥ ಕಾಲದಲ್ಲಿ ಹೊರಡಬೇಕು, ಈ ತಡ ಆದ್ರಾಗಲಿ ಹೋಗ್ಬಿಡೋಣ ಅಂತ ಹೊರಟರು. ಅಲ್ಲಿಂದ ದಾರಿಯೊಳಗೆ ಒಂದು ಏರಿಯಾ ಬರ್ತದೆ. ಆ ಏರಿಯಾದ ಹೆಸರು ಸಂದಲಿಕೆ ಪಾಡಿ ಅಂತ. ಇವತ್ತು ಬರೀತಾರ ಇದ್ರೊಳಗೆಲ್ಲ, ಯಾವುದು ತೌಳೋ ಭಾಷೆಯೊಳಗೆ ಇದನ್ನ ಬೇರೆ ಬೇರೆ ಯಾವ್ಯಾವ ಹೆಸರುಗಳು ಅಂತೆಲ್ಲ ಕೊಡುವಾಗ ಸಂದಳಿಕೆ ಪಾಡಿ ಅಂತ ಇವತ್ತಿಗೂ ಹಂಗೆ ಅದಂತ. ಮಧ್ಯಾಹ್ನ ಹೋದ್ರೆ ನಿರ್ಜನ, ಭಯ ಇವತ್ತಿಗೂ ಆಗ್ತದಂತ. ಅಂತಹ ಒಂದು ಏರಿಯಾ. ಅದನ್ನು ದಾಟಿಕೊಂಡೇ ಪಾಪ ಇವ್ರ ಮನೆಗೆ ಬರಬೇಕು. ಅಲ್ಲಿ ಮಹಾ ಪಿಶಾಚಿಗಳು ಓಡಾಡುವಂತ ಜಾಗ. ರಾತ್ರಿ ಹೊತ್ತಿಗೆ ಅಲ್ಲಿ ಓಡಾಡ್ಲಿಕ್ಕೆ ಭಯ ಆಗ್ತದೆ. ಆದ್ರೆ ಆಚಾರ್ಯರು ಮಧ್ಯಗೆ ಭಟ್ಟರು ಮಾತ್ರ ತಡ ಆಗಬಾರ್ದು, ನಾಳೆ ಬೆಳಗ್ಗೆ ಕಾರ್ಯಕ್ರಮಗಳೆಲ್ಲ ಸುಸೂತ್ರ ಆಗಬೇಕು ಅಂತ ರಾತ್ರಿಯೇ ಹೊರಟು ಬಿಟ್ರು. ಹೊರಟಾಗ ದಾರಿಯಲ್ಲಿ ಬರುವಾಗ ಇವರ ಜೊತೆ ಬಂದ ಒಬ್ಬರಿಗೆ ಆ ದೆವ್ವ ಹಿಡ್ಕೊಂಡು ಬಿಟ್ರು. ಪಿಶಾಚಿ ಹಿಡ್ಕೊಂಡ್ರೆ ಹೇಳ್ತದೆ, ದೋಷೇ ಯುಷಾಂ ಸಮಮನೇನ ವನೇತಿ ಭೀಮೆ ತತ್ಕ್ರೀಡಿ ತಗ್ರಹ ಇಹೈಕ ತಮಂ ತುತೋದ ಉದ್ವಾಂತರಕ್ತಮವಲೋಕ್ಯ ತಮಭ್ಯಧಾಹಿ ಕೇನಾಪ್ಯಹೋ ನ ಶಿಶುತು ಕಥಮೇವ ಇತ್ತಂ ಕಥಮೇಶ ಇತ್ತಂ. ಅವ್ರು ಹೇಳಿದ್ರು, ಈ ರಾತ್ರಿಯೊಳಗೆ ಬಂದ ಯಾರನ್ನೂ ಕೂಡ ಈ ಪಿಶಾಚಿಗಳು ಬಿಡುವುದಿಲ್ಲ. ಒಬ್ಬನಲ್ಲಿ ತಾನು ಪ್ರವೇಶ ಮಾಡಿ ಅವನ ಬಾಯಿಯಿಂದ ರಕ್ತ ಕಾರಿಸಿದ್ರು. ಆದ್ರೆ ವಿಚಾರ ಮಾಡಿದ್ರು, ಇವರಲ್ಲಿ ಯಾವಾಗಲೂ ಹಂಗೆ ಕೂಸನ್ನ ಮೊದಲು ಹಿಡಿತಾವಂತ ಪಿಶಾಚಿಗಳು, ನಿಮ್ಗೆ ಗೊತ್ತಿರ್ಬೇಕು. ಅದಕ್ಕೆ ಪುತ್ರಗಳನ್ನ ಏನು
ಶಿಶುಗ್ರಹ ಅಂತ ಕರೀತಾರೆ. ಶಿಶುಗ್ರಹ ಅಂತಂದ್ರೆ ಶಿಶುಗಳನ್ನು ಹಿಡಿದುಕೊಳ್ಳುವ ರಾಕ್ಷಸರು ಅಂತ, ಪಿಶಾಚಿಗಳು ಅಂತ. ಇವು ಈ ಸಣ್ಣ ಮಗು ಇರುವಾಗ ದೊಡ್ಡವರನ್ನು ಮಾತ್ರ ಹಿಡಿತಲ್ಲ, ಈ ಸಣ್ಣ ಮಗುನ ಬಿಟ್ಟದಲ್ಲ ಹೇಗೆ ಅಂತ ವಿಚಾರ ಮಾಡಿದ್ರಂತ ಅವರೆಲ್ಲ. ಒಳ್ಳೇದಾಯ್ತ್ರಿ, ನಮ್ಮ ಕೂಸಿಗೆ ಏನಾಗ್ಲಿಲ್ಲ ಅಂತ ಬಹಳ ಸಮಾಧಾನ ಮಾಡ್ಕೊಳ್ಳುವಾಗ ಇನ್ನೊಬ್ಬರ ಮೈಯೊಳಗೆ ಹೊಕ್ಕೊಂಡು ಹೇಳ್ತಂತೆ, ನಾನೇನು ಸುಮ್ಮನೆ ಬಿಟ್ಟಿಲ್ಲ, ಏನೋ ಮಾಡ್ಬೇಕಂತೆ ಹೋಗಿದ್ದೆ, ಏನೋ ಮಾಡ್ಲಿಕ್ಕೆ ಆಗಿಲ್ಲ ನಮಗೆ ಅಂತ ಹೇಳಿ. ಯಾಕೆಂದ್ರೆ ಅವರನ್ನಷ್ಟೇ ಅಲ್ಲ, ಆ ಶಿಶುವನ್ನ ನಿಮಿತ್ತ ಮಾಡಿಕೊಂಡು ನೀವೆಲ್ಲ ಇದ್ದಿರಲ್ಲ, ಜೊತೆಗೆ ಬಂದವರು, ನಿಮಗೂ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಹೇಳ್ತಾರೆ, ಯಚ್ಛಕ್ತಿ ಗುಪ್ತಿ ರಹಿತಾನ್ ಅಲಮಸ್ಮಿ ಹಂತುಂ ಲೋಕೇಶ್ವರ ಸಬತ ಬಾಲತಿ ಮಕ್ಕಿಲೇತಿ. ಯಾರ ಶಕ್ತಿಯ ಗುಪ್ತಿ ಅಂದ್ರೆ ರಕ್ಷಣೆ, ಗೋಪನ, ಯಾರ ಶಕ್ತಿಯ ರಕ್ಷಣೆ ಇಲ್ಲದೆ ಇದ್ರೆ ನಿಮ್ಮ ಒಬ್ಬರನ್ನೂ ಉಳಿಸ್ತಾ ಇರಲಿಲ್ಲ ನಾನು. ಅಂತಹ ಈ ಕೂಸು ಇದು ಲೋಕೇಶ್ವರ ಆಗಿರ್ಬೇಕು, ಇಲ್ಲಾಂದ್ರೆ ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿ. ನಮ್ಮ ಹತ್ರ ಅಷ್ಟು ಶಕ್ತಿ ಅದು. ಇವತ್ತಿನವರೆಗೂ ಯಾರನ್ನೂ ಬಿಟ್ಟಿಲ್ಲ ನಾವು, ನಿಮ್ಮನ್ನು ಮಾತ್ರ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಈ ಕೂಸು ಲೋಕೇಶ್ವರನೇ ಆಗಿರ್ಬೇಕು ಅಂತ ಹೇಳಿ ಆ ಪಿಶಾಚದ ಬಾಯಲ್ಲೂ ಕೂಡ ಅದ್ಭುತವಾದ ಭಗವದ್ಗೀತೆ ಬಂದಂತೆ ಈ ಮಾತುಗಳು ಬಂತು. ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಾವು ಆಚಾರ್ಯರನ್ನ ಕೈಯೊಳಗೆ ಹಿಡಿದಿದ್ದಾದ್ರೆ, ಆಚಾರ್ಯನ ಕೈಯೊಳಗೆ ಹಿಡಿಯೋದಂದ್ರೆ ಏನು? ಸರ್ವಮೂಲವನ್ನು ಹಿಡಿಯೋದು ಅಂತ ಅರ್ಥ. ಆಚಾರ್ಯ ನಮ್ಮ ಕೈಯಲ್ಲಿ ಸಿಗ್ತಾರೆ, ಸರ್ವಮೂಲದ ರೂಪದಲ್ಲಿ ಸಿಗ್ತಾರೆ. ಆದ್ದರಿಂದ ಸರ್ವಮೂಲವನ್ನು ಗಟ್ಟಿಯಾಗಿ ಹಿಡಿದವರಿಗೆ ಯಾವ ಪಿಶಾಚ ಬಾಧೆ, ಯಾವ ಸರ್ಪ ಬಾಧೆ ಯಾವುದೂ ಆಗೋದಿಲ್ಲ ಅಂತ ಹೇಳಿ ಶಾಸ್ತ್ರ ಇದರ ಅಭಿಪ್ರಾಯವನ್ನು ತಿಳಿಸ್ತದೆ. ಹೀಗಾಗಿ ನಾವು ಕೂಡ ಮತ್ತೆ ಮಧ್ವಶಾಸ್ತ್ರದಲ್ಲಿ ವಿಶೇಷವಾಗಿ ರತಿ ಸಂಪಾದನೆ ಮಾಡಿದರೆ ಯಾವ ಬಾಧೆಗಳು ಕೂಡ ಉಂಟಾಗೋದಿಲ್ಲ ಅಂತ ಅಭಿಪ್ರಾಯ. ಇದಾದ ಮೇಲೆ ಒಂದು ಸಲ ಆಚಾರ್ಯರ ಪತ್ನಿ ಪಾಪ ಪಕ್ಕದ ಮನೆಯವರು ಏನೋ ಕಾರ್ಯಕ್ರಮ, ಒಂದು ಸ್ವಲ್ಪ ಕೆಲಸದ ಅಂತ ಕರೆದಿದ್ರು. ಆವಾಗ ಅಲ್ಲಿಗೆ ಹೋಗಬೇಕು ಅಂತ ಹೊರಟಿದ್ಲು. ಕೂಸಿಗೆ ಹಾಲು ಕುಡಿಸಿ ಅವಳಿಗೆ ಹೋಗಕ್ಕೆ ಇಷ್ಟ ಇಲ್ಲ. ಆದ್ರೂ ಜೊತೆಗಿದ್ದವ್ರು ಪಾಪ ಕರೆದಾಗ ಹೋಗದೇ ಇದ್ರೆ, ನೋಡ್ರಿ ಮಕ್ಕಳು ಇರ್ಲಾರ್ದಾಗ ಈಗ ಬರ್ತಿದ್ಲು, ಇವಾಗ ಬರವಳ್ಳು ಅಂತ ಹಿಂಗ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಬೇಡ ಒಂಚೂರು ಹೋಗಿ ಬರೋಣ 10 ನಿಮಿಷ ಅಂತ ಹೇಳಿ, ಇಷ್ಟ ಇಲ್ಲದೇ ಇದ್ರೂ ಕೂಡ ಕೂಸಿನ ವಿರಹವನ್ನು ಒಂದು ಕ್ಷಣ ಸಹಿಸ್ತಾ ಇರಲಿಲ್ಲ ತಾಯಿ. ಆದ್ರೂ ಕೂಡ ಹೋಗಿ ಬರೋಣ ಅಂತ ಹೇಳಿ ಕೂಸನ್ನ ಅಕ್ಕನ ಹತ್ರ ಬಿಟ್ಟು ಹೋದ್ರಂತೆ. ಅಕ್ಕ ಹೇಳಿದ್ರಂತೆ, ಒಂಚೂರು ಕೂಸಿನ ನೋಡ್ಕೊ, ಯಾಕೆಂದ್ರೆ ಕೂಸು ಸಣ್ಣದು, ಅದು ಮತ್ತೆ ಆ ಕಡೆ ಈ ಕಡೆ ಬಿದ್ದು ಹೋಗಿತ್ತು ಅಂತ ನೋಡಿಕೊಂಡು ನೀನು ರಕ್ಷಣೆ ಮಾಡು ಅಂತ ಹೇಳಿದ್ರು. ಅದು ಒಂದು ವಿಚಿತ್ರ. ಯಾಕೆಂದ್ರೆ ವಿಶ್ವ ಪರಿಪಾಲಕ ಪಾಲನಾಯ, ವಿಶ್ವ ಪರಿಪಾಲಕರು ಅಂತ ಯಾರಿದ್ದಾರೆ ಜಗತ್ತಿನೊಳಗೆ, ಅವರನ್ನ ಪಾಲನೆ ಮಾಡೋರು ವಾಯುದೇವರಾದ್ದರಿಂದ ಅವರಿಗೆ ಇನ್ನೊಬ್ಬರನ್ನ ಮತ್ತೆ ನೋಡ್ಲಿಕ್ಕೆ ಹಚ್ಚಿ ಹೋದ್ರಲ್ಲ, ಇದು ಒಂದು ಪರಾಕಾಷ್ಠೆ ಅಂತ ಹೇಳಿ ಬರೀತಾರೆ. ಆಯ್ತು, ಆ ಕಡೆಯಿಂದ ಈ ತಾಯಿ ಹೋದ್ಲು. ಮಕ್ಕಳಿಗೆ ಗೊತ್ತಾಗ್ತದೆ ನೋಡಿ, ಊಟಕ್ಕೆ ಕೂತಾಗ ತಕ್ಷಣ ಅಳ್ಲಿಕ್ಕೆ ಶುರು ಮಾಡ್ತಾವ ಮಕ್ಕಳು. ಅದು ಏನು ಕನೆಕ್ಷನ್ನೋ ಗೊತ್ತಿಲ್ಲ, ಕನೆಕ್ಷನ್ ಕಟ್ ಮಾಡೇ ಕರ್ಕೊಂಡು ಬಂದಿರ್ತಾರೆ ಹೊರಗೆ, ಆದರೂ ಪರ್ಮನೆಂಟ್ ಕನೆಕ್ಷನ್ ಅದು. ತಾಯಿ ಊಟ ಕೂತ್ರೆ ಮಕ್ಕಳು ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ತಾಯಿ ಹೊರಗೆ ಹೋಗಿದ್ದಾಳೆ ಅಂದ್ರಂತೂ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ಬಿಟ್ಟು ವಾಸುದೇವಾಚಾರ್ಯ ಜೋರಾಗಿ ಅಳ್ತಾ ಇದ್ದಾರೆ. ಸಾ ಬಾಲಕಂ ಪ್ರರುದಿತಂ ಪರಿಸಾಂತ್ವಯಂತಿ, ಅಮ್ಮ ಬರ್ತಾಳೆ ಅಂತ 10 ಸಲ ಹೇಳ್ತಾರೆ ಕೂಸು. ಪಾಪ ಅದು ಸಣ್ಣದೇ, ಕನ್ಯಾ ಅಂತ ಕರೀತಾರೆ. ಕನ್ಯಾ ಅಂದ್ರೆ 8 ವರ್ಷದವಳು ಅಂತ. ಕನ್ಯಾ ಅಂದ್ರೆ 8 ವರ್ಷ ಆದವರಿಗೆ ಕನ್ಯಾ ಅಂತ ಕರೀತಾರೆ. ಆ 8 ವರ್ಷದ ಹುಡುಗಿ ಪಾಪ ಎಷ್ಟು ಹೇಳಿದ್ರು ಸಮಾಧಾನ ಆಗ್ತಾ ಇಲ್ಲ. ಮಾತಾತ ತಾತ ಸುಮುಖೇತಿ ಪುನಃ ಪ್ರರೋಧೀಹಿ, ಒಳ್ಳೆ ಹೆಸರೇ ಹೇಳಿದ್ಲು. ಸುಮುಖನೇ, ಅಪ್ಪೆ, ಅಣ್ಣ ಅಂತೆಲ್ಲ ಅಂತಲ್ಲ, ಎಲ್ಲ ಅಂದು ಮಾಡಿದ್ರು ಕೂಡ ಕೂಸೇನು ಸುಮ್ಮನಾಗಲಿಲ್ಲ. ಇದು ಹೆಚ್ಚಾಗ್ತಾ ಹೋದಂತೆ ಅವಳಿಗೂ ಸಂಕಟ ಹೆಚ್ಚಾಯ್ತು. ಏನ್ ಮಾಡ್ಬೇಕು ನನಗೆ ಗೊತ್ತಾಗವಲ್ತು, ಕೂಸಿನ ಬಾಯಿ ಮುಚ್ಚಿಸೋದು ಆಗವಲ್ತು. ಅವಳು ಓಡಾಡ್ಲಿಕ್ಕೆ ಶುರು ಮಾಡಿದ್ದಂತೆ, ಕೈಯೊಳ ಕೂಸು ಹಿಡ್ಕೊಂಡು ಅಮ್ಮ ಬಂದ್ಲೇನು ಅಂತ. ಇದು ಯಾವುದು ನಡೆಯದೇ ಇದ್ದಾಗ ವಿಚಾರ ಮಾಡಿದ್ದು, ಒಂದಿಷ್ಟು ಬಾಯಿಗೆ ಹಾಕಿದ್ರೆ ಸುಮ್ಮನಾಗ. ನಮ್ಮ ಮನೆಯೊಳಗೆ ಕೆಲವು ಪಾಪ ಭೀಮಸೇನದೇವರ ಒಕ್ಕಲು ಅಂತ ನಾವು ಅದಕ್ಕೆ ಅಂತೀವಿ, ಒಂದಿಷ್ಟು ಬಾಯಿಗೆ ಬಿದ್ದರೆ ಸುಮ್ಮಾಗ್ತಾವಂತ. ಅದಕ್ಕಾಗಿ ಇದು ಮತ್ತೆ ಭೀಮಸೇನದೇವರ ಒಕ್ಕಲ, ಸಾಕ್ಷಾತ್ ಭೀಮಸೇನದೇವರೇ ಬಂದಿದ್ದು. ಅದಕ್ಕಾಗಿ ಬಾಯಿಗೆ ಏನಾದ್ರು ಇಡೋಣ ಅಂತ ವಿಚಾರ ಮಾಡಿದ್ದು, ಏನೂ ಇರಲಿಲ್ಲ. ಮನೆಯೊಳಗೆ ಒಂದು ಎತ್ತು, ಆ ಎತ್ತಿಗೆ ಒಂದಿಷ್ಟು ಹುರುಳಿ, ಕುಲಿತ್ಥ ಕುಲಂ ಪ್ರಪಕ್ವಂ, ಒಂದ್ಸಲ ಬೇಯಿಸಿಟ್ಟಿದ್ರು ಅದನ್ನು ತಗೊಂಡ್ಬಂದು ಒಂದಿಷ್ಟು ಹುರುಳಿ ಮುದ್ದೆ ಅದನ್ನು ತಂದು ಬಾಯಿಗಿಟ್ಟು ತಿನ್ಕೋತ ಹೋಯ್ತು ಕೂಸು. ಏನೋ ಒಂಚೂರು ಇಟ್ಟರೆ ಹೋಗ್ತದೆ ಅಂದ್ರೆ ಚಪ್ಪರಿಸ್ಲಿಕ್ಕೆ ಶುರು ಮಾಡಿತ್ತು. ಭೀಮಸೇನ ದೇವರೆಲ್ಲ ಯಾವುದನ್ನು ಬಿಡುವುದಿಲ್ಲ. ಮುಂದೆ ಪ್ರಳಯ ಕಾಲದೊಳಗೆ ನಮ್ಮನ್ನೆಲ್ಲ ತಿಂತಾರಾದ್ರಿಂದ ಅವರು ಇದನ್ನೂ ಕೂಡ ತಿಂದು ಬಾಯಿಗೆ ಚೆನ್ನಾಗಿ ಅದನ್ನು ತಿನ್ನಿಸ್ತಾ ಇದ್ದಾರೆ. ಎಂಥ ಈ ಕೂಸಿನ ಬಗ್ಗೆ, ಎಂಥ ಕೂಸಿಗೆ ಎಂಥದನ್ನು ಕೊಟ್ಲಿ ಇವಳು ಅಂತಲ್ಲಿ ಒಂದು ಸಣ್ಣವಾದ ಕಾವ್ಯದ ಬರೀತಾರೆ, ಚಮತ್ಕಾರ. ಯಸ್ಯೋಷ್ಣ ರೋಗ ಮತಿವೇಲ ಮಶಂಕ ತಾಂಬ. ಹಾಲು ಕಾಯಿಸಿದ್ದು ಏನೋ ಆರಿ ಹೋಗಿರ್ತಿತ್ತಂತ. ಆರಿ ಹೋದ ಹಾಲನ್ನು ಮತ್ತೆ ಇದು ಮಾಡ್ತಿದ್ದಂತ, ತಂಪು ಮಾಡ್ತಿದ್ದಂತ. ಕೂಸಿಗೆ ಉಷ್ಣ ಆಗ್ತದಂತ. ಹಾಲೇ ಮೊದಲು ಉಷ್ಣ ಸ್ವಭಾವ, ಅದನ್ನ ಮತ್ತೆ ಬಿಸಿ ಮಾಡಿ ಕುಡಿಸೋದು ಬೇಡ ಕೂಸಿಗೆ ಅಂತ ಹೇಳಿ ಅದನ್ನ ಫ್ರೀಸ್ ಮಾಡಿ ಕುಡಿಸ್ತಾ ಇದ್ದಳು ಅವ್ರ ತಾಯಿ. ಅಂತಹ ಕೂಸಿನ ಬಾಯಿಗೆ ಇವಳು
ಒಳ್ಳೆ ಹುರುಳಿ ಕಾಳನ್ನ ಇಟ್ಟರೆ ಎಂಥ ಅದ್ಭುತ ಇದು ಅಂತ ಹೇಳಿ ಬರೀತಾರೆ. ಆವಾಗ ಅಲ್ಲಿ ಕೂತ ತಾಯಿಗೆ ಒಂಚೂರು ಹೊಟ್ಟೆ ಕರಳು ಚೂರು ಅಂತ, ಓ ಹೊಳತ್ತಾಯ್ತು ನಾನು ಬಂದು ಹೋಗಿ ಬರ್ತೀನಿ ಅಂತ ಹೇಳಿ ಮಾಮಿನೋ ವೈನಿನೋ ಯಾರಿಗೋ ಹೇಳಿ ಆಯ್ತು ಬರ್ತೀನಿ ಅಂತ ಬಂದ್ರು. ಬರುವಾಗ ಬೈಕೊಂಡು ಬಂದ್ಲಂತ ಅಂತಾನೆ, ಇಷ್ಟೊತ್ತು ಕೂಸಿನ ಬಿಟ್ಟು ಬಂದಲ್ಲ, ನನಗೆ ಧಿಕ್ಕಾರ ಇರಲಿ ಅಂತಂದು. ಹೌದು, ಹಂಗೆ ಆಯ್ತು. ಕೊನೆಗೆ ಬಂದು ನೋಡ್ತಾಳೆ, ಕೂಸು ಎಷ್ಟು ಜೋರು ಅಳ್ತದೋ ಏನ್ ಕತ್ತಿನೋ ಅಂತಂದು ನೋಡಿದ್ರೆ ಸ್ವಲ್ಪ ಹತ್ರ ಆಯ್ತು, ಒಳಗೆ ಬಂದು ಅಳೋ ಶಬ್ದನೇ ಇಲ್ಲ. ನೋಡಿದ್ರೆ ಕೂಸು ಆರಾಮಾಗಿ ಆಟ ಆಡ್ಕೊಂಡು ಕೂತದ. ಇದು ಇಷ್ಟು ಯಾವಾಗ ಕೂಸು ಒಳ್ಳೇದಾಯ್ತು ಅಂತ ಪಾಪ ರಾತ್ರೆಲ್ಲ ಪಾಪ ನಿದ್ದೆಗೆಟ್ಟಿರ್ತಾರೆ, ಬೆಳಗ್ಗೆ ಮಾತ್ರ ಇಷ್ಟು ಬಿಟ್ಟು ಹೋದ್ರೂ ಸಂತೋಷದಿಂದ ಅದಲ್ಲ, ಬಹಳ ಸಂತೋಷ ಆಯ್ತು ಅಂತ. ಪೂರ್ಣೋದರಂ ಸುತಂ ಅವೈಕ್ಷತ ವಿಪ್ರಪತ್ನಿ, ಬಹಳ ಸಂತೋಷ ಆಗಿ ಖುಷಿ ಆಯ್ತು. ಆವಾಗ ಕೇಳಿದ್ದು, ಇಷ್ಟು ಖುಷಿ ಆಗ್ಲಿಕ್ಕೆ ನೀನೇನಾದ್ರೂ ಮಾಡಿದೆ ಅಂತ ಕೇಳಿದ್ದು. ಹೌದಮ್ಮ, ನಾ ಒಂದು ದೊಡ್ಡ ಕೆಲಸ ಮಾಡಿದೆ ಅಂತ. ಏನ್ ಮಾಡಿದೆ ಅಂತದ್ದು ಅಂತಂದಾಗ ಗೊತ್ತಾಯ್ತು ಇಂಥ ಕೆಲಸ ಮಾಡಿದ್ದಾಳೆ ಅಂತ. ಆವಾಗ ಬೈಲಿಕ್ಕೆ ಶುರು ಮಾಡಿದ್ದು, ಬೈದ್ಲು ಬೈದ್ಲು ಬೈದ್ಲು. ಯೂನಾಂಚ ದುಸ್ಸಹಮಿದಂ ಶಿಶುನೋಪಭುಕ್ತಂ ಮನಸಾನು ತಪ್ತಂ. ಬಾಯಿಗೆ ಅವತ್ತು ಎಷ್ಟೆಷ್ಟು ಬೈಗಳು ಬರ್ತಿತ್ತೋ ಎಲ್ಲ ಬೈದು ಬಿಟ್ಲು. ಕೂಸಿಗಿಂತ ತಿನ್ಸಿದ್ದೀನಿ, ಹೊಟ್ಟಿಗೆ ಏನಾಗ್ತದೋ ಏನೋ ಅಂತ ವಿಚಾರ ಮಾಡಿದ್ದು. ಅದಕ್ಕೆ ವಿಚಾರ ಮಾಡಿದಾಗ ನಾರಾಯಣ ಪಂಡಿತಾಚಾರ ಅಂತಾರೆ, ಈ ವಿಚಾರ ಮಹಾಲಕ್ಷ್ಮಿ ಯಾಕೆ ಮಾಡಲಿಲ್ಲ? ಯಾಕೆಂದ್ರೆ ಇಲ್ಲಿ ಕೂಸು ತಿಂದಿದ್ದು ಹುರುಳಿ ಕಾಳು, ಅಲ್ಲಿ ಅವತ್ತು ಇದೇ ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ ಅಂತಂತಾರಲ್ಲ, ಆ ಕೂಸು ತಿಂದಿದ್ದು ಕಾರ್ಕೋಟಕ ವಿಷ, ಕಾಲಕೂಟ ವಿಷ. ಅದನ್ನ ತಿಂದಾಗಲೂ ಕೂಡ ಮಹಾಲಕ್ಷ್ಮಿ ಏನು ವಿಚಾರ ಮಾಡಲಿಲ್ಲಲ್ಲ. ಹೀಗಾಗಿ ಇದು ಇವಳು ಮಾಡಿದ್ ಸರಿನೋ ಅವಳು ಮಾಡಿದ್ ಸರಿನೋ ಅಂತ ಒಂದು ವಿಡಂಬನೆಯನ್ನು ಕೇಳ್ತಾರೆ. ಏನ್ ಹೇಳ್ತಾರೆ ನೋಡ್ರಿ, ಬಹಳ ಚಂದದ. ಸ್ತನ್ಯಂ ಹುಕ್ಕಿಲದವು ಯಸ್ಯ ತ್ರಿಲೋಕ ಜನನಿ ಜನನೀ ವಿಷೇಪಿ ಪೀತೇನ ವಿಸ್ಮಯ ಮವಾಪ ಸಮಸ್ತ ಶಕ್ತಿ. ಸಮಸ್ತ ಶಕ್ತಿಯಾದ ವಾಯುದೇವರು ಇಡೀ ಆ ವಿಷವನ್ನ ಪೂರ್ಣ ತಾವು ನುಂಗಿ ಅದನ್ನ ಭಸ್ಮ ಮಾಡಿದಾಗ ಮಹಾಲಕ್ಷ್ಮಿಗೆ ಒಂದು ಚೂರು ಕರಳು ಚೂರು ಅನ್ನಿಲ್ಲ ಅಂತ ನಮ್ಮ ಹುಡುಗ ಮಾಡ್ತಾನೆ, ಅವನು ಗೊತ್ತದು. ಆವಾಗ ಅನಿಸ್ತು, ನಿಜವಾದ ತಾಯಿ ಯಾರು ಇವರಿಗೆ ಅಂದ್ರೆ ಮಹಾಲಕ್ಷ್ಮಿನೇ ನಿಜವಾದ ತಾಯಿ. ನೋಡ್ರಿ ಬೇಕಾರೆ ತಾಯಿ, ನಿಜವಾದ ತಾಯಿ ಯಾರು ಇರ್ತಾರಲ್ಲ ಅವರಿಗೆ ಗೊತ್ತಿರುತ್ತೆ ಮಕ್ಕಳದ ಬಂಡವಾಳ. ಹಿಂಗಾಗಿ ಈ ಮಗುವಿನ ಬಂಡವಾಳ ಗೊತ್ತಿರೋದು ಯಾರಿಗೆ? ಅದು ಮಹಾಲಕ್ಷ್ಮೀ ದೇವಿಯರಿಗೆ ಗೊತ್ತು. ಆದ್ದರಿಂದ ಆ ತಾಯಿ ಏನೂ ಅಂದುಕೊಳ್ಳಿಲ್ಲ. ಈ ತಾಯಿ ಪಾಪ ಕಷ್ಟಪಟ್ಲು, ಏನೋ ದುಃಖ ಆಯಿತು ಮನಸ್ಸಿಗೆ, ಕೂಸಿಗೆ ಇಂಥದ್ದನ್ನು ತಿನ್ನಿಸಿದ್ರಲ್ಲ ಅಂತ ಹೀಗೆ ಕಾವ್ಯದ ಚಮತ್ಕಾರದಲ್ಲಿ ಅದನ್ನು ಬರೀತಾರೆ. ಬರೆದು ಹೇಳ್ತಾರೆ, ಸ್ತನ್ಯಂ ಮುಹುಕ್ಕಿಲ ದದೌ ಜನನೀ ಗೃಹೀತ್ವ ಕ್ಷೇಮಾಯತಂ ಕಿಲ ದಧತ್ ಜನಕೋ ಜಜಾಪ. ಇಷ್ಟು ತಿಂದ ಮೇಲೂ ಸಂತೋಷವಾಗಿದೆ ಅಂದ್ರೆ ಕೂಸು ಅಷ್ಟಕ್ಕೆ ಮುಗಿಸ್ಲಿಲ್ಲ, ಇನ್ನು ಆಮೇಲೆ ಏನಾದರೂ ಆದ್ರೆ ಏನ್ ಮಾಡೋದು? ಹೆಣ್ಮಕ್ಳಿಗೆ ಬಹಳ ಒಂದು ಕಾಳಜಿ ಇರುತ್ತೆ ವಿಶೇಷ. ಅದಕ್ಕಾಗಿ ಮೇಲಿಂದ ಮೇಲೆ ಹೊಟ್ಟೆ ಕುಡಿಸಿದ್ರೆ ಏನಾಗ್ತದೆ, ಒಂದಿಷ್ಟು ಹಾಲು ಕುಡಿದ್ರೆ ಅದು ಜೀರ್ಣ ಆಗ್ಲಿಕ್ಕೆ ಅನುಕೂಲ ಆಗ್ತದೇನೋ ಅಂತ ಅವಳು ಕುಡಿಸಿದ್ಲು. ಇವರು ಮದ್ದಿಗೆ ಭಟ್ರಿಗೆ ಗೊತ್ತಾಯ್ತು, ಅವರು ಮತ್ತೆ ಧನ್ವಂತರಿ ಜಪ ಮಾಡಿದ್ರಂತೆ, ಹೊಟ್ಟಿಗೆ ಸ್ವಲ್ಪ ಏನೂ ಆಗದೆ ಇದ್ದಂಗಿರ್ಲಿ. ಆದ್ರೆ ಯಾವ ಹೊಟ್ಟಿಗೂ ಏನೂ ಆಗಲಿಲ್ಲ. ಯಾಕೆಂದ್ರೆ ನಮ್ಮೆಲ್ಲರ ಹೊಟ್ಟೆಗೆ ಜೀರ್ಣ ಮಾಡುವವರೇ ಅವರು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವ 5 ರೂಪಗಳಿಂದ ವಾಯುದೇವರು ಪಚನ ಕ್ರಿಯೆಯನ್ನು ಮಾಡಿಸ್ತಾರೆ. ಹಿಂಗಾಗಿ ನಾವು ತಿಂದ ಹೋಳಿಗೆ, ಮಂಡಿಗೆ, ಸಂಡಿಗೆ ಎಲ್ಲವೂ ಕೂಡ ಜೀರ್ಣ ಆಗ್ತದೆ ಅಂತ ಆದ್ರೆ ಅವ್ರ ಹೊಟ್ಟಿಗೆ ಏನ್ ಬಿದ್ರೂ ಜೀರ್ಣ ಆಗ್ತದೆ. ಯಾಕೆಂದ್ರೆ ಅದೆಲ್ಲವೂ ಸರ್ವಂ ತದಸ್ಯ ಪವನಸ್ಯ ವಿಡಂಬನಂ ಅಂತ ಮುಂದೆ ಹೇಳ್ತಾರೆ. ಹಾಗೆ ಅವರೆಲ್ಲ ನಡೀತು ಅಂತ ಹೇಳ್ತಾರೆ. ಇದೆಲ್ಲ ಆದ್ಮೇಲೆ ಸರಸ್ವತಿ ದೇವಿಯರು ಅವರ ನಾಲಿಗೆಯ ಮೇಲೆ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ತೊದಲು ನುಡಿ ಶುರುವಾಯಿತು. ಒಂದು ಚೂರು ಸಣ್ಣ ಪುಟ್ಟ ಮಾತುಗಳನ್ನ ಆಡಿದ್ರು. ಸಣ್ಣ ಮಕ್ಕಳು ಚೆನ್ನಾಗಿ ಮಾತಾಡಿದ್ರು ಚಂದ ಕಾಣಿಸೋದಿಲ್ಲ, ತಪ್ಪೇ ಮಾತಾಡ್ಬೇಕು ಅವು. ಅಂದಾಗ್ಲೇ ಹೆಚ್ಚು ಅವುಗಳಿಗೆ ಒಂದು ಇದು ಬರ್ತದೆ, ಬೆರಗು ಬರ್ತದೆ. ಹಾಗೆ ಹೇಳ್ತಾರೆ, ಶಾಲೀನ ಏವ ಭುವನಾರ್ಚಿತಯ ವಿಚಕ್ರೆ. ಶಾಲೀನ ಅಂತಂದ್ರೆ ನಾಜೂಕಾಗೆ ಸಣ್ಣ ಸಣ್ಣ ಪದಗಳು ಅವ್ರ ಬಾಯಿಂದ, ವಾಸುದೇವಾಚಾರ ಬಾಯಿಂದ ಶುರುವಾಯಿತು ಅಂತ. ಆಮೇಲೆ ಅಂಬೆಗಾಡು ಇಡ್ತಾ ಇದ್ದಾರೆ. ಅಂಬೆಗಾಲು ಇಡುವಾಗ ಹೇಳ್ತಾರೆ, ಪ್ರಾಗ್ರಿಂಖಣಂ ಸ್ವಯಮತ ಸ್ಥಿತಿಮೇಷ ಚಕ್ರೆ ಪಶ್ಚಾತ್ ಗತಿಂ ಪರಿಚಯೇನ ಕಿಲ ಕ್ರಮೇಣ ಸರ್ವಂ ತದಸ್ಯ ಪವನಸ್ಯ ವಿಡಂಬನಂ ಹಿ. ಮೊದಲಿಗೆ ಅಂಬೆಗಾಲಿಟ್ರು, ಆಮೇಲೆ ಪಾಪ ಇದನ್ನ ಕೈಯೊಳಗೆ ಸಿಕ್ಕದ್ದನ್ನು ಹಿಡ್ಕೊಂಡು ಎದ್ದು ನಿಂತ್ಲಿಕ್ಕೆ ಪ್ರಾರಂಭ ಮಾಡಿದ್ರು. 4 ಹೆಜ್ಜೆ ಇಟ್ರು. ಹೀಗೆ ಒಂದೊಂದೇ ದಾರಿಯನ್ನು ತೋರಿಸ್ತಾ, ಒಂದೊಂದೇ ಆಟಗಳನ್ನು ತೋರಿಸ್ತಾ ಆಚಾರ್ಯರು ಬಾಲಲೀಲೆಗಳನ್ನು ಪರಿಪೂರ್ಣ ಮಾಡಬೇಕು ಅನ್ನುವ ಕಾರಣಕ್ಕೆ ಮಾಡಿದ್ದು. ಭೀಮಸೇನ ದೇವರು ನಿನ್ನೆ ನೀವು ಕೇಳಿದ್ರಿ, ಭೀಮಸೇನ ಹುಡುಗರ ಜೊತೆ ಹಸ್ತಿನಾವತಿಯಲ್ಲಿ ಆಟ ಆಡಬೇಕು ಫಾರ್ ದ ಸೇಕ್ ಆಫ್ ಡೂಯಿಂಗ್ ಅಷ್ಟೇ, ಅದನ್ನು ಮಾಡಿದ್ರು. ಹಾಗೆ ಇವರು ಕೂಡ ಮನುಷ್ಯರಂತೆ ವರ್ತನೆ ಮಾಡಿದರೆ ಮತ್ತೆ ಜನ ಎಲ್ಲ ಅದನ್ನ ಒಪ್ಪಿಸಿಕೊಳ್ತಾರೆ. ಆದ್ದರಿಂದ ಮನುಷ್ಯರ ವರ್ತನೆಯನ್ನು ತೋರಿಸ್ತಾ ಅಂಬೆಗಾಲು, ರಿಂಖಣ ಅಂದ್ರೆ ಅಂಬೆಗಾಲು ಅಂತ, ಆ ಅಂಬೆಗಾಲು ಇಟ್ಟರು, ಎದ್ದು ನಿಂತರು, ಓಡಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದೆಲ್ಲವೂ ಕೂಡ ಪವನಸ್ಯ ವಿಡಂಬನಂ ಅಂತ. ವಾಯುದೇವರ ಅನುಗ್ರಹ ಇದ್ರೆ ನಮ್ಮ ಕೈಕಾಲಿಗೆ ಬಲ.
ಅವನೇ ನನಗೆ ಬಲ ಅಂತ ಹೇಳ್ತಾರೆ. ಹಾಗೆ ಅಂತಹ ಪವನನ ಎಲ್ಲ ವಿಡಂಬನೆ ಇದೆಲ್ಲವೂ ಅಂತ ಹೇಳ್ತಾರೆ. ಕೊನೆಗೆ ಅನೇಕ ವಿಷಯಗಳನ್ನ ಬಾಲಲೀಲೆಗಳನ್ನು ತೋರಿಸ್ತಾ ನಿಜರ್ಷಭ ಮನೆಯೊಳಗೆ ಎತ್ತಿತ್ತು. ಅವರ ಮಧ್ಯಗೆ ಭಟ್ರು ಎತ್ತು ಖರೀದಿ ಮಾಡಿದ್ರು, ದುಡ್ಡಿನ ಕೊಟ್ಟಿದ್ದಿಲ್ಲ, ಮತ್ತು ಅದು ಆಮೇಲೆ ಬರ್ತದೆ. ಅಂತೂ ಎತ್ತು ಖರೀದಿ ಮಾಡಿದ ಮಧ್ಯಗೆ ಭಟ್ಟರು ಆ ಎತ್ತನ್ನ ಮನೆಯೊಳಗೆ ಇಟ್ಟುಕೊಂಡಿದ್ದಾರೆ. ಆ ವೃಷಭದ ಬಾಲವನ್ನು ಹಿಡ್ಕೊಂಡು ಈ ಕೂಸು ಒಂದೇ ವರ್ಷ ಏಕಾಬ್ದಕಂ ವೃಷಭ ಬಾಲ ಕೃತಾವಲಂಬಂ, ಒಂದೇ ವರ್ಷ, 1 ವರ್ಷ ಆಗಿತ್ತು. ಆ ವೃಷಭದ ಬಾಲವನ್ನು ಹಿಡ್ಕೊಂಡು ನಾನಾ ವನಗಳಲ್ಲಿ ಓಡಾಡುವ ಈ ಎತ್ತಿನ ಜೊತೆ ಓಡಾಡಿದ್ರಂತೆ. ಮನೆಯೊಳಗೆ ಯಾರು ನೋಡಿಲ್ಲ. ಅವಾಗೆಲ್ಲ ಈ ರೀತಿ ಕೈಯೊಳಗೆ ಮೊಬೈಲ್ ಕೊಟ್ಟು ಕೂಡಿಸೋ ಪದ್ಧತಿ ಇರಲಿಲ್ಲ. ಹಂಗಾಗಿ ಯಾರು ನೋಡಿಲ್ಲ ಅಂತ ಹೇಳಿ ಆಚಾರ್ಯ ಎದ್ದು ಒಂದೇ ಕಡೆ ಕೂಡೋ ಪ್ರಸಂಗನೇ ಇಲ್ಲ ಆಚಾರ್ಯರು. ಅದಕ್ಕಾಗಿ ವೃಷಭದ ಬಾಲವನ್ನು ಹಿಡಿದು ಎಲ್ಲಾ ಕಡೆ ಓಡಾಡಿಕೊಂಡು ಬರ್ತಾ ಇದ್ದಾರೆ. ಬಾಲೋ ದಿವಾಕರ ಇವೋದಯ ಪರ್ವತಸ್ಯ, ಉದಯ ಪರ್ವತ ಯಾವುದಿದೆ ಅಲ್ಲಿ ಇದರಲ್ಲಿ ಉಡುಪಿಯ ಹತ್ತಿರ, ಅಲ್ಲಿ ಹೋಗಿ ಆ ಉದಯಗಿರಿಯ ಮೇಲೆ ಓಡಾಡಿಕೊಂಡು ಭಯಂಕರ ದಟ್ಟವಾದ ಕಾಡಿನಲ್ಲೆಲ್ಲ ಓಡಾಡ್ಕೊಂಡು ಬರ್ತಾ ಇದ್ದ. ಯಾರೋ ದಾರಿಯಲ್ಲಿ ನೋಡಿದ್ರು, ಸಣ್ಣ ಕೂಸು ವೃಷಭದ ಬಾಲ ಹಿಡ್ಕೊಂಡ. ಅಷ್ಟನ್ನು ನೋಡಿ ಅವರು ನೋಡೋದ್ರೊಳಗೆ ಅದು ಮುಂದೆ ಹೋಗ್ಬಿಡ್ತು. ಅದನ್ನು ನೋಡಿಕೊಂಡು ಬಂದವರು ಇವ್ರಿಗೆ ತಿಳಿಸಿದ್ರಂತ. ಇವರು ಆಗಲೇ ಹುಡುಕ್ಲಿ ಪ್ರಾರಂಭ ಮಾಡಿದ್ರು. ಭಯಂಕರ ದುಃಖ ಆಗಿತ್ತು. ಲೀಲಾಂ ಕರೋತಿ ಗೃಹಾಂತರ ಗೋನು ಬಾಲಹ, ಮೊದಲಿಗೆ ವಿಚಾರ ಮಾಡಿದಂತೆ ಈ ಹುಡುಗ ಸಿಕ್ಕಿಲ್ಲ ಅಂದಾಗ ಈಗಾಗಲೇ ಬೇಕಾದಷ್ಟು ಆಟ ಆಡ್ತಾನೆ. ಇದೇನಾದ್ರೂ ಈ ಲುಕ್ಕಾ ಚುಪ್ಪಿ ಅಂತಾರಲ್ಲ, ಒಳಗೆಲ್ಲರೂ ಅಡ್ಕೊಂಡು ಕೂತಾನೇನು ಅಂತ ಇಡೀ ಮನೆ ಹುಡುಕಿದ್ರಂತ. ಕೋಣೆಯನ್ನೆಲ್ಲ ಹುಡುಕಿದ್ರು, ಅಲ್ಲೆಲ್ಲೂ ಇಲ್ಲ. ಆಮೇಲೆ ಕೂಪಾಂತರೇನು ಪತಿತಃ, ಬಾವಿ ಒಳಗೆ ಏನಾದ್ರೂ ಬಿದ್ದಾನ ಅಂತ 1-2 ಸಲ ಬಾವಿ ಹಣಿಕೆ ಹಾಕಿದ್ರಂತ, ಅಲ್ಲೂ ಇಲ್ಲ. ಬಾವಿ ಒಳಗೆ ಏನೂ ಕಾಣಿಸ್ತಾ ಇಲ್ಲ. ಆಮೇಲೆ ಪ್ರಕೃತಿ ಸ್ವತಂತ್ರ, ಸ್ವಭಾವದೊಳಗೆ ಇವನು ಯಾರ ಮಾತು ಕೇಳೋನೂ ಅಲ್ಲ. ಸಣ್ಣ ಹುಡುಗ, ಅದರ ಹಠ ಬಹಳ. ಆಚಾರ್ಯರ ಹಠ ಅಂದ್ರೆ ಎಂಥ ಹಠ, ಅತ್ಯಂತ ಸಾತ್ವಿಕ ಹಠ. ಅಂತಹ ಹಠ ಸ್ವಭಾವದ ಈ ಹುಡುಗ ಹೊರಗೆ ಹೋಗಿರ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಅದಕ್ಕಾಗಿ ಹೊರಗೆ ಬರ್ತಾ ಇದ್ದಾರೆ. ಇವರು ಹುಡುಕೋ ಹೊತ್ತಿಗೆ ಯಾರೋ ಒಬ್ರು ದಾರಿಯೊಳಗೆ ಹೇಳಿದ್ರು, ಇಲ್ಲ ಅಲ್ಲೊಂದು ಸಣ್ಣ ಮಗು ಒಂದು ವೃಷಭದ ಬಾಲವನ್ನು ಹಿಡ್ಕೊಂಡು ಬರ್ತಾ ಇದೆ, ಅದೇ ಇರ್ಬೇಕು ನೋಡ್ರಿ ನಿಮ್ಮ ಮಗು ಅಂತ ಹೇಳಿಬಿಟ್ಟು. ಇವರಿಗೆ ಆಶ್ಚರ್ಯ ಆಯ್ತು. ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಇವತ್ತಿನ ಮಕ್ಕಳು 10 ವರ್ಷ ಆದ್ರೂ ಹೊರಗೆ ಹೋಗೋದಿಲ್ಲ. ಅಂತಹ ಮಕ್ಕಳು ಈಗಿನ ಕಾಲಕ್ಕೆ 1 ವರ್ಷದ ಕೂಸು ವೃಷಭ ಬಾಲವನ್ನ, ಎತ್ತಿನ ಬಾಲವನ್ನು ಹಿಡ್ಕೊಂಡು ಹೋಗೋದು ಅಂದ್ರೆ ಏನದು ಅಂತ ಆಶ್ಚರ್ಯ ಪಡ್ತಾ ಇದ್ದಾರೆ. ಅಷ್ಟರೊಳಗೆ ಬಂತು, ವೃಷವನ್ನು ಹಿಡ್ಕೊಂಡೇ ಬಂತು. ಏಕಾಬ್ದಕಂ ವೃಷಭ ಬಾಲ ಕೃತಾವಲಂಬಂ. ಇದನ್ನೇನು ದೊಡ್ಡ ವಿಷಯ ಅಂತ ಹೇಳಿ ಹೊರಟಾರ ಅಂತಂದ್ರೆ, ವೃಷಭ ಅಂದ್ರೆ ಎತ್ತಂತ ತಿಳ್ಕೊಬೇಡ್ರಿ ಅಂತಂದ್ರು. ವೃಷಭ ಅಂದ್ರೆ ಧರ್ಮ ಅಂತ, ಧರ್ಮದ ಬಾಲ ಹಿಡಿದವರು. ನಾವು ಕೂಡ ಧರ್ಮದ ಬಾಲವನ್ನು ಹಿಡಿಬೇಕು ಅಂತ ತೋರಿಸ್ಲಿಕ್ಕೆ ಅದನ್ನು ಮಾಡಿದ್ದಂತ. ಇಂಥ ಇದನ್ನ ಸೂಚನೆ ಯಾಕೆ ಮಾಡ್ತಾರೆ ದೊಡ್ಡವರು? ಈ ಸಣ್ಣ 1 ವರ್ಷದ ಮಗು ಹೇಗೆ ತಾನೇ ನಮಗೆ ಉಪದೇಶ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕಾಗಿ ಅವ್ರು ಏನ್ ಮಾಡ್ಬೇಕು, ಏನಾದ್ರೂ ಒಂದು ಮಾಡಿ ತೋರಿಸ್ಬೇಕು. ಅದಕ್ಕಾಗಿ ವೃಷಭದ ಬಾಲವನ್ನು ಹಿಡ್ಕೊಂಡು, ಎತ್ತು ಅನ್ನೋದು ಧರ್ಮ. ಧಾರಣಾ ಧರ್ಮ ಮಿತ್ಯಾಹು ಧರ್ಮೋ ಧಾರಯತೆ ಪ್ರಜಾಹ. ನಮ್ಮನ್ನ ತಾಳಿಸಿ ಬಾಳಿಸೋ ಧರ್ಮ. ಅನ್ನೋ ಅರ್ಥ ಏನು? ನಾವು ಚೆನ್ನಾಗಿ ಬದುಕಲಿಕ್ಕೆ, ಚೆನ್ನಾಗಿ ನಾವು ಜೀವನವನ್ನು ನಡೆಸಲಿಕ್ಕೆ ಯಾವುದು ಮಾರ್ಗವನ್ನು ಹಾಕಿಕೊಡ್ತದೋ ಅದು ಧರ್ಮ ಅಂತ ಕರೀತಾರೆ. ಆ ಧರ್ಮದ ಚಿಹ್ನೆ ಯಾವುದು ಅಂದ್ರೆ ಎತ್ತು. ಎತ್ತಿಗೆ ಧರ್ಮ ಅಂತ ಕರೀತಾರೆ. ಹೀಗಾಗಿ ಆ ಎತ್ತಿನ ಬಾಲವನ್ನು ನಾವು ಹಿಡಿದಿದ್ದಾದ್ರೆ ಎಲ್ಲೇ ಹೋದರೂ ಕೂಡ, ಯಾವ ವನಕ್ಕೆ ಹೋದರೂ ಕೂಡ ನಾವು ಮತ್ತೆ ತಿರುಗಿ ಬರ್ತೀವಿ ಅಂತ. ವನೇರಣೆ ಶತ್ರು ಜಲಾಗ್ನಿ ಮಧ್ಯೆ ಮಹಾರಣವೇ ಪರ್ವತ ಮಸ್ತಕೇವ ಸುಪ್ತಂ ಪ್ರಮತ್ತಂ ವಿಷಮಸ್ಥಿತಂ ವಾ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ಅಂತ ಅದನ್ನೇ ಹೇಳ್ತಾರೆ. ನೀವು ರಣದೊಳಗಿರ್ರಿ, ವನದೊಳಗಿರ್ರಿ, ಮಹಾಪರ್ವತದಲ್ಲಿರ್ಲಿ, ಸಮುದ್ರದಲ್ಲಿ ಬಿದ್ದಿರ್ರಿ, ಅಗ್ನಿಯ ಮಧ್ಯದಲ್ಲಿರ್ರಿ, ಎಲ್ಲೇ ಇದ್ರೂ ಕೂಡ ನಿಮ್ಮ ಪುಣ್ಯ ಧರ್ಮ ಗಟ್ಟಿಯಾಗಿತ್ತು ಅಂತಂದ್ರೆ ರಕ್ಷಣೆ ಆಗೇ ಆಗ್ತದೆ. ಅದರೊಳಗೆ ಯಾವ ಸಂದೇಹನೂ ಇಲ್ಲ ಅನ್ನುವ ನಿದರ್ಶನ ಆಚಾರ್ಯರು ಏಕಾಬ್ದಕಂ ವೃಷಭ ಬಾಲ ಕೃತಾವಲಂಬಂ ಅನ್ನೋದರಿಂದ ಮಾಡಿ ತೋರಿಸಿದ್ದಾರೆ. ಅದಕ್ಕಾಗಿ ಮಾಡಿದ್ದು ಅಂತ ಅನ್ನೋದು ಒಂದು. ಎರಡನೇದು, ನನ್ನ ಹತ್ರ ನೀವು ನೋಡದೇ ಇದ್ರೆ ನಿಮ್ಮನ್ನು ನಾನು ನೋಡೋದಿಲ್ಲ, ಧರ್ಮವನ್ನು ಹುಡ್ಕೊಂಡು ಹೋಗ್ಬಿಡುತ್ತೆ. ಅಧರ್ಮಕ್ಕೆ ನೀವು ಹೋಗಿದ್ದಾದ್ರೆ ಧರ್ಮದ ಹಿಂದೆ ನಾನು ಹೋಗ್ತೀನಿ. ಆದ್ದರಿಂದ ಆಚಾರ್ಯರು ನಮ್ಮಲ್ಲಿ ನೆಲೆಸಬೇಕು, ಹೃದಯ ಮಂಟಪದೊಳಗೆ ಆಚಾರ್ಯರು ಇರಬೇಕು ಅಂತಂದ್ರೆ ಧರ್ಮ ಅನ್ನೋದು ನಮಗೆ ಅನಿವಾರ್ಯ ಅಂತನೂ ತೋರಿಸ್ತಾರೆ. ಇಷ್ಟು ಧ್ವನಿ ಅದರೊಳಗೆ ಇರಬಹುದು ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಲೀಲಾವಸಾನ ಸಹಸಾ ಕದಾಚಿತ್ ಆರ್ಯೋ ಮುನಾ ವ್ಯವಹೃತಿಂ ಪ್ರತಿಚೋದ್ಯಮಾನ ರೋದ್ಧೈಷ ನೋಸ್ತಿ ಧನಿಕೋ ವೃಷವಿಕ್ರಯೀತಿ ಪ್ರೋವಾಚ ನಂದನ ಮುಖೇಂದು ಅಪೇಕ್ಷ ಮಂದಂ. ಆಟ ಆಡ್ತಾ ಇದ್ದ ಕೂಸ ಆಟ ಆಡ್ತಾ ಓಡಿ ಬಂತು. ಅಪ್ಪ ಊಟಕ್ಕೆ ಕರಿತಾ ಅಮ್ಮ. ಅಭ್ಯವಹೃತಿ ಅಂದ್ರೆ ಊಟ. ಎಷ್ಟು ಕಠಿಣ ಶಬ್ದ ಇಟ್ಟನು. ಆಗಿನ ಕಾಲಕ್ಕೆ ಊಟ ಬಹಳ ಕಠಿಣ ಇತ್ತು. ಅವ್ರ ಮನೆಯಲ್ಲೂ ಕೂಡ ಸ್ವಲ್ಪ ಕೊರತೆ ಆಗಿತ್ತು.
ಊಟಕ್ಕೂ ಕೊರತೆ ಆಗಿತ್ತು. ಅದಕ್ಕಾಗಿ ಅಲ್ಲಿ ಭೋಜನ ಅನ್ನೋ ಸಾಮಾನ್ಯ ಶಬ್ದ ಹಿಡಿದು ಅಭ್ಯವೃತಿಂ ಅಂತಂದ್ರು. ಅದಕ್ಕಾಗಿ ಅಮ್ಮ ಊಟ ಕರಿತಾಳೆ ಬಾಪ ಅಂತಂದ್ರು. ಇಲ್ಲ ಕೂಸು, ಏನಾಗಿದೆ ಅಂದ್ರೆ ಇಲ್ಲೊಬ್ಬನು ಬಂದಾನೆ ಧನಿಕ, ಆ ಶೆಟ್ಟಿ ಬಂದಾನ. ಆ ಶೆಟ್ಟಿ ಏನ್ ಮಾಡ್ಲಿಕ್ಕೆ ಅಂದ್ರೆ ಆ ಎತ್ತಿನ ರೊಕ್ಕ ಕೊಡದೇ ಇದ್ರು ಮನೆಗೆ ಹೋಗೋದಿಲ್ಲ, ನಿಮ್ಮನ್ನು ಊಟಕ್ಕೂ ಬಿಡೋದಿಲ್ಲ ಅಂತ. ಏನ್ ಮಾಡ್ಲಿ ಅಂತಂದು ಕೂಸಿಗೇನು ಗೊತ್ತಾಗೋದಿಲ್ಲ ಅಂತ ಅವ್ರು ತಿಳ್ಕೊಂಡಿದ್ರು ಪಾಪ. ಕೂಸಿನ ಮುಂದೆ ಇದ್ದದ ವಿಷಯ ಹೇಳಿಬಿಟ್ರು. ಹೌದಾ ಅಂತ ಹೇಳಿ ಮತ್ತೆ ಆಟ ಆಡ್ಕೋದು ಒಳಗೆ ಹೋಯ್ತು ಕೂಸು. ಇವರು ಹೆಂಗೋ ಏನೋ ಕುಸಲಾಯಿಸಿ ಎದ್ದು ಒಳಗೆ ಬಂದ್ರು. ಆಚಾರ್ಯರು ಹೊರಗೆ ಬಂದು ಏನ್ ಮಾಡಿದ್ರು ಅಂದ್ರೆ ಲೀಲಾಕರೇಣ ಸಕರೇಣ ಸುಕೋಮಲೇನ ಬೀಜಾಂತರಾಣಿ ಕಿಲಕಾಣಿ ಚಿದಾಶು ತಸ್ಮೈ ಸ್ಮಿತ್ವಾರ್ಭಕೋಭಿಮತ ನಿಷ್ಕಪದೇ ಯದಾದ ಆದತ್ತ ತಾನಿ ಧನಿಕೋ ಬಹುಮಾನ ಪೂರ್ವಂ. ಆಚಾರ್ಯರು ತಮ್ಮ ಸುಂದರವಾದ ಕೋಮಲವಾದ 1 ವರ್ಷದ ಕೂಸು ಎಷ್ಟು ಚೆನ್ನಾಗಿದೆ ಕೈ, ಅದರೊಳಗೆ ಬೀಜಗಳು ಎಷ್ಟು ಹಿಡಿಲಿಕ್ಕೆ ಸಾಧ್ಯ? 1, 2, 3, 4, ಹೆಚ್ಚಂದ್ರೆ 4. ಆ 4 ಹುಣಸೆ ಬೀಜಗಳನ್ನು ಕೈಯೊಳಗೆ ತಗೊಂಡು ಹೋಗಿ ಅವನ ಕೈಯೊಳಗೆ ಕೊಟ್ಟ. ಅವನಿಗೆ ಏನ್ ಅನಿಸ್ತೋ ಕೈಯೊಳಗೆ ತಗೊಂಡ, ಕಣ್ಣಿಗೆ ಹೊತ್ಕೊಂಡ, ಹೊರಗೆ ಹೋಗ್ಬಿಟ್ಟ. ಅಷ್ಟೇ. ಏನಾಯ್ತು ಯಾರಿಗೆ ಗೊತ್ತಿಲ್ಲ. ಪಾಪ ಮದ್ದಿಗೆ ಭಟ್ರು ಅದೇ ಚಿಂತೆಯೊಳಗಿದ್ರು, ದುಡ್ಡು ಹೊಂದಿಸ್ಬೇಕು, ಇವತ್ತೇನೋ ಊಟಕ್ಕೆ ಬಿಟ್ಟ, ನಾಳೆ ಗ್ಯಾರಂಟಿ ಅಡಿಗೆಗೂ ಬಿಡುವುದಿಲ್ಲ, ಅಡಿಗೆ ಮಾಡ್ಲಿಕ್ಕೆ ಬಿಡುವುದಿಲ್ಲ ಇವನು ಅಂತ ವಿಚಾರ ಮಾಡಿ ದುಡ್ಡೆಲ್ಲ ಹೊಂದಿಸ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಹೋಗಿ ಕೊಡ್ಲಿಕ್ಕೆ ಹೋಗ್ತಾರೆ. ಲಬ್ಧಮ್ ಅಂದ್ಬಿಟ್ಟ. ಈಗ ಆಲ್ರೆಡಿ ನಮ್ಗೆ ಬಂದ್ಬಿಟ್ಟೆ ದುಡ್ಡು ಅಂತಂದ. ದುಡ್ಡ ಯಾವಾಗ ಬಂತು, ಯಾರು ಕೊಟ್ರು ಅಂತಂದಾಗ ಸುತಾದಿತಿ ವದನ್, ನಿಮ್ ಮಗನೇ ನಿನ್ನೆ ಕೊಟ್ಟಲ್ಲ ಅಂತಂದ. ಏನು ಕೊಟ್ಟ? ನನ್ನ ಮಗ ಅಂತ ಕೊಡ್ಲಿಕ್ಕೆ ಸಾಧ್ಯ. ಯಾಕೆ? ಸಣ್ಣ ಹುಡುಗ ಪಾಪ, ಅವನಿಗೆ ದುಡ್ಡು ಅಂದ್ರೆ ಗೊತ್ತಿಲ್ಲ. ಅಷ್ಟು ಸಣ್ಣ ಮಗು ಏನ್ ಕೊಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಬೀಜಚ್ಛಲೇನ ಪುರುಷಾರ್ಥ ಮಹೋ ವಿಶಿಷ್ಟಂ. ಛಲ ಅಂತಂದ್ರೆ ನೆಪ. ಬೀಜವನ್ನ ಕೊಟ್ಟ ನೆಪದಿಂದ ಪುರುಷಾರ್ಥ ಅಂದ್ರೆ ಸಾಕ್ಷಾತ್ ಮೋಕ್ಷವನ್ನೇ ಕೊಟ್ಟಿದ್ದಾನೆ. ಆದ್ದರಿಂದ ಇನ್ನೇನು ಕೊಡೋದು ಉಳಿದಿಲ್ಲ, ಇನ್ನೇನಿದು ನಾವು ಕೊಡಬೇಕು ನಿಮ್ಮ ಮಗನಿಗೆ ಅಷ್ಟೇ ಅನ್ನೋ ತರ ಆ ಧ್ವನಿಯಲ್ಲಿ ಅವರು ಮಾತಾಡ್ತಾ ಇದ್ದಾನೆ. ಹೀಗಾಗಿ ಇದು ಆಚಾರ್ಯರ ಅದ್ಭುತವಾದ ಚರಿತ್ರೆ. ಬೀಜವನ್ನೇ ಕೊಡ್ಲಿ, ಅವ್ರು ಇನ್ನೇನಾದ್ರೂ ಕೊಡ್ಲಿ, ಅದು ಕೊಡೋದು ಮಾತ್ರ ಮೋಕ್ಷವನ್ನೇ ಕೊಡ್ತಾರೆ. ಆದ್ದರಿಂದ ಸಾಕ್ಷಾತ್ ಆಚಾರ್ಯರ ಕೈಯಿಂದ ಬಂದ ಆ ಬೀಜಗಳಿಂದ ಋಣ ಪರಿಹಾರ ಆಯ್ತು ಅಂತ. ನಮಗೂ ಕೂಡ ಅನೇಕ ಋಣಗಳಿದೆ. ಋಷಿ ಋಣ, ಪಿತೃಋಣ, ದೇವಋಣ, ಮನುಷ್ಯ ಋಣ, ಎಲ್ಲಾ ಋಣಗಳಿದೆ. ನಾವಿಲ್ಲಿದ್ದೀವಿ, ನಮಗೆ ಸಹಕಾರ ಮಾಡ್ಲಿಕ್ಕೆ ಜನ ಇರ್ತಾರೆ, ಅದರಿಂದ ಮನುಷ್ಯ ಋಣ ಉಂಟಾಗ್ತದೆ. ನಾವು ಅನ್ಕೋತೀವಿ ಸಹಕಾರ ಮಾಡ್ಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ ನಮಗಂತ, ಋಣ ಇರ್ತದೆ ಅಷ್ಟು, ನಾಳೆ ತೀರಿಸ್ಬೇಕಾದ್ರೆ ನಾವು, ಅದು ಮನುಷ್ಯ ಋಣ. ಋಷಿ ಋಣ ಇವೆಲ್ಲ ಅಧ್ಯಯನ ಮಾಡಿ ಇವತ್ತು ನಾವು ಹೇಳೋದು ನೀವು ಕೇಳೋದು, ನೀವು ಹೇಳೋದು ನಾವು ಕೇಳೋದು ಮಾಡದೇ ಇದ್ರೆ ಋಷಿ ಋಣ ಹಂಗೆ ಉಳಿತದೆ. ದೇವಋಣ ದಿನನಿತ್ಯ ಸ್ವಾಹಾಕಾರ ಹಾಕದೇ ಇದ್ರೆ ದೇವಋಣ ಉಳಿತದೆ. ಹೀಗಾಗಿ ಈ 5 ರೀತಿಯ ಋಣಗಳನ್ನ ಪರಿಹಾರ ಮಾಡಬೇಕು ಅಂದ್ರೆ ನಮಗೆ ದಿನನಿತ್ಯ ಎಷ್ಟು ಶಕ್ಯ. ಅದಕ್ಕಾಗಿ ಆಚಾರ ಋಣ ಪರಿಹಾರ ಮಾಡಿದ ಆ ದಿವ್ಯ ಗಾಥೆಯನ್ನಾದರೂ ಕೇಳಿದರೆ ನಮ್ಮ ಋಣ ಎಷ್ಟೋ ಕಡಿಮೆ ಆಗ್ತದೆ. ಬೀಜಚ್ಛಲೇನ ಪುರುಷಾರ್ಥಮಹೋ ವಿಶಿಷ್ಟಂ ಅಂತ ಹೇಳಿ ಆಚಾರ್ಯರು ಮಾಡಿದ ಈ ಅದ್ಭುತ ಕಾರ್ಯವನ್ನ ಸ್ಮರಣೆ ಆದರೂ ಮಾಡಬೇಕು ಅಂತ ಹೇಳ್ತಾ, ವಾಸುದೇವ ಮಿಹ ವಾಸುದೇವತಾ ಸತ್ಕಲಾಮಭಿನಂದತಂ ಜನಃ ವಾಸುದೇವ ಮಿತಿ ವಾಸುದೇವ ಸನ್ನಾಮಕಂ ವಿವಿಧ ಲೀಲಮರ್ಭಕಂ. ಯಾರು ಕೃಷ್ಣ ಅಂತೆ ಆಟ ಆಡ್ತಿರ್ತಾರೆ ಅವನಿಗೆ ಕೃಷ್ಣ ಅಂತ ಕರೀತಾರೆ. ಹಾಗೆ ವಾಸುದೇವನಂತೆ, ಅಪರ ವಾಸುದೇವನಂತೆ ಕಾಣಿಸ್ತಾ ಇರುವ ಈ ಮಗುವಿಗೆ ವಾಸುದೇವ ಅಂತ ಹೆಸರು ಇಟ್ಟಿದ್ದಾರೆ. ಇವನು ಕೃಷ್ಣನೇ ಇದ್ದಾನೆ ಅನ್ನೋದು ಜನ ಯೋಚನೆ ಮಾಡಿದ್ರಂತೆ. ಇವನು ಈ ಆಟವನ್ನು ನೋಡಿದ್ರೆ ಕೃಷ್ಣ ಅನಿಸ್ತಾನೆ, ಪಾಠವನ್ನು ನೋಡಿದ್ರೆ ಅವನು ಹನುಮಂತ ಅನಿಸ್ತಾನೆ, ಅಂದ್ರೆ ಆಚಾರ್ಯರು ಅನಿಸ್ತಾರೆ. ಇದು ಅವರ ವೈಶಿಷ್ಟ್ಯ. ಅವರು ಮಾಡಿದ ಜ್ಞಾನ ಕಾರ್ಯದಿಂದ ಅವರು ಗುರುಗಳು ಅಂತ ಗೊತ್ತಾಗ್ತದೆ. ಅವರು ಮಾಡಿದ ಚೇಷ್ಟೆಗಳಿಂದ ಅವರು ಕೃಷ್ಣನ ವಾಸುದೇವರ ಹೆಸರನ್ನಿಟ್ಟುಕೊಂಡ ಅಪರ ವಾಸುದೇವರು ಅಂತಲೂ ಗೊತ್ತಾಗ್ತದೆ ಅಂತ ಕವಿಗಳು ಬಹಳ ಚೆನ್ನಾಗಿ ಕೂಡಿಸ್ತಾರೆ. 2ನೇ ಸರ್ಗವನ್ನು ಮುಗಿಸ್ತಾ ಹೇಳ್ತಾರೆ, ಇತಿ ವಿಹರತಿ ಮಹ್ಯಾಂ ವಿಷ್ಣು ದಾಸೇಪಿ ಗೂಢೆ ಸಮಜನಿ ಸುಜನಾನಾಂ ಚಿತ್ತಂ ಆನಂದಪೂರ್ಣಂ ಉದಯತಿ ಘನಮಾಲ ಲೀನ ಭಾನೌಚ ಭಾನೌ ನನು ಜನ ನಯನಾಬ್ಜೈರ್ ಲಭ್ಯತೇಲಂ ವಿಕಾಸ. ಎಲ್ಲರಿಗೂ ಕೂಡ ಸಂತೋಷವನ್ನ ಕೊಡ್ತಾ ಇದ್ದ ಮಗು ಬಂತು ಅಂದ್ರೆ, ನಮ್ಮ ಮಕ್ಕಳು ಬಂದ್ರೆ ಎಲ್ಲರಿಗೂ ಸಂತೋಷ. ಇನ್ನು ಆ ಮಧ್ಯಗೆ ಭಟ್ಟರ ಕೂಸು ಜಗತ್ತಿಗೆ ಮತ್ತೆ ಅನುಗ್ರಹವನ್ನು ಮಾಡ್ಲಿಕ್ಕೆ ಬಂದ ಕೂಸು ಬಂದು ಎಷ್ಟು ಸಂತೋಷ ಆಗ್ಬೇಕು ಅಂತ ಹೇಳ್ತಾ ಆನಂದಾಂಕೆ ದ್ವಿತೀಯ ಸರ್ಗ ಸಮಾಪ್ತಃ. 3ನೇ ಸರ್ಗವನ್ನು ಆರಂಭ ಮಾಡ್ತಾ ಇದ್ದಾರೆ. ಆಚಾರ್ಯರ ಬಾಲಲೀಲೆಗಳನ್ನು ಮುಂದುವರಿಸ್ತಾರೆ. ಬಾಲಲೀಲಾ ಇದು ಕೇವಲ ಲೀಲೆಯಾಗಿ ನೋಡಬಾರದು, ಅದನ್ನು ನಾವು ಬೋಧೆಯಾಗಿ ನೋಡಬೇಕು. ನಮಗೆ ಕೊಡುವಂತಹ ಶಿಕ್ಷಣ, ಶಿಷ್ಯ ಶಿಕ್ಷಾಯೈ ಅಂತ ಬರೀತಾರೆ. ಶಿಷ್ಯರಿಗೆ ಶಿಕ್ಷಣ ಮಾಡೋದಕ್ಕಾಗಿ ಬಾಲಲೀಲೆಗಳನ್ನು ಮಾಡ್ತಾರೆ. ಕೃಷ್ಣ ಮಾಡಿದ್ದು ಅಷ್ಟೇ. ನೀವೆಲ್ಲ ನೋಡಿದ್ರೆ ಕಾಡ್ಗಿಚ್ಚು ತಿಂದ, ಮಣ್ಣು ತಿಂದ, ಇದೆಲ್ಲ ಕೇಳ್ತೀವಲ್ಲ, ಇದೆಲ್ಲ ಅಭಿಪ್ರಾಯ ಏನು ಅಂತ ಹೇಳಿ ಬೇಕಾದಷ್ಟು ಮತ್ತೆ ವಾದರಾಜ ಸ್ವಾಮಿಗಳವರು ರುಕ್ಮಿಣೀಶ್ ವಿಜಯದಲ್ಲಿ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ
ಮಧ್ವಿಷಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ತಿಳಿಸಿಕೊಡ್ತಾರೆ. ಬಾಲಲೀಲೆಗಳನ್ನ ಹೇಳ್ತಾ ಆರಂಭ ಮಾಡ್ತಾ ಇದ್ದಾರೆ. ಏನಂದ್ರೆ, ಅಥ ಕದಾಚನ ಸುಂದರ ನಂದನ ಸ್ಮಿತ ಮುಖೇಂದು ದೃಶಾಂ ದಯಿತೌ ನೃಣಾಂ ಮಹಮಿತೋ ನಿಜ ಬಂಧು ಮುದೇ ಮುದ ಪ್ರಯಯತು ಸ್ವಜನೈ ಸಹ ದಂಪತಿ. ಒಬ್ಬ ಮಧ್ಯಗೆ ಭಟ್ಟರ ಬಂಧುಗಳ ಮನೆಯಲ್ಲಿ ಮದುವೆ ಗೊತ್ತಾಗಿತ್ತು. ಒಂದು ದೊಡ್ಡ ಉತ್ಸವ ಅಂದ ಮೇಲೆ ಜನ ಬರಬೇಕು, ಜನರೆಲ್ಲ ಸೇರಿದ್ರೆ ಉತ್ಸವ. ಅದಕ್ಕಾಗಿ ಇವರು ಕೂಡ ಮಗುವನ್ನು ಕರ್ಕೊಂಡು ತಮಗೆ ಪ್ರೀತ್ಯಾಸ್ಪದರಾದ ಆ ಕಾರ್ಯಕ್ರಮಕ್ಕೆ ಅಂತ ಅವರು ಹೋಗಿದ್ದಾರೆ. ಇವರು ಬಂದ ತಕ್ಷಣ ಎರಡು ಕಾರಣಕ್ಕೆ, ಒಂದು ಕೂಸು ಬರ್ತದೆ ಅಂತ ಜನಕ್ಕೆ ಬಹಳ ಸಂತೋಷ, ಎರಡನೇದು ಸ್ವಯಂ ಇವರೇ ತಮ್ಮ ಮತ್ತೆ ಇಷ್ಟು ವರ್ಷದ ಪರಿಶ್ರಮದಿಂದ ಅಷ್ಟು ಖ್ಯಾತಿಯನ್ನು ಗಳಿಸಿದ್ರು. ಅದಕ್ಕಾಗಿ ದಯಿತವು ಅಂದ್ರೆ ಇಷ್ಟರಾದವರು ಅಂತ, ಜಗತ್ತಿಗೆಲ್ಲ ಇಷ್ಟರಾದ ಈ ಗಂಡ ಹೆಂಡತಿ ಅವರನ್ನು ನೋಡಿ ಬಹಳ ಜನ ಅವರನ್ನ ಕರೀತಾ ಇದ್ದಾರೆ. ಕರೆದಾಗ ಇವರೆಲ್ಲ ಮತ್ತೆ ಬ್ಯುಸಿ ಆಗಿಬಿಟ್ಟು, ತಾಯಿ ತಂದೆ ಭಯಂಕರ ಮಾತು, ಜನ ಸಮ್ಮರ್ದ ಎಲ್ಲ ಕೂಡಿತ್ತು. ಜನ ಸ್ವಜನತಾಪಗಮ ಸ್ವಜನತಾಪಗಮಾಗಮ ಸಂಗಮ ಪ್ರತಿಸಭಾಜಿತ ಪೂರ್ವಕ ಸಂಭ್ರಮೆ. ಸ್ವಜನದ ಬರೋದು, ಹೋಗೋದು, ಮಾತಾಡೋದು, ಕೂಡೋದು, ಕೈ ಕುಲ್ಕೋದು, ಇವೆಲ್ಲ ಮಾಡ್ತಾ 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 ಮರೆತು ಬಿಟ್ರು. ಕೂಸಿನ ಸೈಡಿಗೆ ನಿಲ್ಲಿಸ್ಬಿಟ್ರು. ಇವೆಲ್ಲ ಮಾಡ್ತಿದ್ದ. ಪಾಪ ಎಷ್ಟೋ ದಿನ ಭೇಟಿ ಆಗಿದ್ರು ಏನೋ. ಮತ್ತೆ ಒಂಚೂರು ನಮಗೊಂದು ಸ್ವಲ್ಪ ಮರ್ಯಾದೆ ಕೊಡ್ತಾರೆ ಅಂದಾಗ ಒಂಚೂರು ನಾವು ಹಿಂಗ ಶಿಸ್ತು ಮಾಡಿಕೊಂಡು ಕೂಡೋದು ಪದ್ಧತಿ ಇರುತ್ತೆ. ಹಾಗೆ ಅವರು ಪಾಪ ತಮ್ಮದ್ರೊಳಗೆ ತಾವು ಇದ್ರು. ಆಚಾರ್ಯರಂದು ನಮ್ಮನ್ನ ಮರೆತ್ರೆ ಹೆಂಗ್ ನಡೀತದೆ, ಅದಕ್ಕಾಗಿ ಒಂದು ವ್ಯವಸ್ಥೆ ಮಾಡಿದ್ರು. ಏನಂತಂದ್ರೆ, ಅವಿದುಷಿ ಜನನೀತಿ ಸಬಾಲಕ ಶರಣತೋ ರಣತೋ ನಿರಗಾನ್ ರಭಿ. ಆ ಶರಣತಃ ಆ ಮನೆಯಿಂದ ಅವರು ಹೊರಟು ಬಿಟ್ರಂತೆ. ತಾಯಿ ಅಂತೂ ನೋಡ್ತಾ ಇಲ್ಲ, ತಂದೆನೂ ನೋಡ್ತಾ ಇಲ್ಲ, ನನ್ನನ್ನು ನೋಡದೇ ಇದ್ರೆ ಏನಾಗ್ತದೆ ನೋಡ್ರಿ ನೀವು ಅಂತಂದ್ರು. ಅದಕ್ಕಾಗಿ ಹೊರಟು ಬಿಟ್ರು. ಅಲ್ಲಿಂದ ಹೊರಟರು. ಹೊರಗೆ ಬಂದ ತಕ್ಷಣ ಸಣ್ಣ ಮಗು ಹೊರಗೆ ಬಂತಲ್ಲ ಅಂತ ಹೇಳಿ ರಸ್ತೆದೊಳಗೆ ಬಂದ ಮಗುವಿಗೆ ದಾಟಿಸ್ಲಿಕ್ಕೆ ಅಂತ ಜನ ಬರ್ತಾರಲ್ಲ, ಹಾಗೆ ಕೊನುಯ್ಯ ಸಸಿತಾತನ ಸಂಪ್ರತಂ ಸ್ವಜನ ಸಂತ್ಯಜನಂ ತವ ಸಂಪ್ರತಂ. ಎಲ್ಲಿ ಹೊರಟಿಯೋ ಕೂಸು ನೀನು, ನಿನ್ನ ತಂದೆ ತಾಯಿನೋ ಬಂಧು ಬಳಗನೋ ಬಿಟ್ಟು ಈ ರೀತಿಯಾಗಿ ಒಬ್ಬನೇ ಹೋಗ್ಬಾರದು, ಸಣ್ಣ ಹುಡುಗ ನೀನು, ಅದಕ್ಕಾಗಿ ಹಿಂಗೆ ಹೊಂಟಿ ಅಂತ ಕೇಳಿದ್ರು ಜನ. ಅವ್ರನ್ನ ನೋಡಿ ಒಂದು ಸಣ್ಣ ಸ್ಮೈಲ್ ಕೊಟ್ಬಿಟ್ಟು, ಯಾಕೆ ಅಂದ್ರೆ ನನ್ನನ್ನು ನೀವು ಬಿಟ್ಟವರೇ, ನಿಮಗೂ ಉತ್ತರ ಇದೆ ಅಂತ ಹೇಳಿ. ಯಾರು ಆಚಾರನ ಗಟ್ಟಿ ಹಿಡ್ಕೊಂಡಿಲ್ಲ ಅವರಿಗೆಲ್ಲ ಸ್ಮಿತವನ ಕುಲಮುತ್ತರ ಮಾತನು ಒಂದು ಉತ್ತರವನ್ನು ಕೊಟ್ಟರು. ಏನ್ ಮಾಡಿದ್ರು ಅಂದ್ರೆ, ಅವ್ರು ಸುಮ್ಮನೆ ಹೊರಗೆ ಹೋದದ್ದಲ್ಲ, ಅವ್ರು ಮಾಡೋದು ಯಾವಾಗಲೂ ಸದಾ ಭಗವತ್ ಚಿಂತನೆಯನ್ನೇ ಮಾಡೋರು. ಅದನ್ನ ಹೇಳ್ತಾರೆ ಮುಂದೆ. ಅವ್ರು ಏನ್ ಮಾಡಿದ್ರು ಅಂದ್ರೆ, ತ್ವರಿತ ಮೇತ್ಯ ಸಕಾನನ ದೇವತಾ ಸದನ ಮತ್ರ ನನಾಮ ರಮಾಪತಿಂ ಅಪಿತತ ಪ್ರಗತೋ ಲಘುನಾರಿಕೇಲ್ಯುಪ ಪದಂತರ ಸದ್ಮಗತಂ ಚತಂ. ಅಲ್ಲಿಂದ ಅವರು ಕಾನನ ದೇವತಾ ಅಂತ ಹೇಳಿ, ಈ ಕಾಡಿನೊಳಗಿರ್ತಾರಲ್ಲ, ಕಾಡಿನೊಳಗಿರೋ ಸ್ವಾಮಿಗಳಿಗೆ ಅಡವಿ ಸ್ವಾಮಿಗಳು ಅಂತ ನಾವು ಹೆಂಗೆ ಕರಿತೀವೋ, ಹಂಗೆ ಕಾಡಿನೊಳಗಿರುವ ದೇವರಿಗೆ ಕಾಡಿನ ದೇವರು ಅಂತ ಕರಿತೀವಿ. ಅದನ್ನ ಅಪಭ್ರಷ್ಟ ಭಾಷಾದೊಳಗೆ ಕುಡುವೂರು ಅಂತ ಕರಿತೀವಿ. ಕಾಡುವೂರು ಕುಡುವೂರು ಹೀಗೆ ಕರಿತೀವಿ. ಆ ಕುಡುವೂರು ಅನ್ನುವಲ್ಲಿ ಅಲ್ಲಿ ಪರಮಾತ್ಮ ರುದ್ರಾಂತರ್ಗತ ನಾರಾಯಣ ಇದ್ದ. ಅವನನ್ನು ಹೋಗಿ ನಮಸ್ಕಾರ ಮಾಡಿದ್ರು. ಅಲ್ಲಿಂದ ಹೊರಟರು, ಇನ್ನೊಂದು ಕಡೆ ಬಂದ್ರು, ತಾಳೆಕುಡೆ ಅಂತಲ್ಲಿ. ಅದಕ್ಕೇನು ಕರೀತಾರೆ, ಲಘು ನಾರಿಕೇಳಿ. ನಾರಿಕೇಳಿ ಅಂತ ಅನ್ನೋದಕ್ಕೆ ಅಪಭ್ರಷ್ಟ ಭಾಷಾದೊಳಗೆ ಏನಂತ ಕರೀತಾರೆ, ತಾಳೆಕುಡೆ ಅಂತ ಕರೀತಾರೆ. ಇವೆಲ್ಲ ಶಬ್ದಗಳು ನೆನಪಿಟ್ಕೊಳ್ಳಿಕ್ಕೆ ಕಷ್ಟ. ಮೇಲೆ ಮೇಲೆ ಕೇಳಿದಾಗ ಈ ತುಳು ನಾಡಿನ ಶಬ್ದಗಳು ನೆನಪಿಡಲಿಕ್ಕೆ ಸಾಧ್ಯ. ಆವಾಗ ಅಲ್ಲಿಗೆ ಹೋದ್ರು. ಅಲ್ಲಿರುವಂತಹ ಯಾವ ಪರಮಾತ್ಮ ಇದ್ದಾನೆ, ನಾರಾಯಣ ಸ್ವರೂಪ, ಅವನನ್ನ ನಮಸ್ಕಾರ ಮಾಡಿದ್ರು. ನಳಿನ ನಾಭ ನಿಭಾಲನ ಸಮ್ಮದ ಗಮ ವಿಕಸ್ವರ ಭಾಸ್ವರ ಲೋಚನ ಜನಮನೋ ನಯನಂಬುಜ ಭಾಸ್ಕರೋ ರಜತ ಪೀಠ ಪುರಂ ಪ್ರಯಯಾವಸೌ. ಅಲ್ಲಿ ರುದ್ರಾಂತರ್ಗತ ನಾರಾಯಣ, ಇಲ್ಲಿ ಶ್ರೀಹರಿ, ಇವರೆಲ್ಲರ ಸಂದರ್ಶನ ಮಾಡಿ ಅನಂತೇಶ್ವರನ ಹತ್ರ ಬಂದರು. ಎಲ್ಲೇ ಹೋದ್ರೂ ಕುಲದೇವತಾ ನಮ್ಗೆ ಬೇಕೇ ಬೇಕು. ಕುಲದೇವತಾ ಸ್ಮರಣೆ ಇಲ್ಲದೆ ಯಾವ ಕೆಲಸ ಆಗುವುದಿಲ್ಲ. ಅದಕ್ಕಾಗಿ ಕುಲದೇವರಾದ ಅನಂತೇಶ್ವರನ ಹತ್ತಿರ ಬಂದಿದ್ದಾರೆ. ಬಂದು ಉಡುಪಿಯಲ್ಲಿ ಅಲ್ಲಿ ಬಂದು ನಮಸ್ಕಾರವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಆ ನಮಸ್ಕಾರ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ನಾವು ನಮಸ್ಕಾರ ಮಾಡ್ತೀವಿ, ಅದನ್ನು ಮಾಡಿಸ್ಕೊಂಡವ್ರಿಗೆ ಪಾಪ ಬೇಜಾರಾಗ್ಬಿಡುತ್ತೆ ಕೆಲವು ಸಲ. ಏನೋ ಬಗ್ಗಿದಂಗೆ ಮಾಡಿದ್ರು ಪೂರ್ಣ ಬಗ್ಲಿಲ್ಲ ಅಂತ ಅವ್ರಿಗೆ ಅನಿಸ್ಬೇಕು. ಇಲ್ಲ ಅಂದ್ರೆ ಅವ್ರಿಗೆ ನೋಡ್ರಿ, ಅವ್ರಿಗೆ ಹೆಚ್ಚು ಬಗ್ಗೆ ಮಾಡಿದ್ರು, ನಮ್ಗೆ ಕಮ್ಮಿ ಬಗ್ಗೆ ಮಾಡಿದ್ರು ಅಂತ ಅನಿಸ್ತದೆ. ಏನೇನೋ ನಮ್ಮ ಭಾವನಾ ಬರುವಂತೆ ನಮಸ್ಕಾರಗಳನ್ನು ನಾವು ಮಾಡ್ತಾ ಇರ್ತೀವಿ. ದೇವರಿಗೆ ಏನು ಭಾವನಾ ಬಂದು ನಡೀತದೆ, ಪಾಪ ನಮ್ಗೆ ಏನು ಉತ್ತರ ಕೊಡುವುದಿಲ್ಲ. ಆ ಒಂದು ಧೈರ್ಯದೊಳಗೆ ದೇವರಿಗೆ ಮಾತ್ರ ನಾವು ಬೇಕಾದಷ್ಟು ಸ್ವಚ್ಛಂದವಾಗಿ ನಮಸ್ಕಾರವನ್ನು ಮಾಡ್ತೀವಿ. ಮನಸ, ಶಿರಸ, ಉರಸ, ವಚಸ ಎಲ್ಲಾ ರೀತಿಯಿಂದಲೂ ಕೂಡ ಅಷ್ಟಾಂಗ ಸಹಿತವಾಗಿ ನಮಸ್ಕಾರ ಮಾಡಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಆಚಾರ್ಯರು ಮಾಡಿದ ನಮಸ್ಕಾರ ಜಗತ್ತಿಗೆ ಒಂದು ಆದರ್ಶದ ನಮಸ್ಕಾರ ಅಂತ ಹೇಳಿ.
ನಮ್ಮ ಆಚಾರ್ಯ ಯಾವಾಗಲೂ ಹೇಳ್ತಿದ್ರು, ಹೇಳ್ತಾರೆ ಏನಂದ್ರೆ, ನಾವು ವಿದ್ಯಾಪೀಠದೊಳಗಿದ್ದಾಗ ಒಂದು ಪಂಜಾ ಉಟ್ಕೊಳ್ಳೋದು ಹೇಗೆ ಅಂತ ಕೂಡ ಆಚಾರ್ಯ ಕಲಿಸ್ಕೊಟ್ಟಾರೆ ಅಂತ ಹೇಳ್ತಿದ್ರು. ಯಾವ ರೀತಿಯಾಗಿ ಜನ ಎಲ್ಲ ಇದ್ದಾಗ ಹಿಂಗೆ ನಿಂತು ಇಲ್ಲಿ ಉಟ್ಕೊಂಡ್ ಬಿಡ್ಬಾರ್ದು, ಒಂದು ಮೂಲೆ ಹುಡುಕ್ಬೇಕು, ಆ ಮೂಲೆ ಒಳಗೆ ಆ ಕಡೆ ಮುಖ ಮಾಡ್ಬೇಕು, ಮೂಲೆ ಕಡೆ ಮುಖ ಮಾಡಿ ನಿಧಾನಕ್ಕೆ ಹೆಂಗೆ ಉಟ್ಕೊಳ್ಬೇಕು, ಹೆಣ್ಮಕ್ಳು ಓಡಾಡ್ತಾ ಸುತ್ತಮುತ್ತಲ ಇದ್ದಾಗ ಯಾವ ರೀತಿ ವರ್ತನೆ ಇರಬೇಕು, ಹೀಗೆಲ್ಲ ತೋರಿಸಿಕೊಡ್ತಾರೆ ವಿದ್ಯಾಪೀಠಗಳಲ್ಲಿ ಅಂತ ಹೇಳ್ತಾರೆ. ಅಷ್ಟು ಯೋಗ್ಯವಾದ ಪಾಠಗಳನ್ನ ಕಲಿಸಿಕೊಡುವ ಗುರುಗಳು ಇವತ್ತೇ ಇದ್ದಾರೆ ಅಂತ ಆದ್ರೆ, ಆಗಿನ ಕಾಲಕ್ಕೆ ಆಚಾರ್ಯರು ಏನು ಮಾಡಿ ತೋರಿಸಿರ್ಲಿಕ್ಕಿಲ್ಲ. ದೇವತೆಗಳಿಗೆ ಶಿಕ್ಷಣ ಮಾಡ್ತಾ ಇದ್ದಾರೋ, ಅವ್ರು ಬಂದದ್ದು ನಮ್ಮ ಸಂಬಂಧ ಅಂತ ತಿಳ್ಕೊಳ್ಬೇಡ್ರಿ, ರುದ್ರಾದಿ ದೇವತೆಗಳು ಕೂಡ ಬಂದು ನೋಡ್ತಾರಂತದನ್ನು ನೋಡಿ ಅದರಿಂದ ಪಾಠ ಕಲಿತಾರೆ. ಆದ್ದರಿಂದ ಇದನ್ನ ಶಿಷ್ಯ ಶಿಕ್ಷಣಕ್ಕಾಗಿ ಮಾಡ್ತಾ ಇದ್ದಾರೆ. ಏನಂತಂದ್ರೆ, ಸುಹಯಮೇಧ ಗಣಾತಿಶಯ ಲವೋ ಹರಿ ನಮಸ್ಸು ಕೃತಯಸ್ಸು ಕೃತ ಇಮಾಹ ಇತಿ ಸುರೈರಪಿ ಭೂಸುರ ಮಂಡಲೈ ಸಮನಮತ್ಸ ವಿಸ್ಮಯಮೀಕ್ಷಿತ. ನಾವು ಕೂಡ ಇವತ್ತು ನಮಸ್ಕಾರ ಮಾಡುವಾಗ ಇಷ್ಟು ಶ್ಲೋಕ ಹೇಳಬೇಕು ನಮ್ಮ ಆಚಾರ ಹೇಳ್ಕೊಟ್ಟ. ಇವತ್ತಿಗೂ ಅದನ್ನ ಮಾಡ್ತೀವಿ. ಎಂದೇ ದೇವರ ನಮಸ್ಕಾರ ಮಾಡಿದಾಗ ಈ ಶ್ಲೋಕ ಬಾಯಿಯೊಳಗೆ ಬರಬೇಕು. ಏನಂದ್ರೆ, ನಾವು ಮಾಡಿದ ನಮಸ್ಕಾರ, ಆಚಾರ ಮಾಡಿದ ನಮಸ್ಕಾರ ಒಂದು ಒಳ್ಳೆ ಅಶ್ವಮೇಧ ಯಾಗ ಸಾಂಗೋಪಾಂಗವಾಗಿ ಮಾಡಿದ, ಸುಹಯಮೇಧ ಸಾಂಗೋಪಾಂಗವಾಗಿ ಮಾಡಿ ಅದನ್ನ ಮತ್ತೆ ಅವಭೃತ ಸ್ನಾನ ಮಾಡಿ ಮುಗಿಸಿ ಇಟ್ಟ ಅಶ್ವಮೇಧ ಯಾಗಕ್ಕೆ ಎಷ್ಟು ಫಲ ಉಂಟೋ ಅಷ್ಟು ಫಲ ಅಲ್ಲ, ಅದಕ್ಕಿಂತ ಹೆಚ್ಚಿನ ಫಲ ಬರುವಂತೆ ಇತ್ತು ಆಚಾರ್ಯರು ಮಾಡಿದ ನಮಸ್ಕಾರ. ನಮಗೂ ಬರ್ತದಂತಾರೆ ಆಚಾರ್ಯರು. ಹೇಳ್ತಾರೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಮಹಾಭಾರತದ ವಾಕ್ಯವನ್ನೇ ತಗೊಂಡು ಹೇಳ್ತಾರೆ. ಏನಂತ, ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ ದಶಾಶ್ವಮೇಧಾವಭೃತೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ಆಚಾರ್ಯರೇ ಹೇಳ್ತಾರೆ ಕೃಷ್ಣಾಮೃತ ಮಹಾರ್ಣವದವರು. ನಾನು ನಮಸ್ಕಾರ ಮಾಡಿದೆ ಅದಕ್ಕೆ ಅಶ್ವಮೇಧ ಫಲ ಬಂತು ಅಂತ ನೀವು ಬೇಜಾರಾಗಬೇಡ್ರಿ, ನಿಮಗೂ ಅಶ್ವಮೇಧ ಫಲ ಒಂದಲ್ಲ 10 ಅಶ್ವಮೇಧ ಫಲ ಬರ್ತದೆ ಅಂತ ಹೇಳಿದ್ರು. ನಾವು ಮಾಡುವ ಕೃಷ್ಣನಿಗೆ ಮಾಡುವ ನಮಸ್ಕಾರ, ನರಸಿಂಹನಿಗೆ ಮಾಡುವ ನಮಸ್ಕಾರ 10 ಅಶ್ವಮೇಧ ಯಾಗ ಮಾಡಿದ ಫಲವನ್ನು ಕೊಡ್ತದೆ. ವ್ಯತ್ಯಾಸ ಇದೆ ಅಂತಾರೆ. 10 ಅಶ್ವಮೇಧ ಯಾಗ ಮಾಡಿದ ಒಬ್ಬ ಋಷಿ ಬಂದು ಕೂತ್ರೆ ಅವ್ರಿಗೆ ಹೇಳ್ಬೋದಂತೆ, ಏನಂದ್ರೆ 10 ಅಶ್ವಮೇಧ ಯಾಗ ಮಾಡಿದ್ರಲ್ಲ ನೀವು, ಅದರ ಪುಣ್ಯ ಖರ್ಚಾದ್ಮೇಲೆ ಮತ್ತೆ ವಾಪಸ್ ಬರ್ತಾರೆ ಅವರು ಇಲ್ಲೇ. ಆದರೆ ಕೃಷ್ಣನಿಗೆ ನಮಸ್ಕಾರ ಮಾಡಿದವರು ಮಾತ್ರ ನ ಪುನರ್ಭವಾಯ, ಅವರು ವಾಪಸ್ ಇದಕ್ಕೆ ಬರೋದಿಲ್ಲ ಸಂಸಾರಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಮೋಕ್ಷ ಸಾಧನವಾಗ್ತದೆ ಅಂತ ಅಭಿಪ್ರಾಯ. ಇದನ್ನು ಹೋದ್ಸಲ ಪ್ರವಚನಕ್ಕೆ ಬಂದಾಗ ಹೇಳಿದ್ವಿ. ಅಲ್ಲ, ಈ ಕೃಷ್ಣ ನಮಸ್ಕಾರ ಮಾಡಿ ಇನ್ನೊಮ್ಮೆ ಸಂಸಾರಕ್ಕೆ ಬರೋದಿಲ್ಲ ಅಂತಂದ್ರೆ ಮುಗದೇ ಹೋಯ್ತಲ್ಲ. ನಾವು 100 ಸಲ ಮಾಡಿವಿ ಕೃಷ್ಣ ನಮಸ್ಕಾರ. ಉಡುಪಿ ಹೋದಾಗ ಅಡ್ಡಡ್ಡ ಉದ್ದುದ್ದ ಬಿದ್ದೀವಿ ಕೃಷ್ಣನಿಗೆ. ಇನ್ನೇನು ಹಂಗ ನಮ್ದು ಇನ್ನು ನೆಕ್ಸ್ಟ್ ಜನ್ಮ ಇಲ್ಲ ಕನ್ಫರ್ಮ, ಇದೇನು ಡಿಮಾಂಡ್ ಡ್ರಾಫ್ಟ್ ಏನು ಅಂತಂದ್ರೆ ಅಲ್ಲ. ಅದರ ಅಭಿಪ್ರಾಯ ಏನು ಅಂತಂದ್ರೆ, ಅದನ್ನ ಮಾಡಿ 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 ಅಷ್ಟು ಫಲ, ಅಶ್ವಮೇಧ ಫಲ ಗಳಿಸಿ ಪುಣ್ಯ ಬರ್ತದೆ. ಆ ಪುಣ್ಯದ ಬಲದಿಂದ ಒಂದಿಷ್ಟು ತಿಳುವಳಿಕೆ ಬರ್ತದೆ. ಆ ತಿಳುವಳಿಕೆಯಿಂದ ಭಕ್ತಿ ಬರ್ತದೆ. ಆ ಭಕ್ತಿಯಿಂದ ಹೆಚ್ಚಿನ ತಿಳುವಳಿಕೆ ಬರ್ತದೆ. ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಆಮೇಲೆ ಪರಿಪಕ್ವ ಭಕ್ತಿ ಅಂತ ಬರ್ತದೆ. ಆ ಎಲ್ಲಾ ಪರಿಪಕ್ವ ಭಕ್ತಿಯನ್ನು ಗಳಿಸಿ ಭಗವಂತನ ಮುಂದೆ ನಾವು ಕೈ ಚಾಚಿದಾಗ ಪ್ರಸಾದ ಅಂತ ಕೊಡ್ತಾನೆ. ಅತ್ಯರ್ಥ ಪ್ರಸಾದ ಅಂತ ಕರೀತಾರೆ. ಅದಾದ ಮೇಲೆ ಮೋಕ್ಷ ಅಂತ ಇಷ್ಟ ಅಭಿಪ್ರಾಯ. ಕೃಷ್ಣನೇ ನಮಸ್ಕಾರ ಮಾಡಿದ್ರೆ ಮೋಕ್ಷ ಅಂತಂದ್ರೆ ನಡಬರ್ಕ್ ಇಷ್ಟದ ನೋಡ್ರಿ, ಇಷ್ಟ ಅಭಿಪ್ರಾಯ ತಿಳ್ಕೊಳ್ಬೇಕು. ಹೀಗಾಗಿ ಇದಕ್ಕೆ ನಿರಾಶರಾಗಬೇಕಾಗಿಲ್ಲ. ಒಂದೇ ಹೆಜ್ಜೆ ಅಂತೂ ಇಟ್ಟವಲ್ಲ ನಾವು. ಅದು ಹೇಳ್ತಾರೆ, ಎ ಜರ್ನಿ ಆಫ್ 1000 miles ಬಿಗಿನ್ಸ್ ವಿತ್ ಎ ಸಿಂಗಲ್ ಸ್ಟೆಪ್ ಅಂತ. ಹಿಂಗಾಗಿ ಇರೋದು ಬಹಳ ದೊಡ್ಡದು. ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಆದರೂ ಇವತ್ತು ಮಾಡ್ಲೇಬೇಕು ನಾವು ಆ ಕೆಲಸ. ಅದಕ್ಕೆ ಹೇಳ್ತಾರೆ, ಮಾಡೋದು ಮಾಡ್ತೀರಿ, ಅಶ್ವಮೇಧ ಮಾಡೋ ಯೋಗ್ಯತೆ ಅಂತೂ ಇಲ್ಲ, ಮನೆಯೊಳಗೆ ವೈಷ್ಣವ ಮಾಡೋ ಯೋಗ್ಯತೆ ಇಲ್ಲ ಅಂಥವ್ರು ಅಶ್ವಮೇಧ ಏನ್ ಮಾಡ್ತಾರೆ. ಆದರೆ ಕೃಷ್ಣನಿಗೆ ನಮಸ್ಕಾರವನ್ನಂತೂ ನೀವು ಮಾಡಲೇಬೇಕು. ಹಿರಿಯರಿಗೆ, ಗುರುಗಳಿಗೆ, ಕೃಷ್ಣನಿಗೆ ನಮಸ್ಕಾರವನ್ನ ಅವಶ್ಯವಾಗಿ ಮಾಡಬೇಕು ಅಂತ ತೋರಿಸ್ತಾರೆ. ಅಂತೂ ಪಾಪ ಅವರು ಕೂಡ ಯಾವಾಗಲೂ ಒಂದ್ಸಲ ನಮಸ್ಕಾರ ಮಾಡಿದ್ರು. ನಮ್ಮಂತೆ ಅವರು ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬಂದ್ರ ಅಂತಂದ್ರೆ ನಮಸ್ಕಾರ ಮಾಡಿದ್ದು ಅಭಿವ್ಯಕ್ತವಾಗಿ ಮಾಡಿದ್ರು ಈಗಷ್ಟೇ ಅಂತ. ನಹಿ ಹರಿಂ ಸತತಂ ನ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯತ್. ಇವರು ಹರಿಂ ನ ನಮತೀತಿ ನ ಪಶ್ಯತೀತಿ ನ, ಆಮೇಲೆ ನಾಪಿನ ವಂದತೆ ಐತಿನ. ಇವ್ರು ನಮಸ್ಕಾರ ಮಾಡೋದಿಲ್ಲ ಯಾವಾಗಲೂ ಅಂತಿಲ್ಲ, ಅವ್ರು ದೇವರನ್ನು ನೋಡೋದಿಲ್ಲ ಅಂತಿಲ್ಲ, ಅವರಿಗೆ ದೇವರಿಗೆ ಮತ್ತೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡೋದಿಲ್ಲ ಅಂತಿಲ್ಲ. ಆದರೂ ಇವಾಗ ಕೇವಲ ನಮಗೆ ತೋರಿಸ್ಲಿಕ್ಕೆ ಹಿಂಗ್ ಮಾಡ್ಬೇಕು ನೋಡು ನಮಸ್ಕಾರ ಅಂತ ತೋರಿಸ್ಲಿಕ್ಕೆ ಮಾಡಿದ್ರು ಅಂತ. ಯಾಕೆಂದ್ರೆ ಇವರು ಯಾವಾಗಲೂ ನಮಸ್ಕಾರ ಮಾಡೋರೇ ಇದ್ದಾರೆ ಅಂತ. ಬ್ರಹ್ಮದೇವರಷ್ಟು ದೇವರಲ್ಲಿ ತತ್ಪರರಾದವರು ಇನ್ಯಾರೂ ಇಲ್ಲ.
ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷ ಶೇಷ ಸದ್ಗುಣಂ ಅಂತ ವಿಷ್ಣು ತತ್ವ ನಿರ್ಣಯವನ್ನು ಬರೆದ ಆಚಾರ್ಯರು ಮೊದಲಿಗೆ ಈ ಶ್ಲೋಕವನ್ನು ಹೇಳ್ತಾರೆ. ಅದರೊಳಗೆ ಸದಾ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಸದಾ ಒಂದೇ, ನಾರಾಯಣನ್ ಯಾವಾಗ ನಮಸ್ಕಾರ ಮಾಡ್ತೀನಿ ಅಂತ ಅಂದ್ಬಿಟ್ಟ ಅವರು. ಹೀಗಾಗಿ ಒಂದು ಸಲ ಮಾಡಿದ್ದನ್ನ ನೋಡಿ ನಮ್ಮಂಗೆ ಅವರು ಯಾವಾಗಲೂ ಒಂದ್ಸಲ ಮಾಡ್ತಾರೆ ಅಂತ ತಿಳ್ಕೊಬೇಡ್ರಿ, ಸದಾ ಒಂದೇ ಯಾವಾಗಲೂ ಅಂತ. ಅದಕ್ಕೆ ಟೀಕಾಕೃತ್ಪಾದರು ಬರೀತಾರೆ, ಸದಾ ಒಂದೇ ಇತ್ಯನೇನ ಮಮ ನಾರಾಯಣ ವಂದನಂ ನ ಪ್ರತ್ಯೂಹ ವಿರಹಾದಿ ಪ್ರಯೋಜನೋದ್ದೇಶೇನ ಅಂತ. ಇದು ಮಾತ್ರ ಅದ್ಭುತ. ಯಾವಾಗಲೂ ನಮಸ್ಕಾರ ಮಾಡ್ತಾರೆ ಅಂತಂದ್ರೆ ನಾವು ದೇವರಿಗೆ ನಮಸ್ಕಾರ ಮಾಡ್ತೀವಿ ಯಾವಾಗ? ಕಷ್ಟ ಇದ್ದಾಗ. ನಮಗ್ ತ್ರಾಸ ಬರ್ಬೇಕು. ಯಾಕ? ಕುಂತಿ ಅದನ್ನೇ ಹೇಳಿದ್ದಲ್ಲ, ತ್ರಾಸ ಇದ್ದಾಗಲೇ ಕೃಷ್ಣ ಬರ್ತಾನೆ ನಮ್ಮ ಮನೆಯೊಳಗೆ, ಇಲ್ಲ ಬರೋದೇ ಇಲ್ಲ ಕೃಷ್ಣ. ಅವನಿಗೆ 16,108 ಜನ ಹೆಂಡತಿಯರಿದ್ದಾರೆ. ತ್ರಾಸ ಇದೆ ಅಂದಾಗ ಮಾತ್ರ ಅವ್ರನ್ನ ಬಿಟ್ಟಾಗಲೇ ಬರ್ತಾನೆ ಕೃಷ್ಣ. ಹೀಗಾಗಿ ಯಾವಾಗಲೂ ನಮಗೆ ತ್ರಾಸೇ ಇರಲಿ ಅಂದ್ಬಿಟ್ಟು ಕುಂತಿದ್ದೇವೆ. ಅಷ್ಟಂತೂ ನಾವು ಅನ್ಲಿಕ್ಕೆ ಆಗೋದಿಲ್ಲ. ನಾವು ಕೂಡ ಏನೋ ಕಷ್ಟ ಬಂದಾಗಲೇ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿ ಸ್ಮರಣೆ ಮಾಡ್ತೀವಲ್ಲ, ಅದಕ್ಕೆ ಹೇಳ್ತಾರೆ ನಾವು ಮಾಡೋದು ಸಂಕಟದ ಪರಿಹಾರಕ್ಕಾಗಿ. ಆದರೆ ಹಂಗಂದ್ರೆ ಅವ್ರು ಮಾಡೋದು ಇಲ್ಲ, ಪ್ರಯೋಜನನೇ ಇಲ್ಲ. ಅದಕ್ಕೆ ಪ್ರಯೋಜನನೇ ಇಲ್ಲ ಅಂದ್ರೆ ಯೂಸ್ಲೆಸ್ ಅಲ್ಲ, ಅವರಿಗೆ ಯಾವ ಅಪೇಕ್ಷೆ ಇಲ್ಲ ಅಂತ ಈ ಅಭಿಪ್ರಾಯ. ಯಾವ ಪ್ರಯೋಜನದ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಸದಾ ಒಂದೇ. ಅದಕ್ಕೆ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಅಲ್ಲೂ ನೋಡ್ರಿ ಸದಾ ವಂದ್ಯಂ ಅಂತಂದ್ರೆ, ನಾ ನಮಸ್ಕಾರ ಮಾಡ್ತೀನಿ ಈಗಲ್ಲ, ಇನ್ನೊಂದು ತಾಸಿಗಲ್ಲ, ಸದಾ ಕಾಲ ಮಾಡ್ತೀನಿ, ಅನಂತ ಕಾಲಗಳ ಅನಂತ ಅವಯವಗಳಲ್ಲಿ ನಮಸ್ಕಾರ ಮಾಡ್ತೀನಿ. ಇದು ಇಷ್ಟು ಅದರೊಳಗೆ ತತ್ವವನ್ನು ಒದಗಿಸುತ್ತಿದ್ದಾರೆ ಅಂತ. ಅದಕ್ಕೆ ಹೇಳಿದ್ದು ನಿನ್ನೆ, ಇದು ಶಾಸ್ತ್ರ ಕಾವ್ಯ, ಬರೇ ಕಾವ್ಯ ಅಂತ ತಿಳ್ಕೊಬೇಡಿ. ಇಷ್ಟ ಅಭಿಪ್ರಾಯ ಆಯ್ತು. ಇದೆಲ್ಲ ಆಯ್ತು. ಈ ಕಡೆ ನಮಸ್ಕಾರ ಆಯ್ತು, ಚಮತ್ಕಾರ ಆಯ್ತು. ಆ ಕಡೆ ಏನಾಯ್ತು? ತಂದೆ ತಾಯಿಗಳಿಗೆ ಟೆನ್ಷನ್ ಆಯ್ತು. ಏನು, ಹುಡುಗ ಹೋಗಿದ್ದಾನೆ ಎಲ್ಲೋ ಸಿಗ್ತಾ ಇಲ್ಲ ಅಂತಂದಾಗ, ಅನವಲೋಕ್ಯ ಸುತಂ ಸುತವತ್ಸಲೋ ಮೃಗಯತೆ ಸ್ಮ ಮಹೀಸುರ ಪುಂಗವ ಮುಹುರ ಪೃಚ್ಛದ ಮುಷ್ಯಗತಿಂ ನರಾನ್ ಪತಿ ಪತಿ ಪ್ರಗತೋನು ಪದಂ ಧೃತಂ. ಒಂದು 5 ನಿಮಿಷ. ಅನವಲೋಕ್ಯ ಸುತಂ ಸುತವತ್ಸಲ, ಮಗನ ಮೇಲೆ ಬಹಳ ಪ್ರೀತಿ, ಆದರೂ ಒಂದು ಕ್ಷಣ ಬಿಟ್ಟಿದ್ದಕ್ಕೆ ನೋಡ್ರಿ ಮಗ ಎಂತ ಶಿಕ್ಷೆ ಕೊಟ್ಬಿಟ್ಟು. ಭಯಂಕರ ದುಃಖದಲ್ಲಿ ಹುಡುಕ್ತಾ ಇದ್ದಾರೆ, ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ. ಬಂದವ್ರನ್ನೆಲ್ಲ ಕೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಇದು ಮಧುಕರ ವೃತ್ತಿ ಆಗ್ಬೇಕು ಅಂತ. ಅದು ಹೆಂಗ್ ಕಾಣಿಸ್ತಿತ್ತು ಅಂತಂದ್ರೆ, ಈ ಒಳ್ಳೆ ಗಾಳಿ ಬಂತು ಅಂತಂದ್ರೆ, ಸುಗಂಧ ಪರಿಮಳ ಬಂತು ಅಂತಂದ್ರೆ, ದುಂಬಿ ಇರ್ತದಲ್ಲ ಷಟ್ಪದ, ಅದು ಆ ಕಡೆ ಹೋಗ್ಬಿಡ್ತದಂತ. ಆ ಕಡೆ ಹೋಗಿ 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 ಕೊನೆಗೆ ಅದನ್ನ ಪಡಿತದ. ಯಾವುದನ್ನ? ಆ ಕಮಲ ಹೂವನ್ನ ಪಡಿತದಂತ. ಹಾಗೆ ಹೇಳ್ತಾರೆ. ಇವರು ಹುಡುಕ್ತಾ ಹುಡುಕ್ತಾ ಯಾರು ಏನ್ ಹೇಳ್ತಾರೋ, ಇಲ್ಲ ಹುಡುಗ ಹಿಂಗ್ ಹೋದಂಗಾಯ್ತು, ಇಲ್ಲ ಬಲಕ್ ತಿರುಗಿದ ಎಡಕ್ ತಿರುಗಿದ, ಎಲ್ಲ ನೋಡಿದ್ರು. ಯಾಕೆಂದ್ರೆ ಅವ್ರಿಗೆ ಬೇಕಾಗಿದ್ಯಾವುದು? ಈ ಮಧುಕರ ವೃತ್ತಿಯನ್ನ ಮಾಡುವ ಮಧ್ಯಗೆ ಭಟ್ಟರಿಗೆ ಬೇಕಾಗಿದ್ಯಾವುದು? ಆ ಮುಖ ಕಮಲ, ಆಚಾರ್ಯರ ಮುಖ ಕಮಲ ಬೇಕಾಗಿತ್ತು. ಅದಕ್ಕಾಗಿ ಅದು ಹೋಗ್ತಿತ್ತೇನೋ ಅಂತೇಳಿ ಇವರೊಂದು ಉಪಮಾಲಂಕಾರವನ್ನು ಬಳಸ್ತಾರೆ. ಆ ರೀತಿಯಾಗಿದಿತ್ತು ಅಂತ. ಅದನ್ನ ಶಾಸ್ತ್ರಕಾರರು ಹೇಳ್ತಾರೆ. ಸರ್ವತಃ ಸಾರಮಾದದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದ ಹೇಳ್ತಾರೆ ನೋಡಿ. ಏನು ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರಹ ಸರ್ವತಃ ಸಾರಮಾದದ್ಯ. ನಾವು ಕೂಡ ಹಿಂಗೆ ಇರ್ಬೇಕಂತ. ನಾವು ಕೂಡ ದುಂಬಿಗಳೇ. ಏನ್ ಮಾಡ್ಬೇಕು? ನಾವು ದುಂಬಿಗಳಾಗಿ ಗುಯ್ ಅಂತ ಅನ್ಕೋದ್ ಕೂಡಬಾರದು. ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಬೇರೆ ಬೇರೆ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ಬೇಕು. ಈ ಶಾಸ್ತ್ರ, ತರ್ಕ, ನ್ಯಾಯ, ವ್ಯಾಕರಣ, ವೇದಾಂತಾದಿ ಸಮಸ್ತ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಅದರ ಸಾರವನ್ನ ತೆಗೆದುಕೊಂಡು ಬಂದು ಒಂದು ಒಳ್ಳೆ ಜೇನುತುಪ್ಪವನ್ನು ತಯಾರು ಮಾಡಬೇಕು. ಇದು ತೋರಿಸಲಿಕ್ಕೆ ಮತೆಗೆ ಭಟ್ರು ಈ ಕೆಲಸ ಮಾಡಿದ್ರೇನೋ ಅಂತ ಅನಿಸ್ತಾ ಇತ್ತು ಅಂತ ಬರೀತಾರೆ. ಈ ಕಲ್ಪನೆ ಯಾರು ಮಾಡ್ಲಿಕ್ಕೆ ಶಕ್ಯ ಇಲ್ಲ. ಹುಡುಕ್ಲಿಕ್ಕೆ ಹತ್ತಿದ್ದು ಮಗನನ್ನ, ಮನಸ್ಸಿನೊಳಗೆ ಭಯಂಕರ ದುಃಖ ಇದೆ. ಆ ಸಮಯಕ್ಕೆ ಮಾಡಿದ ಈ ಒಂದು ಕೆಲಸ ಅದಲ್ಲ, ಅದು ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತ ಆಚಾರ್ಯ ಇವರು ನಾರಾಯಣ ಪಂಡಿತಾಚಾರ್ಯ ಬರೀತಾರೆ. ಅಂದ್ರೆ ಆ ಪಂಡಿತಾಚಾರ್ಯರ ಊಹಾ ಮಾಡುವ ಇದು ಶಕ್ತಿ ಎಂತ ದೊಡ್ಡದು ಅಂತ ವಿಚಾರ ಮಾಡ್ಬೇಕು. ಅದನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಗಂಡಸರು ಅಳುವಂಗಿಲ್ಲ, ಹೆಣ್ಮಕ್ಳಾದ್ರೆ ಜೋರಾಗಿ ಅಳ್ಳಿಕ್ಕೆ ಈಗಾಗಲೇ ಅಳುವು ಶುರುವಾಗ್ಬಿಟ್ಟಿತ್ತು. ಗಂಡಸರು ಪಾಪ ಅಳುವಂಗಿಲ್ಲ. ಅದಕ್ಕೆ ಹೇಳ್ತಾರೆ, ವಿರಹದೂನು ತಯೋ ಗಮನೋನ್ಮುಖಂ ನೆರುಣದ ಶ್ರುತಯ ಯಯ ನೆರುಣದ ಶ್ರುಪುರಾಸ ಯಯೋರ್ ದೃಶೋ ಅಥ ತಮೋ ಯಯೋ ಪ್ರಮದೋತ್ಥಿತಮಪ್ಯದಃ ಪ್ರತಿನಿರುದ್ಧ ಗಿರಂ ಗುರುರಬ್ರವೀತ್. ಈ ಅಳು ಬಂದಿತ್ತು, ಜೋರಾಗಿ ಅಳಬೇಕು ಅಂತ ಅನಿಸ್ತಾ ಇತ್ತು. ಗಂಡಸರು ಅಳಬಾರದಪ್ಪ, ಹುಡುಕ್ಬೇಕು, ಅಷ್ಟೇ ಕೆಲಸ. ಅವ್ರು ಯಾವಾಗಲೂ ಕೆಲಸಕ್ಕೆ ಇರೋದು, ಗಂಡಸರು ಅಳುವಂಗಿಲ್ಲ ಅಂತ ಹೇಳಿ ಮನಸ್ಸಿಗೆ ಸಮಾಧಾನ ತಂದುಕೊಂಡಿದ್ರು. ಇನ್ನು ಅಳು ಹೊರಗೆ ಬರಬೇಕು, ಅಷ್ಟೊಳಗೆ ಮಗುನೇ ಬಂದ್ಬಿಡ್ತು. ಆವಾಗ ಹಿಂದೆ ಕಷ್ಟದಲ್ಲಿ ತಡೆದುಕೊಂಡ ಆ ಏನು ಕಣ್ಣೀರನ್ನ ಈಗ ಸುಖದಲ್ಲಿ ಆನಂದ ಬಾಷ್ಪಗಳಂತ ಆಗಿ ಪರಿವರ್ತನೆ ಮಾಡ್ಕೊಂಡು ತಡ್ಕೊಂಡ್ರು ಅಂತ ಹೇಳ್ತಾರೆ. ಎಷ್ಟು ಚಂದದ. ಅವಾಗ ಕೇಳಿದ್ರು, ಮಗನೇ ಇಷ್ಟೊತ್ತಿನ ಸಮಯ 8:30 ಆಯ್ತು, ಇನ್ನೂ ಮುಗಿಸಿಲ್ಲ, ಎಲ್ಲಿ ಹೋಗಿದ್ದಿ ನೀನು?
ಅಂತ ಕೇಳಿದ್ರು. ಐಸುತೇದ ಮುದಾಹರ ತತ್ವತೋ ನನು ಸಮಾಗತ ವಾನಸಿ ಸಂಪ್ರತಂ ಸ್ವಜನತಾರಹಿತಸ್ಯ ತು ಗೋತ್ರತೆ ಸಹಚರೋರ್ಭಕ ದೀರ್ಘತಮೇ ಪಥಿ. ಎಷ್ಟು ಚಂದದ ನೋಡ್ರಿ ಇದು. ಅವ್ರು ಹೇಳ್ತಾರೆ, ನೀ ಹೋಗಿದ್ದೆಲ್ಲಿ ಅದನ್ನ ಹೇಳು ಅಂತ ಅನ್ಲಿಲ್ಲ, ಹೇಳು ಅಂತ ಅನ್ನುವಾಗ ತತ್ವತೋ ಅಂತಂದ್ರು. ನಿಜ ಹೇಳು ಏನು ಅಂತ. ಯಾಕೆಂದ್ರೆ ಮಕ್ಕಳು ಹೇಳಬಹುದು, ಆಚಾರ್ಯರು ಮಗುವಿನಂತೆ ಏನಾದ್ರೂ ಒಂದು ಸಮಜಾಯಿಷಿ ಕೊಟ್ಟು ಬಿಡಬಹುದು, ಆದ್ರೆ ಆಚಾರ್ಯರು ಕೊಡೋದು ಸಮಜಾಯಿಷಿ ಅಲ್ಲ, ತತ್ವ. ಅದಕ್ಕಾಗಿ ತತ್ವತ್ವ ಅಂದ್ರೆ ಏನ್ ತತ್ವ ಹೇಳ್ತಾರೆ ನೋಡ್ರಿ. ಏನಂದ್ರೆ ಆಚಾರ್ಯರು ಅದನ್ನ ಕೇಳಿದಾಗ, ವಾಸುದೇವ ಆಚಾರ್ಯರು ಅಂದಾಗ ಸಣ್ಣ ಹುಡುಗ ಅಂತ ನೆನ್ಪು ಮಾಡ್ಕೋಬೇಕು. ಹೇಳ್ಬೇಕಾದ್ರೆ ದೊಡ್ಡದಾಗಿ ಹೇಳ್ತೀವಿ, ಸಣ್ಣ ಹುಡುಗ ಹೇಳ್ತಾ ಇದ್ದಾನೆ ಏನಂದ್ರೆ, ನನು ಸಖ ಮಮ ಕಾನನ ಗೋ ವಿಭು. ನಾವ್ ಒಬ್ಬನೇ ಹೋಗೇ ಇಲ್ಲ ಅಂದ್ಬಿಟ್ಟ. ಒಬ್ಬನೇ ಹೋಗ್ಬಾರ್ದಪ್ಪ ಹಿಂಗೆಲ್ಲ ಅಂದ್ರೆ, ಒಬ್ಬನೇ ಹೋಗಿಲ್ಲ ಅಂತ ಯಾರು ಹೇಳಿದ್ರು? ನನ್ನ ಜೊತೆ ಯಾವಾಗಲೂ ನಮ್ಮ ದೋಸ್ತ್ ಇದ್ದಾನೆ ಅಂತಂದ್ರು. ಯಾರು ಅವನು ದೋಸ್ತು ಅಂತ ಕೇಳಿದ್ರು. ಅದಕ್ಕೆ ಹೇಳಿದ್ರು, ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೆ ಪರಮ ಸುಹೃತ್ ಅಂತ ಹೇಳಿಬಿಟ್ಟು. ಅದಕ್ಕಾಗಿ ಹೇಳಿದ್ರು ಆಚಾರ್ಯರು, ನನಗೆ ಯಾವಾಗಲೂ ಜೊತೆಗೆ ಇರುವ ನಾರಾಯಣ ಇದ್ದಾನೆ, ಅವನೇ ಇದ್ದಿದ್ದು. ನಾ ಇಲ್ಲಿಂದ ಹೊರಟೆ ಕಾನನ ದೇವತಾ ಸದನಕ್ಕೆ ಹೋದೆ. ಅಲ್ಲಿ ಹೋದರೆ ಅಲ್ಲಿರುವ ರುದ್ರಾಂತರ್ಗತ ನಾರಾಯಣ ನನ್ನ ಜೊತೆಗಿದ್ದ. ಅಲ್ಲಿಂದ ನಾನು ತಾಳೆಕುಡೆಗೆ ಹೋದೆ, ಅದು ಕೂಡ ಗಹನಾರಣ್ಯದಲ್ಲಿರೋದು. ಅಲ್ಲೂ ಕೂಡ ಇದೇ ನಾರಾಯಣ ಅಲ್ಲಿಂದ ಅಲ್ಲಿಗೆ ಬಿಟ್ಟ. ಎಸ್ಕಾರ್ಟ್ ಅಂತ ಮಾಡ್ತಿರ್ತಾರೆ ನೋಡಿ. ಈ ಊರಿನಿಂದ ಇನ್ನೊಂದು ಊರಿಗೆ ಪೊಲೀಸರು ಬಿಡ್ತಾರೆ, ಅಲ್ಲಿಂದ ಮತ್ತೊಂದು ಊರಿಗೆ ಇನ್ನೊಂದು ಪೊಲೀಸರು ಬಿಡ್ತಾರೆ. ಹಿಂಗೆ ಇಲ್ಲಿ ಈ ನಾರಾಯಣ ಆ ನಾರಾಯಣನ ಹತ್ರ ಬಿಟ್ಟ, ಆ ನಾರಾಯಣ ಈ ಇನ್ನೊಬ್ಬ ಹರಿ ಅನಂತೇಶ್ವರನ ಹತ್ರ ತಂದು ಬಿಟ್ಟ, ಅಲ್ಲಿಂದ ಅನಂತೇಶ್ವರ ಈಗ ನಿನ್ನ ಹತ್ರ ತಂದು ಬಿಟ್ಟ. ಏನ್ ಅದ್ಭುತ. ನನು ಸಖ ಮಮ ಕಾನನ ಗೋ ವಿಭು. ಹಾಗೆ ನಮಗೂ ಕೂಡ ಭಯ ಆಗ್ತದೆ, ಭಯಂಕರ ಭಯ ಆಗ್ತದೆ, ದುಃಖ ಆಗ್ತದೆ. ನಮಗೆ ಯಾರೂ ಇಲ್ಲೇನೋ ಅಂತ ಒಂದು ಕ್ಷಣ ಅನಿಸ್ತದೆ. ನಮ್ಮವರು ಅಂತ ಆದರೂ ಕೂಡ ಎಷ್ಟು ಸೌಖ್ಯವನ್ನು ಕೊಡಬಲ್ಲರು. ಅವರೂ ನಮ್ಮಂತೆ ನಶ್ವರರೇ, ಇವತ್ತಿದ್ದಾರೆ ಅದೇ ಹೆಚ್ಚು ಅಂತ ಇರುವ ಈ ಭಯಾನಕವಾದ ಭವಸಾಗರದೊಳಗೆ ಯಾರು ನಮ್ಮ ಜೊತೆಗಿದ್ದಾರೆ ಅಂದ್ರೆ ನೆನಪಿಟ್ಟುಕೊಳ್ರಿ, ಯಾವಾಗಲೂ ಜೊತೆಗಿದ್ದಾನೆ ಪರಮಾತ್ಮ. ನನು ಸಖ ಮಮ ಕಾನನ ಗೋ ವಿಭು. ಇವತ್ತಿನ ಮಾತಿನ ಸಮಗ್ರ ಸಂದೇಶ ಅಂದ್ರೆ ಈ ವಾಕ್ಯ, ನನು ಸಖ ಮಮ ಕಾನನ ಗೋ ವಿಭು. ಕಾನನದಲ್ಲಿರುವ ಹರಿಯೇ ನಮ್ಮ ಜೊತೆ ಯಾವಾಗಲೂ ಇರುವವನು ಅಂತ ಹೇಳ್ತಾ ವಿಸ್ಮಯವನ್ನು ಉಂಟು ಮಾಡಿಬಿಟ್ರು. ಸಣ್ಣ ಹುಡುಗ ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಹೇಳಿದ್ರಲ್ಲ ತತ್ವತೋ ಅಂತ, ನಿಜವಾದ ಮಾತು ಹೇಳುವಂತ ತತ್ವತೋ ಅನ್ನೋದಕ್ಕೆ ಸಾಮಾನ್ಯ ಅರ್ಥ. ನಿಜವಾದ ಅರ್ಥ ತತ್ವವನ್ನೇ ಹೇಳಿಬಿಟ್ರು. ಯಾವಾಗಲೂ ಪರಮಾತ್ಮ ಇದ್ದಾನೆ. ದ್ವಾಸುಪರ್ಣ ಸಯುಜಾ ಸಖಾಯವು. ಯಾವಾಗಲೂ ಇರುವ ಎರಡು ವಸ್ತುಗಳು ಶಾಶ್ವತ, ಒಂದು ಈಶ, ಇನ್ನೊಂದು ದಾಸ. ನಾವು ಇದ್ದೀವಿ, ನಮ್ಮ ಜೊತೆ ಯಾವಾಗಲೂ ಈಶನಾಗಿ ಪರಮಾತ್ಮ ಇದ್ದೇ ಇರ್ತಾನೆ ಅನ್ನುವ ಮಹತ್ತತ್ವವನ್ನೇ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ನನು ಸಖ ಮಮ ಕಾನನ ಗೋ ವಿಭು ಅಂತ ಹೇಳಿದಾಗ ಮುಂದೆ ಏನಾಯ್ತು ಅನ್ನೋದನ್ನ ನಾಳೆ ದಿವಸ ನೋಡೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣ.